ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಎಲ್ಲರೂ ಆಸಮ್ ಆಗಿ ಇದ್ದೀರಾ ತಾನೆ? ಇದು ಒಂದು ಕೇಳೋ ಪ್ರಶ್ನೆನಾ ಅಂತ ನನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ಎಲ್ಲರೂ ಆಸಮ್ ಆಗಿ ಇರಲೇಬೇಕು. ನಾನು ಸಹ ಸೂಪರ್ ಆಸಮ್ ಆಗಿದ್ದೇನೆ. ಇಂದಿನ ಈ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿಯ ಮೊದಲನೇ ಚಾಪ್ಟರ್ ಆಗಿರುವಂತಹ ಇಂಡಿಯಾಸ್ ಜಿಯೋಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಕನ್ನಡದಲ್ಲಿ ಹೇಳೋದಾದರೆ ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು, ಈ ಪಾಠವನ್ನು ಒನ್ ಶಾಟಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಹಾಗಾದರೆ ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಎಂದಿನಂತೆ ನನ್ನ ಸೆಕೆಂಡ್ ಪ್ರಶ್ನೆ ಏನು, ಯಾಕೆ ನಾವು ಈ ಚಾಪ್ಟರನ್ನು ಓದಬೇಕು? ಒಂದಂತೂ ನಿಮ್ಗೆ ಗೊತ್ತಿರೋದೆ ಏನು, ಇದು SSLC ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ? ಎಸ್, ಇದು SSLC ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಬರುತ್ತೆ. ಅದಕ್ಕೋಸ್ಕರ ಓದಬೇಕು. ಅದರ ಹೊರತಾಗಿಯೂ ನಾವು ಯಾಕೆ ಓದಬೇಕು ಅಂತ ನಾನು ಚಾಪ್ಟರ್ ತತ್ವ ಹೇಳಬೇಕಾದ್ರೆ ಹೇಳ್ತೇನೆ. ಈ 2 ಮಾರ್ಕ್ಸು ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ನ 2 ಕ್ವಶನ್ ಈ ಫಾರ್ಮೆಟಲ್ಲೂ ಬರಬಹುದು, ಅಥವಾ 2 ಮಾರ್ಕ್ಸ್ನ 1 ಕ್ವಶನ್ ಈ ಫಾರ್ಮೆಟಲ್ಲೂ ಬರಬಹುದು. ಸೊ ಎಂದಿನಂತೆ ನಮ್ಮ ಚಾಪ್ಟರ್ ತತ್ವ. ಹಾಗಿದ್ದರೆ ಈ ನಮ್ಮ ಚಾಪ್ಟರ್ನ ಮೂಲ ಬಿಂದು ಅಥವಾ ಫೌಂಡೇಶನ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಸೊ ಪ್ರಶ್ನೆ ಮತ್ತು ಉತ್ತರದ ಸಮಯ. ನಾನು ಸ್ವಲ್ಪ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತೇನೆ, ನೀವು ಮನಸ್ಸಿನಲ್ಲೇ ಯೋಚನೆ ಮಾಡಿ ಉತ್ತರವನ್ನ ಹೇಳಬೇಕು. ಹೇಳ್ತೀರಾ ತಾನೆ? ಎಸ್, ಸೂಪರ್. ಸೊ ಇಲ್ಲಿ ನಮ್ಮ ಭಾರತ ಕಾಣಿಸ್ತಾ ಇದೆ ನಿಮಗೆ. ಹಾಗಾದರೆ ಇಲ್ಲಿ ಕೆಲವೊಂದು ಗೆರೆಗಳು ಕಾಣಿಸ್ತಿವೆ ಅಲ್ಲ, ಯಾವುವು ಆ ಗೆರೆಗಳು? ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಎಲ್ಲೆಲ್ಲ ಗೆರೆಗಳು ಕಾಣಿಸ್ತಾ ಇವೆ. ಆ ಗೆರೆಗಳು ಯಾವುವು? ನಮ್ಮ ಭಾರತ ಮೇಲೆ ಈ ರೀತಿಯಾದ ಗೆರೆಗಳಿದ್ದಾವ? ಇಲ್ಲ ತಾನೆ? ಇವೆಲ್ಲ ಇಮ್ಯಾಜಿನರಿ ಲೈನ್ಸ್. ಕರೆಕ್ಟ್. ಸೊ ಇಲ್ಲಿ ನೀವು ಕಾಣ್ಬಹುದು, ಇವೆಲ್ಲ ಇಮ್ಯಾಜಿನರಿ ಲೈನ್ಸ್. ಯಾಕೆ ಈ ಇಮ್ಯಾಜಿನರಿ ಲೈನ್ಸ್ ಅನ್ನ ಹಾಕಿದ್ದೇವೆ ಇಲ್ಲಿ ನಾವು? ಯೋಚನೆ ಮಾಡ್ತಿದ್ದೀರಾ ತಾನೆ? ಹಾಗಾದರೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಹಿಂಟ್ ಅನ್ನು ಸಹ ಕೊಡ್ತೇನೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಆ ಚಾಪ್ಟರ್ ಅನ್ನ ಓದಬೇಕಾದ್ರೆ ಅಲ್ಲಿ ನಾವಿಕರಿಗೆ ಹೆಲ್ಪ್ ಆಗಬೇಕು ಅಂತ ಕಂಪಾಸು, ಆಸ್ಟ್ರಲೋಬ್, ಹಾಗೆಯೇ ಸಿಡಿಮದ್ದು ಇವುಗಳ ಅನ್ವೇಷಣೆ ಆಯಿತು ಅಂತ ಹೇಳಿದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಈ ನಾವಿಕರಿಗೆ ಯಾವುದೇ ಒಂದು ಬಿಂದಿಗೆ ಹೋಗ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಅವರು ಲಕ್ಷದ್ವೀಪ ಐಲ್ಯಾಂಡಿನ ಯಾವುದೋ ಒಂದು ಬಿಂದಿಗೆ ಹೋಗ್ಬೇಕಂದ್ರೆ ಅದನ್ನ ಹೇಗೆ ಗುರುತು ಮಾಡ್ಬೇಕು? ಅವರು ಈ ಇಮ್ಯಾಜಿನರಿ ಲೈನ್ಸ್ನ ಮುಖಾಂತರ ಅವರು ಆ ಪಾಯಿಂಟ್ಸ್ ಅನ್ನ ಡಿನೋಟ್ ಮಾಡ್ತಾರೆ. ಈ ರೀತಿಯಾಗಿ ಈ ಲೈನ್ಸ್ಗಳು ಇವುಗಳನ್ನ ಏನಂತ ಕರಿತೇವೆ ಅಂತ ನಾನು ಮುಂದೆ ಬರುವಂತಹ ಸ್ಲೈಡ್ಸ್ಗಳಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಈಗ ಜಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿರೋದು ಏನು ಈ ಲೈನ್ಸ್ಗಳು. ಸೊ ಲೈನ್ಸ್ಗಳು ಅರ್ಥ ಆಯಿತು. ನೆಕ್ಸ್ಟ್ ಏನಿದೆ, ಲೈನ್ಸ್ಗಳ ಹೊರತಾಗಿ ಬೇರೆ ಬೇರೆ ಕಲರ್ಸ್ಗಳಿವೆ ಇಲ್ಲಿ. ಕರೆಕ್ಟ್. ಇಲ್ಲಿ ನೋಡಿದ್ರೆ ನೀಲಿ, ಇದು ಗೊತ್ತಾಯ್ತು, ಸಮುದ್ರ ಇದೆ, ಸಮುದ್ರದ ಕಲರ್ ನೀಲಿ ಇರುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಒಂಥರ ಬೂದಿ ಬಣ್ಣದಿದೆ, ಬ್ರೌನ್ ಇದೆ. ಯಾಕೆ ಈ ರೀತಿಯ ಕಲರ್ಗಳು? ಯೋಚನೆ ಮಾಡ್ತಿದ್ದೀರಾ ತಾನೆ? ಮಾಡಿ. ಹಾಗೆ ಯೋಚನೆ ಮಾಡ್ತಾ ಇರ್ತಿರಲ್ಲ, ಒಂದು ಹಿಂಟ್ ಇದೆ. ಇಲ್ಲೊಂದು ಹಿಂಟ್ ಏನಂದ್ರೆ, ಇಲ್ಲೊಂದು ಕೊಟ್ಟಿದ್ದೇವೆ, ಅಲ್ಲಿ ಕಲರು ಅದ್ರ ಮುಂದೆ ನಂಬರ್ ಅನ್ನ ಬರೀಲಾಗಿದೆ. ಏನು ನಂಬರ್ಸು? ಫಾರ್ ಎಕ್ಸಾಂಪಲ್ 0 ಇದೆ ಅಲ್ಲ, ಎಲ್ಲೆಲ್ಲ ಹಸಿರಿದೆ ಅಲ್ಲ, ಅಲ್ಲೆಲ್ಲ 0ದಿಂದ 50 ಮಧ್ಯದಲ್ಲಿದೆ. ಹಾಗಾದ್ರೆ ಇಲ್ಲೆಲ್ಲ ಹಸಿರಿದೆ, ಇಲ್ಲೆಲ್ಲ ಹಸಿರಿದೆ. ಓಕೆ, ಯಾಕೆ ಅವುಗಳನ್ನ ಅಲ್ಲಿ ಡಿನೋಟ್ ಮಾಡಲಾಗಿದೆ ಮತ್ತು 0ದಿಂದ 50 ಡಿನೋಟ್ ಮಾಡ್ತಾ ಇದ್ದಾರೆ? ಹಾಗೆ ಇಲ್ಲೂ ಮೀಟರ್ ಅನ್ನು ಸಹ ಬರೆದಿದ್ದಾರೆ. ಐಡಿಯಾ ಆಗ್ತಾ ಇದೆಯಾ? ಸೂಪರ್. ಏನಂದ್ರೆ ಇವು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿವೆ ಅಂತ ಡಿನೋಟ್ ಮಾಡೋ ಇದೊಂದು ಮಾಪನವಾಗಿದೆ. ಸೊ ಯಾವ್ದ್ಯಾವ್ದು 0 to 250 ಇದೆಯೋ ಅವೆಲ್ಲವೂ ಯಾವುದ್ರಲ್ಲಿದೆ? ಅವೆಲ್ಲವೂ ಹಸಿರು ಬಣ್ಣದಲ್ಲಿದೆ. ಈ ಎಲ್ಲಾ ಪ್ರದೇಶಗಳು ಯಾಕೆ ಹಸಿರು ಬಣ್ಣದಲ್ಲಿವೆ ಅಂದ್ರೆ ಇವೆಲ್ಲ ಈ ಸಮುದ್ರಕ್ಕೆ ಅತ್ಯಂತ ಹತ್ತಿರವಾಗಿರುವವು. ಹೀಗಾಗಿ ಅವುಗಳ ಎಲಿವೇಶನ್ ಸಮುದ್ರ ಮಟ್ಟದಲ್ಲೇ ಇರುತ್ತೆ. ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಗೊತ್ತಾಯ್ತು. ಹಾಗಾದರೆ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರಕ್ಕೂ ಈ ಬಣ್ಣಕ್ಕೂ ಏನು ಸಂಬಂಧ? ನೀವು ನೋಡ್ತಾ ಹೋಗಿ, ಇಲ್ಲಿ ಮೇಲೆ ಹೋಗ್ತಾ ಹೋಗಿ, ಇಲ್ಲೆಲ್ಲ ಹಸಿರುಗಳು ಕಡಿಮೆ ಆಗ್ತಾ ಇವೆ.
ಹಸಿರುಗಳು ಕಡಿಮೆ ಆಗಿ ಇಲ್ಲಿ ನೋಡಿ, ಇಲ್ಲಂತೂ ಪೂರ್ತಿ ಒಂಥರ ಬ್ರೌನ್ ಬೂದಿ ಬಣ್ಣ ಬರ್ತಾ ಇದೆ, ಇಲ್ಲಂತೂ ಪೂರ್ತಿ ಆರೆಂಜ್ ಆಗಿದೆ. ಏನ್ ಹೇಳ್ತಾ ಇದೆ? ಈ ಎಲ್ಲಾ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಬಹಳಷ್ಟು ಎತ್ತರದಲ್ಲಿವೆ. ಎಷ್ಟು ಎತ್ತರದಲ್ಲಿ? 6000 to 9000 ಮೀಟರ್, 6ರಿಂದ 9 ಕಿಲೋಮೀಟರ್ ಎತ್ತರದಲ್ಲಿ ಇವು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿವೆ. ಓಕೆ, ಅರ್ಥ ಆಯ್ತು, ಇವೆಲ್ಲ ಎತ್ತರದಲ್ಲಿವೆ, ಇವೆಲ್ಲ ಸಮುದ್ರ ಮಟ್ಟದ ಅದೇ ಲೆವೆಲ್ ಅಲ್ಲಿವೆ ಅಂತ. ಇದರಿಂದ ಏನಾಗುತ್ತೆ ನಮಗೆ ಅಂತ ಇಲ್ಲೇ ಇರೋದು ಏನಂದ್ರೆ, ಇಲ್ಲಿ ಇರುವಂತಹ ಕ್ಲೈಮ್ಯಾಟಿಕ್ ಕಂಡೀಷನ್ನಿಗೂ ಇಲ್ಲಿ ಇರುವಂತಹ ಕ್ಲೈಮ್ಯಾಟಿಕ್ ಕಂಡೀಷನ್ಗೂ ಡಿಫರೆನ್ಸ್ ಇರುತ್ತೆ. ಈ ಡಿಫರೆನ್ಸ್ ಅಲ್ಲಿ ಈ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ ಒಂದು ಮೇಜರ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ. ಅರ್ಥ ಆಯ್ತು ತಾನೆ? ಮೊದಲಿಗೆ ನಾನು ಈ ಗೆರೆಗಳ ಬಗ್ಗೆ ಹೇಳಿದೆ, ಅದಾದ ಮೇಲೆ ಈ ಬಣ್ಣಗಳು, ಹಾಗೆ ಸಮುದ್ರ ಮಟ್ಟದಿಂದ ಇರುವಂತಹ ಎತ್ತರ, ಹಾಗೆ ಹೇಗೆ ಇಲ್ಲಿರುವಂತಹ ವಾತಾವರಣಕ್ಕೂ ಬೇರೆ ಬೇರೆ ಇದೆ ಅಂತ ಹೇಳಿದೆ. ಅರ್ಥ ಆಯ್ತು ತಾನೆ? ಹಾಗೆ ಇದು ಭಾರತದ್ದಾಯ್ತು. ಭಾರತದ ಪಕ್ಕದಲ್ಲೂ ನಿಮಗೆ ಏನೇನೋ ಕಾಣಿಸ್ತಾ ಇದೆ ಅಲ್ಲ. ಇಲ್ಲಿ ಚೀನಾ ಕಾಣಿಸ್ತಾ ಇದೆ ಉತ್ತರದಲ್ಲಿ, ಹಾಗೆ ಇಲ್ಲಿ ಬಾಂಗ್ಲಾದೇಶನ್ನ ನೀವು ಕಾಣಬಹುದು, ಬರ್ಮಾವನ್ನ ಕಾಣಬಹುದು, ಭೂತಾನ್ ಇದೆ, ನೇಪಾಳ ಇದೆ, ಪಾಕಿಸ್ತಾನ್ ಇದೆ, ಅಫ್ಘಾನಿಸ್ತಾನ್ ಇದೆ. ಇವೆಲ್ಲ ಏನು? ಇದರಿಂದ ಏನ್ ಗೊತ್ತಾಗತ್ತಂದ್ರೆ, ಈ ಎಲ್ಲಾ ದೇಶಗಳ ಜೊತೆ ಭಾರತ ಗಡಿಯನ್ನ ಹೊಂದಿದೆ ಅಂತ. ಇಷ್ಟೇ ದೇಶನ? ಇಲ್ಲಿ ಪುಟ್ಟ ಶ್ರೀಲಂಕಾ ಇದೆ ಅಲ್ಲ, ಅದರ ಜೊತೆನೂ ಭಾರತ ಏನನ್ನ ಹೊಂದಿದೆ? ತನ್ನ ಗಡಿಯನ್ನ ಹೊಂದಿದೆ. ಆದರೆ ಈ ಗಡಿ ಈ ರೀತಿಯಾಗಿ ನೆಲದ ಮುಖಾಂತರ ಹೊಂದಿಲ್ಲ, ಸಮುದ್ರದ ಮುಖಾಂತರ ತನ್ನ ಒಂದು ಗಡಿಯನ್ನ ಶ್ರೀಲಂಕಾದ ಜೊತೆಗೆ ಭಾರತ ಹೊಂದಿದೆ. ಹಾಗೆ ಮಾಲ್ಡೀವ್ಸ್, ಅದರ ಜೊತೆಗೂ ಸಹ ಭಾರತ ಗಡಿಯನ್ನ ಹೊಂದಿದೆ. ಸೊ ಇದರಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು? ಮೊದಲನೇದು, ಹೇಗೆ ಈ ಲೈನ್ಸ್ಗಳು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ ಎಲ್ಲಿ? ಜಾಗವನ್ನ ಹುಡುಕ್ಲಿಕ್ಕೆ. ಸೆಕೆಂಡ್ ಏನಂದ್ರೆ, ಇಲ್ಲಿರುವಂತಹ ಈ ಮಾಪನ ಇದೆಯಲ್ಲ, ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿವೆ, ಅದು ಮೇಜರ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಆ ಪ್ರದೇಶದ ಕ್ಲೈಮ್ಯಾಟಿಕ್ ಕಂಡೀಷನ್ ಇರ್ಬೋದು, ಅಲ್ಲಿರುವಂತಹ ಫಿಸಿಕಲ್ ಫೀಚರ್ಸ್ ಇರ್ಬೋದು. ಇಲ್ಲಿ ನೋಡೋದಾದ್ರೆ ಇಲ್ಲೆಲ್ಲ ಏನಿರುತ್ತೆ, ಮೌಂಟೇನ್ ರೇಂಜಸ್ ಹೆಚ್ಚಾಗಿರುತ್ತೆ, ಉದ್ದದ ಮೌಂಟೇನ್ಸ್ಗಳನ್ನ ನಾವು ಕಾಣಬಹುದು. ಆದರೆ ಇಲ್ಲೇ ಅದೇ ಕೆಳಗೆ ಬರ್ತಾ ಇದ್ದ ಹಾಗೆ ಅಷ್ಟೊಂದು ಉದ್ದದ ಮೌಂಟೇನ್ ರೇಂಜಸ್ಗಳನ್ನ ನಾವು ಕಾಣಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಪ್ಲೇ ಆಗತ್ತೆ. ಈ ರೀತಿಯಾಗಿ ಫಿಸಿಕಲ್ ಫೀಚರ್ಸ್ಗಳ ಮೇಲೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಮೂರನೇದು, ಭಾರತದ ಗಡಿ, ಯಾವ ದೇಶದ ಜೊತೆಗೆ ಭಾರತ ತನ್ನ ಗಡಿಯನ್ನ ಹೊಂದಿದೆ ಅನ್ನೋದನ್ನು ಸಹ ನಾವು ಈ ಮ್ಯಾಪ್ನ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಸೊ ಎಲ್ಲರಿಗೂ ಮ್ಯಾಪನ್ನು ಹೇಗೆ ಓದಬೇಕು ಅಂತ ಗೊತ್ತಾಯ್ತಲ್ವಾ? ನಿಮಗೆ ಮ್ಯಾಪನ್ನು ಓದಲಿಕ್ಕೆ ಬಂದರೆ ಜಿಯೋಗ್ರಫಿ ಅತ್ಯಂತ ಸುಲಭವಾದ ಸಬ್ಜೆಕ್ಟ್ ಆಗುತ್ತೆ ನಿಮಗೆ. ಓಕೆ ಮಕ್ಕಳೇ, ಹಾಗಿದ್ರೆ ಬನ್ನಿ ಮುಂದೆ ಹೋಗೋಣ. ಓಕೆ, ಹಾಗಾದರೆ ಯಾವ ಟಾಪಿಕ್ಸ್ಗಳನ್ನ ನಮ್ಮ ಇಂದಿನ ಈ ಚಾಪ್ಟರ್ನಲ್ಲಿ ನಾವು ಕವರ್ ಮಾಡ್ತಾ ಇದ್ದೇವೆ, ಒಳಗೊಂಡಿರುವಂತಹ ವಿಷಯಗಳು. ಮೊದಲನೇದು, ಇಂಡಿಯಾಸ್ ಜಿಯೋಗ್ರಫಿಕಲ್ ಪೊಸಿಷನ್ ಅಥವಾ ಲೊಕೇಶನ್, ಭಾರತದ ಭೌಗೋಳಿಕ ಸ್ಥಾನ. ಎರಡನೇದು, ಫ್ರಂಟಿಯರ್ಸ್, ಗಡಿಗಳು. ಮೂರನೇದು, ಫಿಸಿಕಲ್ ಫೀಚರ್ಸ್, ಭೂ ಸ್ವರೂಪಗಳು. ನಾಲ್ಕನೇದು ಹಾಗೂ ಐದನೇದು ಎಂದಿನಂತೆ ರೀಕಾಲ್ ಅಥವಾ ಮರುಮನನ ಸ್ಲೈಡ್ಸ್ಗಳು, ಹಾಗೆಯೇ PYQPs, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಹ ನಾವು ಡಿಸ್ಕಸ್ ಮಾಡ್ತೇವೆ. ಓಕೆ, ನಮ್ಮ ದೇಶ ಯಾವುದು? ಇಂಡಿಯಾ. ಸೂಪರ್. ಸೊ ಇಂಡಿಯಾ ಅವರ್ ಕಂಟ್ರಿ, ಇಂಡಿಯಾ ನಮ್ಮ ದೇಶ. ಹಾಗಾದರೆ ಇಲ್ಲಿ ಇಂಡಿಯಾ ಸಬ್ ಕಾಂಟಿನೆಂಟ್ ಅಂತ ಬರೆದಿದ್ದಾರೆ, ಇಂಡಿಯಾವನ್ನು ಒಂದು ಉಪಖಂಡ ಅಂತ ಬರೆದಿದ್ದಾರೆ. ಯಾಕೆ ಹಾಗೆ ಬರೆದಿದ್ದಾರೆ ಯೋಚನೆ ಮಾಡಿ. ಈ ಇಮೇಜ್ನಿಂದ ನಿಮಗೆ ಏನಾದರೂ ನೆನಪಿಗೆ ಬರ್ತಾ ಇದೆ ಯಾಕೆ ಹಾಗೆ ಕರಿತಾ ಇದ್ದೀವಿ ಅಂತ? ಸಬ್ ಕಾಂಟಿನೆಂಟ್ ಅಂದರೆ ಒಂದು ಕಾಂಟಿನೆಂಟ್ ಅಲ್ಲ, ಬಟ್ ಕಾಂಟಿನೆಂಟ್ನ ಒಂದು ಮಿನಿ ಖಂಡ ಅಂತ ಏನು ಕರಿತೇವೆ ಆ ರೀತಿ. ಸೊ ಇಂಡಿಯಾವನ್ನು ಒಂಥರ ಮಿನಿ ಖಂಡ ಅಂತ ಕರಿತಿದ್ದಾರೆ. ಯಾಕೆ? ಇದು ಭಾರತ, ಇಲ್ಲೆಲ್ಲ ಭಾರತದ ಪಕ್ಕದಲ್ಲಿ ಬೇರೆ ಬೇರೆ ದೇಶಗಳಿರುವುದನ್ನು ನೀವು ಕಾಣಬಹುದು ಅಲ್ವಾ? ಇಲ್ಲಿ ನೋಡೋದಾದ್ರೆ ಇಲ್ಲಿ ಅಫ್ಘಾನಿಸ್ತಾನ ಇರಬಹುದು, ಅಲ್ಲೆಲ್ಲ ಕಾಣುವಂತಹ ಮೌಂಟೇನ್ ರೇಂಜಸ್ಗಳನ್ನ ನಾವು ಭಾರತದಲ್ಲೂ ಕಾಣಬಹುದಾಗಿದೆ. ಕರೆಕ್ಟ್. ಸಮುದ್ರದ ಇನ್ನು ಶ್ರೀಲಂಕಾದಲ್ಲಿ ಬರುವಂತಹ ವಾತಾವರಣವನ್ನು ನಾವು ನಮ್ಮ ಚೆನ್ನೈನಲ್ಲಿ ಅಥವಾ ಯಾವ ಕೋಸ್ಟಲ್ ಏರಿಯಾಸ್ಗಳಿವೆ ಅಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಬಹುದಾಗಿದೆ. ಹಾಗೆ ನೇಪಾಳು, ಭೂತಾನು, ಇಲ್ಲಿರುವಂತಹ ವಾತಾವರಣವನ್ನು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ
ಇಲ್ಲಿ ಕಾಣುವಂತಹ ಎಲ್ಲಾ ಜನರು, ಎಲ್ಲಾ ಡೈವರ್ಸಿಟಿಗಳನ್ನ ನಾವು ನಮ್ಮ ಭಾರತದಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ಭಾರತವನ್ನ ಒಂದು ಸಬ್ ಕಾಂಟಿನೆಂಟ್ ಅಥವಾ ಒಂದು ಉಪಖಂಡ ಅಂತ ಕರೀತಾರೆ. ಯಾಕಂದ್ರೆ ಒಂದು ಪೂರ್ತಿವಾದ ಒಂದು ಮಿನಿ ಖಂಡದಲ್ಲಿ ಕಂಡು ಬರಬಹುದಾದಂತಹ ಎಲ್ಲ ಡೈವರ್ಸಿಟಿಗಳಿರ್ಬೋದು, ಕಲ್ಚರಲ್ ಇರ್ಬೋದು, ಫಿಸಿಕಲ್ ಫೀಚರ್ಸ್ಗಳಿರ್ಬೋದು, ಇವು ಎಲ್ಲವನ್ನು ಭಾರತ ತನ್ನಲ್ಲಿ ಒಳಗೊಂಡಿದೆ. ಇಲ್ಲಿ ನಿಮ್ಗೊಂದು ಡೌಟ್ ಆಗ್ಬೋದು, ಭಾರತದ ಮ್ಯಾಪ್ ಅನ್ನ ಈ ರೀತಿ ಯಾಕೆ ಮಾಡಲಾಗಿದೆ ಅಂತ. ಹಾಗೆ ನೀವು ಬೇರೆ ಬೇರೆ ಮ್ಯಾಪ್ ಅನ್ನ ನೋಡಿರ್ತೀರಿ, ಅದರಲ್ಲಿ ಭಾರತದ ಶಿರಭಾಗದಲ್ಲಿ ಈ ರೀತಿಯ ಮಾರ್ಪಾಡನ್ನ ಕಂಡಿರ್ತೀರಿ. ಯಾಕಂದ್ರೆ ಇದನ್ನ ನಾವು POK ಅಂತ ಕರಿತೇವೆ. ಅಂದ್ರೆ ಏನು? ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ. ಹೀಗಾಗಿ ಇದನ್ನ ಪಾಕಿಸ್ತಾನದವರ ಮ್ಯಾಪ್ ನಲ್ಲಿ ಬಹಳಷ್ಟು ಕಡೆ ತೋರಿಸ್ತಾರೆ, ಆದರೆ ಭಾರತದ್ದು ಅದು ತನ್ನದೇ ಅಂತ ಹೇಳುತ್ತೆ. ಸೊ ಈ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡಿದ್ದೇನೆ ಅಂದ್ಕೊಳ್ತೇನೆ. ಯಾಕೆ ಉಪಖಂಡ, ಹಾಗೆ ಯಾಕೆ ಭಾರತದ ಮ್ಯಾಪ್ ಅನ್ನ ಈ ರೀತಿಯಾಗಿ ಬಹಳಷ್ಟು ಮ್ಯಾಪ್ಗಳಲ್ಲಿ ತೋರಿಸ್ತಾರೆ ಅಂತ. ಓಕೆ ಮಕ್ಕಳೇ, ಹಾಗಿದ್ರೆ ಬನ್ನಿ ಮುಂದೆ ಹೋಗೋಣ. ಓಕೆ, ಇಂಡಿಯಾ ಅಂತೂ ಗೊತ್ತಾಯ್ತು, ನಮ್ಮ ದೇಶದ ಹೆಸರು. ಯಾಕೆ ಇಂಡಿಯಾ ಅಂತ ಕರೀತಾರೆ? ಐಡಿಯಾ ಬರ್ತಾ ಇದೆ ಯಾಕೆ ಅಂತ? ಸಿಂಧೂ ನದಿಯ ಬಗ್ಗೆ ಗೊತ್ತಾ ನಿಮಗೆ? ಸಿಂಧೂ ಸಿವಿಲೈಸೇಷನ್ ಅಂತ ಕರಿತೇವಲ್ಲ, ನಾಗರಿಕತೆ. ಆ ಸಿಂಧೂ ನದಿಯಿಂದ ಅದನ್ನ ನಮಗೆ ಇಂಡಿಯಾ ಅನ್ನೋ ಹೆಸರು ಬಂತು. ಸಿಂಧುವನ್ನ ಇಂದಸ್ ಅಂತ ಕರೆದು ಅದರಿಂದ ಇಂಡಿಯಾ ಅನ್ನೋ ಹೆಸರು ಬಂತು. ಅದೇ ಹಿಂದೂಸ್ತಾನಕ್ಕೂ ಒಂದು ನಾಂದಿ ಆಯ್ತು. ಅದೇ ರೀತಿ ಭಾರತ ಅನ್ನೋ ಹೆಸರು ಸಹ ಇದೆ ಭಾರತಕ್ಕೆ. ಯಾಕೆ ಭಾರತ ಅನ್ನೋ ಹೆಸರು ಯಾಕೆ ಬಂತಂದ್ರೆ, ಹಿಂದಿನ ಕಾಲದಲ್ಲಿ ಒಬ್ಬ ಮಹಾನ್ ರಾಜ ಇದ್ದ, ಭರತ ಚಕ್ರವರ್ತಿ ಅಂತ. ಆತನಿಂದ ನಮಗೆ ಭಾರತ ಅನ್ನೋ ಹೆಸರು ಸಹ ಇದೆ. ಸೊ ಯಾಕೆ ಭಾರತವನ್ನ ಇಂಡಿಯಾ, ಹಿಂದೂಸ್ತಾನ, ಭಾರತ ಅಂತ ಕರೀತಾರೆ ಅಂತ ಅರ್ಥ ಆಯ್ತು ತಾನೆ? ಸೈಜ್ ಅಥವಾ ಗಾತ್ರ, ಭಾರತ ಎಷ್ಟು ವಿಶಾಲವಾಗಿದೆ. ಭಾರತ 32,87,263 263 ಸ್ಕ್ವೇರ್ ಕಿಲೋಮೀಟರ್ಸ್ಗಳಷ್ಟು ದೊಡ್ಡದಾಗಿದೆ. ಇಷ್ಟು ಚದರ್ ಕಿಲೋಮೀಟರ್ಗಳನ್ನ ಹೊಂದಿದೆ. ನೀವು ಇಷ್ಟನ್ನೆಲ್ಲ ನೆನ್ಪಿಟ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂದ್ರೆ 32.87 ಲಕ್ಷ ಚದರ್ ಕಿಲೋಮೀಟರ್ ಅಂತಾನೂ ಸಹ ನೀವು ಬರಿಬಹುದು. ಭಾರತ ಜಗತ್ತಿನಲ್ಲೇ 7ನೇ ದೊಡ್ಡ ರಾಷ್ಟ್ರ. ತನ್ನ ಗಾತ್ರದಲ್ಲಿ ಭಾರತ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಗಾತ್ರದ ಬಗ್ಗೆ, ಏರಿಯಾ ಬಗ್ಗೆ, ಎಷ್ಟು ವಿಶಾಲವಾಗಿದೆ ಅಂತ. ಇದನ್ನ ನೀವು ಪಾಪ್ಯುಲೇಷನ್ ಜೊತೆಗೆ ಕಂಪೇರ್ ಮಾಡ್ಕೊಳ್ಬೇಡಿ, ಅದಕ್ಕೆ ಅವೆರಡು ಡಿಫ್ರೆಂಟ್ ಆಗುತ್ತೆ. ಆಕ್ಯುಪೈಸ್ 2.4% ಆಫ್ ದ ವರ್ಲ್ಡ್ಸ್ ಟೋಟಲ್ ಏರಿಯಾ. ಇದೇನಿದೆ ಅಲ್ಲ ಈ ಏರಿಯಾ, ಇದು ಜಗತ್ತಿನಲ್ಲೇ ಎಷ್ಟು 100% ಏರಿಯಾ ಇದೆಯಲ್ಲ, ಆ 100% ಏರಿಯಾದ 2.4% ಅಷ್ಟನ್ನ ಈ ನಮ್ಮ ಭಾರತ ಒಳಗೊಂಡಿದೆ. ಪ್ರಪಂಚದ ಭೂಕ್ಷೇತ್ರದ 2.4% ಅಷ್ಟನ್ನ ಒಳಗೊಂಡಿದೆ. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಬನ್ನಿ ಮುಂದೆ ಹೋಗೋಣ. ಓಕೆ, ಸೊ ಭಾರತದ ಏನು ಎಷ್ಟು ಏರಿಯಾ ಇದೆ ಅಂತ ತಿಳ್ಕೊಂಡ್ವಿ, ಹೆಸರನ್ನ ತಿಳ್ಕೊಂಡ್ವಿ, ಸಬ್ ಕಾಂಟಿನೆಂಟ್ಸ್ ಅನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಇರುವಂತದ್ದು ಭಾರತದಲ್ಲಿ ಎಷ್ಟು ಸ್ಟೇಟ್ಸ್ಗಳಿವೆ, ಎಷ್ಟು ರಾಜ್ಯಗಳಿವೆ. ಭಾರತದಲ್ಲಿ ಒಟ್ಟು 28 ಸ್ಟೇಟ್ಸ್ಗಳಿವೆ. ಓಕೆ, ಭಾರತದಲ್ಲಿ ಒಟ್ಟು 28 ಸ್ಟೇಟ್ಸ್ಗಳಿವೆ, 8 ಯೂನಿಯನ್ ಟೆರಿಟರೀಸ್ ಇವೆ. ಸೊ 28 ರಾಜ್ಯಗಳು, 8 ಕೇಂದ್ರ ಆಡಳಿತ ಪ್ರದೇಶಗಳಿವೆ. ಹಾಗೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ, ಇದನ್ನ ನಾವು NCT ಅಂತ ಕರಿತೇವೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ನ್ಯೂ ದಿಲ್ಲಿ. ಇದು ಸಹ ಭಾರತದ ರಾಜಧಾನಿ ಇರುವಂತಹ ಪ್ರದೇಶವೂ ಸಹ ಈ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶದ ಅಂಡರ್ನಲ್ಲೇ ಬರುತ್ತೆ. 28 ರಾಜ್ಯಗಳು, 8 ಯೂನಿಯನ್ ಟೆರಿಟರೀಸ್ಗಳು. ಓಕೆ, ಹಾಗೆಯೇ ಯಾವ ಯಾವ ಯೂನಿಯನ್ ಟೆರಿಟರೀಸ್ಗಳು ನ್ಯೂಲಿ ಆ್ಯಡ್ ಆಗಿದ್ದಾವೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಯಾವುದೇ ಸಣ್ಣ ಡೌಟ್ ಇರಬಹುದು ಅಥವಾ ದೊಡ್ಡ ಡೌಟ್ ಇರಬಹುದು, ನಮಗಂತೂ ಎಲ್ಲ ಡೌಟ್ಸ್ಗಳು ದೊಡ್ಡದೆ, ಅದನ್ನ ದಯವಿಟ್ಟು ನಮಗೆ ತಿಳಿಸಿ. ಹೇಗೆ ತಿಳಿಸ್ತೀರಾ? ನಮ್ಮ ಟೆಲಿಗ್ರಾಮ್ಸ್ ಇದೆ, ನಮ್ಮ ವಾಟ್ಸಪ್ ಚಾನಲ್ಸ್ ಇದೆ, ಗ್ರೂಪ್ಸ್ ಇವೆ. ಅಷ್ಟೇ ಅಲ್ಲ, ನಮ್ಮ ಇನ್ಸ್ಟಾಗ್ರಾಮ್ DM ಸಹ ಇದೆ. ಇದರ ಮೇಲೂ ನಮ್ಮ ಯೂಟ್ಯೂಬ್ ಕಮೆಂಟ್ಸ್ ಅಂತೂ, ಈ ವಿಡಿಯೋದ ಕಮೆಂಟ್ಸ್ಗಳಂತೂ ಓಪನ್ ಆಗಿರುತ್ತೆ. ಈ ಎಲ್ಲ ಮಾಧ್ಯಮಗಳ ಮೂಲಕ ನೀವು ನಮ್ಮನ್ನ ತಲುಪಬಹುದು. ತಲುಪ್ತೀರಾ ತಾನೆ? ಓಕೆ, ಸೊ
ನಾವಾಗ ಸೈಜ್ನ ಬಗ್ಗೆ ಮಾತಾಡಿದೆ, ಈಗ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯಾ ಬಗ್ಗೆ ಹೇಳ್ತಾ ಇದ್ದೇನೆ. ಭಾರತದಲ್ಲಿ 121 ಕೋಟಿ. ಯಾವಾಗ 2011ರಲ್ಲಿ ಸೆನ್ಸಸ್ ನಡೀತಲ್ಲ, ಜನಗಣತಿ, ಅದರ ಪ್ರಕಾರ ಭಾರತದಲ್ಲಿ 121 ಕೋಟಿ ಜನರಿದ್ದಾರೆ. ಈಗಂತೂ ಡೆಫಿನೆಟ್ಲಿ ಹೆಚ್ಚಿಗೆ ಆಗಿರಲೇಬೇಕು. ಅಬೌಟ್ 17.5% ಆಫ್ ದ ಟೋಟಲ್ ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್. ನೀವು ನೋಡಿರ್ಬೋದು, ಏರಿಯಾದಲ್ಲಿ 2.4% ಅನ್ನ ಕವರ್ ಮಾಡ್ತಾ ಇದ್ವಿ, ಆದರೆ ಅದೇ ಪಾಪ್ಯುಲೇಷನ್ ಅಲ್ಲಿ ಬಂದಾಗ 17.5% ಅನ್ನ ಕವರ್ ಮಾಡ್ತಾ ಇದ್ದೇವೆ ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ. ಸೊ ಜನಸಂಖ್ಯೆ 121 ಕೋಟಿ, ಇದು ಶೇಕಡ 17.5% ಒಟ್ಟು ಜನಸಂಖ್ಯೆಯನ್ನ ಭಾರತ ಕವರ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಭಾರತ ಜನಸಂಖ್ಯೆಯಲ್ಲಿ ಚೀನಾವನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನಕ್ಕೆ ಸಹ ಹೋಗಿದೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಚೀನಾಗಿಂತ ಭಾರತ ಹಿಂದಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ಮಾಹಿತಿ ಪ್ರಕಾರ ನೋಡೋದಾದ್ರೆ ಭಾರತ ಜನಸಂಖ್ಯೆಯಲ್ಲಿ ಚೀನಾವನ್ನ ಹಿಂದಿಕ್ಕಿ ಮುಂದೆ ಹೋಗಿದೆ. ಆದರೆ ಇನ್ನೂ ಸಹ ಅಫಿಷಿಯಲ್ ಕನ್ಫರ್ಮೇಶನ್ ಬೇಕಂದ್ರೆ ಏನು, ನಮ್ಮ ಜನಗಣತಿ ನಡೀಬೇಕು, ಅದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಓಕೆ ಮಕ್ಕಳೇ? ಓಕೆ, ಸೊ ನಾನು ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಕರೆದೆ. ಹಾಗೆಯೇ ಕೆಲವೊಂದು ಕೇಂದ್ರಾಡಳಿತ ಪ್ರದೇಶಗಳು ಹಾಗೆ ಕೆಲವೊಂದು ರಾಜ್ಯಗಳು 2 ಕ್ಯಾಪಿಟಲ್ಸ್ಗಳನ್ನ ಹೊಂದಿವೆ, 2 ರಾಜಧಾನಿಗಳನ್ನ ಹೊಂದಿವೆ. ಯಾಕೆ ಅವು 2 ರಾಜಧಾನಿಗಳನ್ನ ಹೊಂದಿವೆ ಬನ್ನಿ ನೋಡೋಣ. ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರದು ಶ್ರೀನಗರ್, ಇದು ಸಮ್ಮರ್ ಕ್ಯಾಪಿಟಲ್ ಆಗಿರುತ್ತೆ. ಹಾಗೆ ಜಮ್ಮು ಮತ್ತೊಂದು ವಿಂಟರ್ ನಲ್ಲಿ ಕ್ಯಾಪಿಟಲ್ ಆಗಿರುತ್ತೆ. ಯಾಕೆ ಈ ರೀತಿ ಶ್ರೀನಗರವನ್ನ ಬೇಸಿಗೆ ರಾಜಧಾನಿ ಮಾಡಿದ್ದಾರೆ ಮತ್ತು ಜಮ್ಮುವನ್ನ ವಿಂಟರ್ನ ರಾಜಧಾನಿ ಮಾಡಿದ್ದಾರೆ ಯೋಚಿಸಿ. ಓಕೆ, ಕೂಲ್, ಐಡಿಯಾ ಗೊತ್ತಾಯ್ತಲ್ಲ. ಯಾಕಂದ್ರೆ ಶ್ರೀನಗರದಲ್ಲಿ ಚಳಿಗಾಲದಲ್ಲಿ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇರುತ್ತೆ. ಸ್ನೋಫಾಲ್ ಆಗಿರಬಹುದು ಅಥವಾ ಲ್ಯಾಂಡ್ ಸ್ಲೈಡ್ಸ್ ಆಗಿರಬಹುದು. ಈ ರೀತಿಯ ಬಹಳಷ್ಟು ಹವಾಮಾನದ ವೈಪರೀತ್ಯಗಳಾಗುತ್ತೆ. ಕ್ಯಾಪಿಟಲ್ ಅಂದ್ರೆ ಏನು, ಅಲ್ಲಿಂದಲೇ ಪೂರ್ತಿ ರಾಜ್ಯ ನಡೆಯುತ್ತೆ. ಈ ರೀತಿಯಾಗಿ ಯಾವುದಾದರೂ ಕ್ಯಾಪಿಟಲ್ನಲ್ಲೇ ಹವಾಮಾನ ಅಷ್ಟೊಂದು ವೈಪರೀತ್ಯವಾಗಿತ್ತಂದ್ರೆ ಏನಾಗತ್ತೆ, ಬೇರೆ ಆ ಪೂರ್ತಿ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗಲ್ಲ. ಹೀಗಾಗಿ ಶ್ರೀನಗರವನ್ನ 6 ತಿಂಗಳ ಕಾಲ ಸಮ್ಮರ್ ಕ್ಯಾಪಿಟಲ್ನಾಗಿಯೂ ಜಮ್ಮುವನ್ನ ಉಳಿದ 6 ತಿಂಗಳ ಕಾಲ ವಿಂಟರ್ ಕ್ಯಾಪಿಟಲ್ ಅನ್ನಾಗಿಯೂ ಮಾಡಿದ್ದಾರೆ. ಅದೇ ರೀತಿ ಉತ್ತರಾಖಂಡದಲ್ಲೂ ಸಹ ನೀವು ನೋಡೋದಾದ್ರೆ ಬಾರಾರಿ ಸೈನ್, ಇದು ಸಮ್ಮರ್ ಕ್ಯಾಪಿಟಲ್ ಅಥವಾ ಬೇಸಿಗೆ ರಾಜಧಾನಿಯಾಗಿದೆ. ಡೆಹ್ರಾಡೂನ್ ಮತ್ತೊಂದೇನಾಗಿದೆ, ಮತ್ತೊಂದು ಸಹ ಈ ಉತ್ತರಾಖಂಡದ ರಾಜಧಾನಿಯಾಗಿದೆ. ಎರಡೇನಾ? ಇಲ್ಲ, ಮತ್ತೊಂದಿದೆ. ಯಾವುದದು? ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶದಲ್ಲಿ ಶಿಮ್ಲಾ, ಮತ್ತೊಂದು ಸೆಕೆಂಡ್ ಕ್ಯಾಪಿಟಲ್ ಯಾವುದು? ಧರ್ಮಶಾಲಾ. ಶಿಮ್ಲಾ ಮತ್ತೆ ಧರ್ಮಶಾಲಾ ಇವೆರಡು ಹಿಮಾಚಲ್ ಪ್ರದೇಶನ ರಾಜಧಾನಿಗಳಾಗಿವೆ. ಸೊ ಇದು ಅರ್ಥ ಆಯ್ತು ಅನ್ಕೊಂಡೇನೆ ಯಾಕೆ 2 ರಾಜಧಾನಿಗಳಿವೆ, ಯಾವ ಯಾವ ಪ್ರದೇಶಗಳಿಗೆ 2 ರಾಜಧಾನಿಗಳಿವೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣವಾ? ಓಕೆ, ನೆಕ್ಸ್ಟ್ ಇರುವಂತಹದ್ದು ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್. ಭೌಗೋಳಿಕವಾಗಿ ಭಾರತದ ಸ್ಥಾನ. ಭಾರತ ಎಲ್ಲಿದೆ ಈ ಮ್ಯಾಪ್ ನಲ್ಲಿ, ಈ ವರ್ಲ್ಡ್ ಮ್ಯಾಪ್ ನಲ್ಲಿ ಕಾಣಿಸ್ತಿದೆಯಾ? ಎಲ್ಲಿದೆ? ಓಕೆ, ಭಾರತ ಬರುತ್ತೆ. ಓಕೆ, ಎಲ್ಲಿ ಹಾರ್ಟ್ ಇದೆ? ಇಲ್ಲಿ ಹಾರ್ಟ್ ಇದೆ. ಹಾಗಂದ್ರೆ ಇದೇ ನಮ್ಮ ಭಾರತ. ಕರೆಕ್ಟ್, ಸೂಪರ್. ಇಲ್ಲೇನಿದೆ? ಇದೆಲ್ಲ ಏನು? ಇದೆಲ್ಲ ಏಷ್ಯಾ ಖಂಡ ಅಂತ ಕರಿತೇವೆ. ಇದೆಲ್ಲ ಏಷ್ಯಾ ಖಂಡ. ಓಕೆ, ಖಂಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಏಷ್ಯಾ, ಇದು ನಮ್ಮ ಭಾರತ. ಇಲ್ಲಿ 2 ಲೈನ್ಸ್ಗಳಾಗಿ ಡಿವೈಡ್ ಮಾಡ್ತಾ ಇದ್ದೇವೆ. ಇಲ್ಲಿ ಮಧ್ಯದಲ್ಲಿಂದ ಒಂದು ಹೋಗ್ತಾ ಇದೆ, ಇಲ್ಲಿಂದ ಒಂದು ಬರ್ತಾ ಇದೆ. ಏನದು? ಇದು ಇಕ್ವೇಟರ್ ಲೈನ್ ಆಗುತ್ತೆ. ಸೊ ಇದ್ರ ಮೇಲಿರುವಂತಹದ್ದು NH. NH ಅಂದ್ರೆ ಏನು? ನಾರ್ದರ್ನ್ ಹೆಮಿಸ್ಫಿಯರ್. ಹಾಗೆ ಕೆಳಗಿರುವಂತಹದ್ದೇನು? ಸದರ್ನ್ ಹೆಮಿಸ್ಫಿಯರ್ ಆಗುತ್ತೆ. ಇದು ನಾರ್ದರ್ನ್ ಹೆಮಿಸ್ಫಿಯರ್, ಇದು ಸದರ್ನ್ ಹೆಮಿಸ್ಫಿಯರ್. ಹಾಗಾದರೆ ನಮ್ಮ ಭಾರತ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿದೆಯಾ ಅಥವಾ ಸದರ್ನ್ ಹೆಮಿಸ್ಫಿಯರ್ ದಲ್ಲಿದೆಯಾ? ಯೋಚನೆ ಮಾಡಿ ನೋಡಿ. ಎಸ್, ಭಾರತ ನಾರ್ದರ್ನ್ ಹೆಮಿಸ್ಫಿಯರ್ ದಲ್ಲಿ ಪೂರ್ತಿಯಾಗಿ ಇದೆ. ಹಾಗೆ ಈ ಲೈನ್ ಅನ್ನ ನೋಡೋದಾದ್ರೆ ಇದು ವೆಸ್ಟರ್ನ್, ಹಾಗೆ ಇದು ಬರೋದಾದ್ರೆ ಇದು ಈಸ್ಟ್ ಆಗತ್ತೆ. ಹಾಗಾದರೆ ಭಾರತ ವೆಸ್ಟರ್ನ್ ದಲ್ಲಿದೆಯಾ, ಈ ಹೆಮಿಸ್ಫಿಯರ್ ದಲ್ಲಿದೆಯಾ ಅಥವಾ ಈಸ್ಟರ್ನ್ ಹೆಮಿಸ್ಫಿಯರ್ ದಲ್ಲಿದೆಯಾ? ಯಾವ ಇದರಲ್ಲಿದೆ? ಗೋಳಾರ್ಧದಲ್ಲಿದೆ. ಕರೆಕ್ಟ್, ಭಾರತ ಈಸ್ಟ್ ಏಷ್ಯಾ
ಮತ್ತೆ ನಾರ್ದರ್ನ್ ಹೆಮಿಸ್ಫಿಯರ್ದಲ್ಲಿದೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಸೊ ಭಾರತ ಏಷ್ಯಾದಲ್ಲಿ ಬರುತ್ತೆ. ಏಷ್ಯಾದಲ್ಲೂ ನೋಡೋದಾದ್ರೆ ಏಷ್ಯಾ ಖಂಡದ ದಕ್ಷಿಣ ಬದಿಗೆ ಬರ್ತಾ ಇದೆ. ಕರೆಕ್ಟ್. ಇದು ಏಷ್ಯಾದ ಉತ್ತರ ಆದರೆ ಇದು ಏಷ್ಯಾದ ದಕ್ಷಿಣ. ಸೊ ಭಾರತ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಬರ್ತಾ ಇದೆ. ನಾರ್ದರ್ನ್ ಹೆಮಿಸ್ಫಿಯರ್ದಲ್ಲಿದೆ, ಹಾಗೆ ಈಸ್ಟರ್ನ್ ಹೆಮಿಸ್ಫಿಯರ್ದಲ್ಲಿದೆ. ಏಷ್ಯಾ ಖಂಡದ ದಕ್ಷಿಣದ ತುದಿಯಲ್ಲಿ ಬರುತ್ತೆ, ಹಾಗೆ ನಾರ್ದರ್ನ್ ಉತ್ತರ ಗೋಳಾರ್ಧ, ಮತ್ತೆ ಯಾವುದು ಈಸ್ಟರ್ನ್ ಅಂದರೆ ಯಾವುದು ಪಶ್ಚಿಮನ ಪೂರ್ವನೋ ಪೂರ್ವ ಗೋಳಾರ್ಧದಲ್ಲಿ ಭಾರತ ಬರುತ್ತೆ. ಅದನ್ನೇ ನೋಡೋದಾದ್ರೆ ಇಂಕನ್ನ ಇರೇಸ್ ಮಾಡ್ತೇನೆ. ಸೊ ಭಾರತದಲ್ಲಿ ಹಾರ್ಟ್ ಪಂಪ್ ಆಗ್ತಾ ಇದೆ, ಬೀಟ್ ಆಗ್ತಾ ಇದೆ. ಎಸ್, ಸೌತ್ ಈಸ್ಟ್ ಏಷ್ಯಾ ಅಂದರೆ ದಕ್ಷಿಣ ಏಷ್ಯಾದಲ್ಲಿ ಭಾರತ ಬರುತ್ತೆ. ನಾರ್ತ್ ಈಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಉತ್ತರ ಹಾಗೂ ಪೂರ್ವ ಗೋಳಾರ್ಧದ ಮಧ್ಯದಲ್ಲಿ ನಮ್ಮ ಭಾರತವನ್ನ ನಾವು ಕಾಣಬಹುದಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಇಂಡಿಯಾ ಸೀಸನ್ಸ್ ನೋಡೋದಾದ್ರೆ ಅವೆಲ್ಲವುಗಳ ಮೇಲೆ ಭಾರತ ಎಲ್ಲಿದೆ ಅನ್ನೋದು ಬಹಳಷ್ಟು ಪ್ರಭಾವವನ್ನ ಬೀಳುತ್ತೆ. ಅರ್ಥ ಆಯ್ತು ಅನ್ಕೊಳ್ತೇನೆ ಭೌಗೋಳಿಕವಾಗಿ ಭಾರತದ ಸ್ಥಾನ. ಹಾಗಾದ್ರೆ ನೆಕ್ಸ್ಟ್ ಸ್ಲೈಡ್ ಹೋಗೋಣವಾ? ಸೂಪರ್. ಓಕೆ, ಏನೋ ಒಂದು ಬರ್ದಿದ್ದಾರಲ್ಲ, ಪೆನಿನ್ಸುಲಾ ಅಂತ, ಪರ್ಯಾಯ ದ್ವೀಪ ಅಂತ ಬರ್ದಿದ್ದಾರೆ. ಹಾಗಂದ್ರೆ ಏನು? ಇದು ನಮ್ಮ ಭಾರತ, ನಿಮ್ಗೆ ಗೊತ್ತಿರ್ಬೋದು. ಇಲ್ಲೇನ್ ಬರುತ್ತೆ, ಹಾಗೆ ಇಲ್ಲೇನ್ ಬರುತ್ತೆ? ಯೋಚನೆ ಮಾಡಿ. ಅಲ್ಲಿ ಅರೇಬಿಯನ್ ಸಿ ಅಂದ್ರೆ ಅರಬ್ಬಿ ಸಮುದ್ರ ಬರುತ್ತೆ, ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ, ಇಲ್ಲಿ ಇಂಡಿಯನ್ ಓಷಿಯನ್ ಅಥವಾ ಹಿಂದೂ ಮಹಾಸಾಗರ ಬರುತ್ತೆ. ಇದರ ಅರ್ಥ ಏನು? ಇಲ್ಲೆಲ್ಲ ನೀರಿದೆ, ಕರೆಕ್ಟ್. ಈ ಎಲ್ಲಾ ಭಾಗಗಳು ನೀರಿದೆ. ಆದರೆ ಉತ್ತರ ಭಾಗದಲ್ಲಿ ನೋಡೋದಾದ್ರೆ ಇಲ್ಲೆಲ್ಲ ನೀರಿಲ್ಲ, ಇಲ್ಲೆಲ್ಲ ಮೌಂಟೇನ್ ರೇಂಜಸ್ಗಳನ್ನ ಕಾಣಬಹುದು. ಹೀಗಾಗಿ ಭಾರತ ಮೂರು ಬದಿಗಳಲ್ಲಿ ನೀರಿನಿಂದ ಆವೃತವಾಗಿದೆ, ಅಂದ್ರೆ ಗಡಿಗಳನ್ನ ಹೊಂದಿದೆ. ಒಂದು ಕಡೆ ಲ್ಯಾಂಡ್ ಅನ್ನ ಹೊಂದಿದೆ ಗಡಿಯಾಗಿ. ಅದನ್ನೇ ನಾವು ಪೆನಿನ್ಸುಲಾ ಅಥವಾ ಪರ್ಯಾಯ ದ್ವೀಪ ಅಂತ ಕರಿತೇವೆ. ಯಾವ ದೇಶವು ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಈ ರೀತಿಯಾಗಿ ನೆಲದ ಮುಖಾಂತರ ಬೇರೆ ಗಡಿಯನ್ನ ಹೊಂದಿದ್ದರೆ ಅದನ್ನ ಪೆನಿನ್ಸುಲಾ ಅಥವಾ ಪರ್ಯಾಯ ದ್ವೀಪ ಅಂತ ಕರಿತೇವೆ. ಇಲ್ಲೇನೋ ಬರೆದಿದ್ದಾರಲ್ಲ, ಓದೋಣವಾ? ಇಟ್ ಈಸ್ ವೈಡ್ ಇನ್ ದ ನಾರ್ತ್. ನಾರ್ತ್ ಅಲ್ಲಿ ವೈಡ್ ಆಗಿದೆ ಅಂತ. ನಾರ್ತ್ ಅಂದ್ರೆ ಯಾವ ದಿಕ್ಕು? ಉತ್ತರ. ಉತ್ತರದಲ್ಲಿ ನೋಡೋದಾದ್ರೆ ವೈಡ್ ಆಗಿದೆ ತಾನೆ, ಕರೆಕ್ಟ್. ಟೇಪರಿಂಗ್ ಟು ಫಾರ್ಮ್ ಅ ಟ್ರಯಾಂಗಲ್ ಇನ್ ದ ಸೌತ್. ಸೌತ್ ಅಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ, ದಕ್ಷಿಣದ ಕಡೆಗೆ ಕಿರಿದಾಗಿ ತ್ರಿಕೋನಾಕೃತಿಯಲ್ಲಿ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಎಸ್. ನೀವು ನೋಡೋದಾದ್ರೆ ದಕ್ಷಿಣ ಭಾಗದಲ್ಲಿ ಟೇಪರಿಂಗ್ ಒಂದು ಟ್ರಯಾಂಗಲ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಅದರ ಜೊತೆಗೆ ಮತ್ತೇನು ಕೊಟ್ಟಿದ್ದಾರೆ? ಎಂಡಿಂಗ್ ಇನ್ ದ ಇಂಡಿಯನ್ ಓಷಿಯನ್. ಇಂಡಿಯನ್ ಓಷನ್ ಇದೆ, ಇಲ್ಲಿ ಎಂಡ್ ಆಗ್ತಾ ಇದೆ ತಾನೆ. ಸೊ 3 ಪಾಯಿಂಟ್ಗಳು. ನಾರ್ತ್ ಅಲ್ಲಿ ವೈಡ್ ಆಗಿದೆ, ಸೌತ್ ಅಲ್ಲಿ ಬರ್ತಾ ಹೋದಾಗ ಏನಾಗ್ತದೆ? ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ. ಹಾಗೆ ದಕ್ಷಿಣದಲ್ಲಿ ಇಂಡಿಯನ್ ಓಷಿಯನ್ ಅಥವಾ ಹಿಂದೂ ಮಹಾಸಾಗರವನ್ನ ಇದು ಒಳಗೊಂಡಿದೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೈಜ್ ಆಫ್ ಇಂಡಿಯಾ, ಭಾರತದ ಗಾತ್ರ ನಾವು 32.87 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಇದರ ಬಗ್ಗೆ ನೋಡಿದ್ವಿ. ಟೋಟಲ್ ಆಯ್ತು. ಈಗ ನೋಡೋಣ. ಟೋಟಲ್ ಲೆಂತ್ ಫ್ರಾಮ್ ಲಡಾಖ್ ಟು ಕನ್ಯಾಕುಮಾರಿ ಈಸ್ 3214 ಕಿಲೋಮೀಟರ್ಸ್, 3214 ಕಿಲೋಮೀಟರ್. ಲಡಾಖ್ನಿಂದ ಇಲ್ಲಿ ನೋಡೋದಾದ್ರೆ ಇಲ್ಲಿಂದ ದಕ್ಷಿಣದ ತುದಿಯವರೆಗೆ ಕನ್ಯಾಕುಮಾರಿಯವರೆಗೆ ಬರೋದಾದ್ರೆ ಇದು ಎಷ್ಟು ಹೊಂದಿದೆ ಅಂದ್ರೆ 3214 ಕಿಲೋಮೀಟರ್. ಸೊ ಇಲ್ಲಿಂದ ಇಲ್ಲಿಯವರೆಗೆ ಒಟ್ಟು 3214 ಕಿಲೋಮೀಟರ್ಸ್ ಅನ್ನ ಹೊಂದಿದೆ, ಉತ್ತರದ ಲಡಾಖ್ನಿಂದ ದಕ್ಷಿಣ ಕನ್ಯಾಕುಮಾರಿ. ಹಾಗಾದ್ರೆ ಇದು ನಾರ್ತ್ ಟು ಸೌತ್ ಆಯ್ತು. ವೆಸ್ಟ್ ಟು ಈಸ್ಟ್ ಎಷ್ಟಿದೆ? ಇಂಟ್ರೆಸ್ಟ್ ಇದೆ ತಾನೆ ನಿಮ್ಗೂ ನೋಡ್ಲಿಕ್ಕೆ ಎಷ್ಟಿದೆ ಅಂತ. ಈಸ್ಟ್ ಟು ವೆಸ್ಟ್ ಅಥವಾ ವೆಸ್ಟ್ ಟು ಈಸ್ಟ್ ಅಂತ ನೋಡಬಹುದು. ಇದು 2933 ಕಿಲೋಮೀಟರ್ಸ್ಗಳನ್ನ ಹೊಂದಿದೆ. ಈ ತುದಿಯಿಂದ ಈ ತುದಿಯವರೆಗೆ ನೋಡೋದಾದ್ರೆ ಓಕೆ, ಈ ಒಂದು ಪಶ್ಚಿಮದಿಂದ ಪೂರ್ವ ಕಡೆಗೆ ಹೋಗೋದಾದ್ರೆ ಅಥವಾ ಪೂರ್ವದಿಂದ ಪಶ್ಚಿಮ ಕಡೆಗೆ ಹೋಗೋದಾದ್ರೆ ಇದು 2933 ಕಿಲೋಮೀಟರ್ಸ್ ಅನ್ನ ಹೊಂದಿದೆ. ಸೊ ಇವೆರಡೂ ಪಾಯಿಂಟ್ಸ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಹಾಗಿದ್ರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೊ ಲ್ಯಾಟಿಟ್ಯೂಡ್ನಲ್ ಪೊಸಿಷನ್. ನಾನು ಚಾಪ್ಟರ್ ತತ್ವ ಹೇಳಬೇಕಾದ್ರೆ ನಿಮಗೆ ಸ್ವಲ್ಪ ಗೆರೆಗಳನ್ನ ತೋರಿಸಿದ್ದೆ ಅಲ್ಲ. ಸೊ
ಈ ರೀತಿಯ ಗೆರೆಗಳು ಇದ್ವು, ಈ ರೀತಿಯ ಗೆರೆಗಳು ಇದ್ವು. ಮೊದಲಿಗೆ ಈ ರೀತಿಯ ಗೆರೆಗಳನ್ನ ನೋಡೋಣ. ಲ್ಯಾಟಿಟ್ಯೂಡ್ನಲ್ ಅಂದ್ರೆ ಏನು? ಲ್ಯಾಟಿಟ್ಯೂಡ್ನಲ್ ಹಿಂದಿಯಲ್ಲಿ ಲೇಟ್ನ ಅಂದ್ರೆ ಏನು? ಮಲಗೋದು. ಸೊ ಇವೆಲ್ಲ ಏನಾಗಿದೆ, ಇವೆಲ್ಲವು ಲೇಟ್ ಪೊಸಿಷನ್ ಅಲ್ಲಿವೆ, ಅಂದ್ರೆ ಮಲಗಿದ ಪೊಸಿಷನ್ ಅಲ್ಲಿವೆ. ಅವುಗಳನ್ನ ನಾವು ಲ್ಯಾಟಿಟ್ಯೂಡ್ನಲ್ ಪೊಸಿಷನ್ ಅಥವಾ ಅಕ್ಷಾಂಶ ಸ್ಥಾನಗಳು ಅಂತ ಕನ್ನಡದಲ್ಲಿ ಕರಿತೇವೆ. ಯಾವ್ದ್ಯಾವ್ದು ಇಂಪಾರ್ಟೆಂಟು ನಮ್ಮ ಭಾರತಕ್ಕೆ? ಒಂದಂತೂ ಇದೊಂದು, ಈ ಪಾಯಿಂಟ್ ಇರಬಹುದು. ಹಾಗೆಯೇ ದಕ್ಷಿಣದಲ್ಲಿ ಬರೋದಾದ್ರೆ ಈ ಪಾಯಿಂಟು, ಯಾಕಂದ್ರೆ ಅದು ನೆಲವನ್ನ ಭಾರತದ ಎಂಡಿಂಗು. ಸೊ ಉತ್ತರದಿಂದ ದಕ್ಷಿಣ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಮಧ್ಯದಲ್ಲಿ ಒಂದು ಹಾದು ಹೋಗುತ್ತೆ, ಯಾವ್ದು ಮಧ್ಯದಲ್ಲಿ ಹಾದು ಹೋಗುತ್ತೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೆಳಗೆ ಎರಡು ಪಾಯಿಂಟ್ಸ್ಗಳಿವೆ. ಯಾವುವು? ಯಾಕೆ ಎರಡು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ? ಯೋಚನೆ ಮಾಡಿ. ಓಕೆ, ಭಾರತ ಅಂದ್ರೆ ಕೇವಲ ಇಲ್ಲಿಂದ ಇಲ್ಲಿ ತನಕ ಮಾತ್ರವಲ್ಲ, ಭಾರತದ ಹೊರಗಿದೆಯಾ? ಇಲ್ಲ, ಭಾರತದ ಒಳಗೆ ಇರುವಂತಹ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಇರಬಹುದು, ಲಕ್ಷದ್ವೀಪ್ ಐಲ್ಯಾಂಡ್ಸ್ಗಳಿರ್ಬೋದು, ಇವು ಸಹ ಭಾರತದ ಭಾಗಗಳೇ ಆಗಿವೆ. ಹೀಗಾಗಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನ ತುತ್ತ ತುದಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ. ಸೊ ಅದೇ ಭಾರತದ ಒರಿಜಿನಲ್ ಆಗಿ ದಕ್ಷಿಣ ತುದಿ ಅಂತ ಕರಿಬಹುದು. ಭಾರತದ ಭೂ ನಕ್ಷೆಯಿಂದ ನೋಡೋದಾದ್ರೆ ಇದು ದಕ್ಷಿಣ ತುದಿ ಆಗತ್ತೆ. ಆದ್ರೆ ಭಾರತ ಒಟ್ಟಾರೆ ತಗೊಳ್ಳೋದಾದ್ರೆ ಈ ಇಂದಿರಾ ಪಾಯಿಂಟ್, ಅಥವಾ ಇದನ್ನ ಒರಿಜಿನಲ್ ಪ್ರೊನೌನ್ಸ್ ಮಾಡೋದಾದ್ರೆ ಪಗ್ಮೇಲಿಯನ್ ಪಾಯಿಂಟ್, ಅಥವಾ ಇಲ್ಲಿ ಬುಕ್ಕಲ್ಲಿ ಹೇಳೋದಾದ್ರೆ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮೇಲಿಯನ್ ಪಾಯಿಂಟ್ ಭಾರತದ ಅತ್ಯಂತ ಕೆಳಗಿರುವಂತಹ ಪಾಯಿಂಟ್ ಆಗಿದೆ. ಇದರ ಅಕ್ಷಾಂಶ ಎಷ್ಟಿದೆ? 6 ಡಿಗ್ರಿ 45 ಮಿನಿಟ್ಸ್ ನಾರ್ತ್ ಅಥವಾ ಉತ್ತರ. ಯಾಕೆ ನಾರ್ತ್ ಅಥವಾ ಉತ್ತರ ಅಂತ ಕೊಟ್ಟಿದ್ದಾರೆ? ಯೋಚನೆ ಮಾಡಿ. ನಾನು ಭಾರತದ ಎಲ್ಲಿದೆ ಅಂತ ಹೇಳ್ಬೇಕಾದ್ರೆ ಯಾವ ಹೆಮಿಸ್ಪಿಯರ್ದಲ್ಲಿದೆ ಅಂತ ಹೇಳಿದ್ದೆ? ಭಾರತ ನಾರ್ದರ್ನ್ ಹೆಮಿಸ್ಪಿಯರ್ದಲ್ಲಿ. ಸೂಪರ್. ಅದಕ್ಕಾಗಿ ಇಲ್ಲಿ ನಾರ್ತ್ ಅಂತ ಕೊಟ್ಟಿದ್ದಾರೆ, ನಾರ್ದರ್ನ್ ಹೆಮಿಸ್ಫಿಯರ್. ನೀವು ಕೇಳ್ಬೋದು, ಸರ್ ಇದು ಭಾರತದ ದಕ್ಷಿಣ ಭಾಗದಲ್ಲಿ ಬರುತ್ತೆ, ಯಾಕೆ ಏನ್ ಕೊಟ್ಟಿದ್ದೀರಾ ಅಂತ. ಇಲ್ಲಿ ಭಾರತದ ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಏನಿದೆ ಭೂಗೋಳಾರ್ಧದಲ್ಲಿ ಯಾವ ಭಾಗದಲ್ಲಿ ಭಾರತ ಬರುತ್ತೆ ಅನ್ನೋದ್ರ ಮೇಲೆ ಈ ಪಾಯಿಂಟ್ಸ್ ಅನ್ನ ಕೊಡಲಾಗುತ್ತೆ. ಭಾರತ ನಾರ್ದರ್ನ್ ಹೆಮಿಸ್ಫಿಯರ್ ಉತ್ತರಾರ್ಧಗೋಳದಲ್ಲಿ ಬರೋದ್ರಿಂದ 6 ಡಿಗ್ರಿ 45 ಮಿನಿಟ್ಸ್ ನಾರ್ತ್ ಉತ್ತರಕ್ಕೆ ಕೊಡ್ತಾ ಇದ್ದೇವೆ. ಹಾಗೆ ಇದು ಸಹ 37 ಡಿಗ್ರಿ 6 ಮಿನಿಟ್ಸ್ ನಾರ್ತ್ ಉತ್ತರ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಇಂದಿರಾ ಕೋಲ್ ಆಫ್ ಲಡಾಖ್ನ ಇಂದಿರಾ ಕೋಲ್ ಅಂತಾನೂ ಕರಿತೇವೆ ಈ ಪಾಯಿಂಟ್ ಅನ್ನ. ಸೊ ಇದನ್ನ ಉತ್ತರದಲ್ಲಿ ಬರುವಂತದ್ದು, ಭಾರತದ ಉತ್ತರದಲ್ಲಿ ಬರುವಂತದ್ದನ್ನ ಯಾವುದು 37 ಡಿಗ್ರಿ 60 ಮಿನಿಟ್ಸ್ ನಾರ್ತ್ ಲಡಾಖ್ನ ಇಂದಿರಾ ಕೋಲ್ ಅಥವಾ ಇಂದಿರಾ ಕೋಲ್ ಆಫ್ ಲಡಾಖ್. ಹಾಗೆ ದಕ್ಷಿಣದ ಅತ್ಯಂತ ತುದಿಯಲ್ಲಿ ಬರುವಂತದನ್ನ ಇಂದಿರಾ ಪಾಯಿಂಟ್ ಅಥವಾ ಪಗ್ಮೇಲಿಯನ್ ಪಾಯಿಂಟ್ ಅಂತ ಕರಿತೇವೆ. ಅದು 6 ಡಿಗ್ರಿ 45 ಮಿನಿಟ್ಸ್ ನಾರ್ತ್ಗೆ ಬರುತ್ತೆ. ಅದೇ ರೀತಿ ಭಾರತದ ಮಧ್ಯದಲ್ಲಿ ಒಂದು ಹಾದು ಹೋಗ್ತಾ ಇದೆಯಲ್ಲ, ಅದನ್ನ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇದರ ಅಕ್ಷಾಂಶ ಎಷ್ಟಿದೆ? ಇದರ ಅಕ್ಷಾಂಶ 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್ ಉತ್ತರಕ್ಕೆ ಇದೆ. ಅರ್ಥ ಆಯ್ತು ತಾನೆ? ಈ ಎಲ್ಲಾ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮಗೆ ಮ್ಯಾಪ್ ಅನ್ನ ಬಿಡಿಸಿ ಈ ಪಾಯಿಂಟ್ ಅನ್ನ ಕೊಡ್ತಾರೆ, ಇದನ್ನ ಮ್ಯಾಪ್ ನಲ್ಲಿ ನೀವು ಡಿನೋಟ್ ಮಾಡಿ ಅಂತ. ಈ ರೀತಿಯಿಂದ ಬಹಳಷ್ಟು ಬಾರಿ ವೆರಿ 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 ಇಂಪಾರ್ಟೆಂಟ್ ಅನ್ಬಹುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಅದರಲ್ಲೂ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇರ್ಬೋದು, ಈ ಇಂದಿರಾ ಪಾಯಿಂಟ್ ಇರ್ಬೋದು, ಇವುಗಳನ್ನೆಲ್ಲ ಪದೇ ಪದೇ ರಿಪೀಟೆಡ್ ಆಗಿ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಈ ಪಾಯಿಂಟ್ಸ್ಗಳಾದವು. ಹಾಗೆ 8 ಡಿಗ್ರಿ 4 ಮಿನಿಟ್ಸ್ ನಾರ್ತ್ ಉತ್ತರ, ಇದು ಭಾರತದ ಕನ್ಯಾಕುಮಾರಿ ಇದೆಯಲ್ಲ ದಕ್ಷಿಣದಲ್ಲಿ, ಅದರ ಮೂಲಕ ಹಾದು ಹೋಗುತ್ತೆ. ಸೊ 4 ಪಾಯಿಂಟ್ಸ್ಗಳು 37 ಡಿಗ್ರಿ 60 ಮಿನಿಟ್ಸ್, 23 ಡಿಗ್ರಿ 30 ಮಿನಿಟ್ಸ್, 8 ಡಿಗ್ರಿ 4 ಮಿನಿಟ್ಸ್, 6 ಡಿಗ್ರಿ 45 ಮಿನಿಟ್ಸ್. ಈ 4 ಪಾಯಿಂಟ್ಸ್ಗಳು ನಿಮಗೆ ತಿಳಿದಿದೆ ಅಂದ್ಕೊಳ್ತೇನೆ. ಹಾಗೆ ಆದಷ್ಟು ಈ ಪಾಯಿಂಟ್ಸ್ಗಳನ್ನ ನೆನ್ಪಿಡುವಂತಹ ಪ್ರಯತ್ನ ಮಾಡಿ. ಹೇಗೆ ನೆನ್ಪಿಟ್ಕೊಳ್ಬಹುದು? ಈ ಪಾಯಿಂಟನ್ನ ಮತ್ತೆ ಈ ಪಾಯಿಂಟನ್ನ ನೋಡೋದಾದ್ರೆ ಇದರ ಮಧ್ಯದಲ್ಲಿ ಬರುವಂತಹದ್ದೇ 23 ಡಿಗ್ರಿ. ಸೊ 37 ಪ್ಲಸ್ 6 ಮಾಡಿ, ಹಾಗೆ ಅದರ ಹಾಫ್ ಮಾಡಿದ್ರೆ ಆಲ್ಮೋಸ್ಟ್ ಈ 23 ಡಿಗ್ರಿ ಹಾಫಿಗೆ ಬರುತ್ತೆ. ಓಕೆ, ಈ ರೀತಿಯಾಗಿಯೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಇದು ಲ್ಯಾಟಿಟ್ಯೂಡ್ನಲ್ ಪೊಸಿಷನ್. ನೆಕ್ಸ್ಟ್ ಇರುವಂತಹದ್ದು ಲಾಂಗಿಟ್ಯೂಡಿನಲ್ ಪೊಸಿಷನ್, ರೇಖಾಂಶದ ಸ್ಥಾನ. ಇಲ್ಲಿ ತನಕ ಮಲಗಿದ್ದು, ಈಗ ಏನು ಎದ್ದಿವೆ.
ಸೊ ಹೇಗೆ ಇದ್ದೀವಿ, ಎಲ್ಲಿಂದ ಬರುತ್ತೆ, ಹಾಗೆ ಇಲ್ಲಿ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಯಾಕೆ ಈಸ್ಟ್ ಅಂತ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಹೇಳಿದ್ದೇನೆ. ಕರೆಕ್ಟ್, ನೀವು ಗೆಸ್ ಮಾಡಿರೋದು ಸರಿ. ಭಾರತ ಈಸ್ಟರ್ನ್ ಹೆಮಿಸ್ಫಿಯರ್ದಲ್ಲಿ ಬರ್ತಾ ಇದೆ ತಾನೆ. ನಾರ್ದರ್ನ್ ಮತ್ತೆ ಈಸ್ಟರ್ನ್ ಹೆಮಿಸ್ಫಿಯರ್ದ ಮಧ್ಯದಲ್ಲಿ ಭಾರತ ಬರುತ್ತೆ. ಹೀಗಾಗಿ ಲಾಂಗಿಟ್ಯೂಡ್ನಲ್ ಪೊಸಿಷನ್ದಲ್ಲಿ ಭಾರತವನ್ನ ನೋಡೋದಾದ್ರೆ ಯಾವತ್ತು ಈಸ್ಟ್ ಅಥವಾ ಪೂರ್ವ ಅನ್ನೋ ಪಾಯಿಂಟ್ ಬಂದೇ ಬರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಇದು ಯಾವುದು 68 ಡಿಗ್ರಿ 7 ಮಿನಿಟ್ಸ್ ಆಗುತ್ತೆ. ಈ ತುದಿಯಲ್ಲಿ 97 ಡಿಗ್ರಿ 25 ಮಿನಿಟ್ಸ್ ಈಸ್ಟ್ ಪೂರ್ವಕ್ಕಾಗತ್ತೆ. ಇನ್ನು ಮಧ್ಯದಲ್ಲಿ ಬರೋದು ಯಾವುದು 82.5 ಡಿಗ್ರಿ ಈಸ್ಟ್ ಪೂರ್ವಕ್ಕೆ ಆಗತ್ತೆ. ಈ 3 ಪಾಯಿಂಟ್ಸ್ ಹೇಳಿವೆ. ಅದರಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್. ಇದನ್ನ ನಾವು IST ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ಭಾರತೀಯ ಆದರ್ಶ ಕಾಲಮಾನದ ರೇಖೆ, ನನ್ನ ಹೆಸರೇ ಇದೆ ಓಕೆ, ಭಾರತೀಯ ಆದರ್ಶ ಕಾಲಮಾನದ ರೇಖೆ ಅಂತ ಕರಿತೇವೆ. ಯಾಕೆ ಹೀಗೆ ಕರಿತೇವೆ? ಫಾರ್ ಎಕ್ಸಾಂಪಲ್, ಈಗ ಎಷ್ಟಾಗಿದೆ ನಿಮ್ಮ ಗಡಿಯಾರದಲ್ಲಿ ಟೈಮು ನೋಡಿ. ಒಂದು ಅಂದಾಜಿಗೆ ಸಂಜೆ 5 ಗಂಟೆ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಸಂಜೆ 5 ಗಂಟೆ ಇಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ IST ಇಲ್ಲ ಅಂದಿದ್ರೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲ ಅಂದರೆ ಇಲ್ಲಿ 5 ಗಂಟೆ ಬೇಗ ಆಗಿರ್ಬೋದು, ಇಲ್ಲಿ 5 ಗಂಟೆ ಲೇಟಾಗಿ ಆಗ್ಬಹುದಾಗಿತ್ತು. ಈ ರೀತಿಯಾಗಿ ಟೈಮ್ ಏನಾಗ್ತಾ ಇತ್ತು, ಚೇಂಜಸ್ ಆಗ್ತಾ ಇತ್ತು. ಯೂನಿಫಾರ್ಮಿಟಿ ಅನ್ನೋದೇ ಇರೋದಿಲ್ಲ ಆಗಿತ್ತು. ಹೀಗಾಗಿ ಪೂರ್ತಿ ದೇಶದಲ್ಲಿ ಒಂದೇ ಸಾಮಾನ್ಯ ಟೈಮ್ ಇರಬೇಕು ಅಂದ್ಕೊಂಡು ನಾವು 82.5 ಡಿಗ್ರಿ ಈಸ್ಟನ್ನು, ಹೇಗೂ ಅದು ಭಾರತದ ಮಧ್ಯಭಾಗದಿಂದ ಹಾದೋಗುತ್ತೆ. ಸೊ ಈ ಬದಿಯವರಿಗೂ ಹಾಗೆ ಈ ಕಡೆ ಇರುವವರಿಗೂ ಇಬ್ಬರಿಗೂ ಅದು ಒಂಥರ ಮಿಡ್ಲ್ ಗ್ರೌಂಡ್ ಇದೆ. ಅದಕ್ಕಾಗಿ ಅದನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ನ ರೇಖೆ ಅಥವಾ ಭಾರತೀಯ ಆದರ್ಶ ಕಾಲಮಾನದ ರೇಖೆ ಅಂತ ಕರಿತೇವೆ. ಇದು ಎಲ್ಲಿಂದ ಹಾದೋಗ್ತಾ ಇದೆ? ಇದು ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ನ ಮುಖಾಂತರ ಹಾದು ಹೋಗ್ತಾ ಇದೆ. ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್. ಓಕೆ, ಅರ್ಥ ಆಯ್ತು ತಾನೆ? ಲಾಂಗಿಟ್ಯೂಡ್ನಲ್ ಮತ್ತೆ ಲ್ಯಾಟಿಟ್ಯೂಡ್ನಲ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಮ್ಯಾಪ್ ವರ್ಕ್ ಅಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಡೆಫಿನೆಟ್ಲಿ ಆಗಿ ಬಂದೇ ಬರುತ್ತೆ. ಓಕೆ, ಸೂಪರ್. ಯಾಕೆ ಸೂಪರ್? ಯಾಕಂದ್ರೆ ಇಂಡಿಯಾಸ್ ಜಿಯೋಗ್ರಫಿಕಲ್ ಪೊಸಿಷನ್, ಲೊಕೇಶನ್ ಅಂದರೆ ಭಾರತದ ಭೌಗೋಳಿಕ ಸ್ಥಾನ, ಇದನ್ನ ನಾವು ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದೇನು? ಫ್ರಂಟಿಯರ್ಸ್ ಅಥವಾ ಗಡಿಗಳು. ಬನ್ನಿ ಅದನ್ನ ನೋಡೋಣ. ಓಕೆ, ನೆಕ್ಸ್ಟ್ ಇರುವಂತಹದ್ದು ಫ್ರಂಟಿಯರ್ಸ್ ಅಥವಾ ಮೇರೆಗಳು, ಗಡಿಗಳು, ಬೌಂಡ್ರೀಸ್ ಅಂತ ಕರಿತೇವಲ್ಲ, ಅದೇ ಆಂಗಲ್ ನಲ್ಲಿ ಬರುವಂತಹದ್ದು. ಇದು ನಮ್ಮ ಭಾರತ, ಇಂಡಿಯಾ ಬೀಯಿಂಗ್ ಅ ಪೆನಿನ್ಸುಲಾ. ಸೊ ಆಲ್ರೆಡಿ ಹೇಳಿದ್ದೇನೆ ಪೆನಿನ್ಸುಲಾ ಅಂದ್ರೆ ಏನು, ಯೋಚನೆ ಮಾಡಿ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. 3 ಕಡೆಯಿಂದ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ನೆಲದಿಂದ ಲಾಕ್ ಆಗಿದ್ರೆ ಅದನ್ನ ನಾವು ಪೆನಿನ್ಸುಲಾ ಅಂತ ಕರಿತೇವೆ. ಸೊ ಇಂಡಿಯಾ ಒಂದು ಪೆನಿನ್ಸುಲಾ. ಇಟ್ ಹ್ಯಾಸ್ ಬೋತ್ ಲ್ಯಾಂಡ್ ಅಂಡ್ ವಾಟರ್ ಫ್ರಂಟಿಯರ್. ಸೊ 3 ಕಡೆ ವಾಟರ್ ಇದೆ, ಒಂದು ಕಡೆ ಲ್ಯಾಂಡ್ ಇದೆ. ಇಂಡಿಯಾ ಹ್ಯಾಸ್ 15,200 ಕಿಲೋಮೀಟರ್ಸ್ ಆಫ್ ಲ್ಯಾಂಡ್ ಫ್ರಂಟಿಯರ್ಸ್. 15,200 ಕಿಲೋಮೀಟರ್ಗಳಷ್ಟು ಭಾರತ ಲ್ಯಾಂಡ್ ಫ್ರಂಟಿಯರ್ ಅನ್ನ ಅಂದರೆ ಭೂಮೇರೆಯನ್ನ ಹೊಂದಿದೆ. ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ, ಪೆನಿನ್ಸುಲಾ. ಇದು ಭೂ ಮತ್ತು ಜಲ ಮೇರೆ ಎರಡನ್ನೂ ಹೊಂದಿದೆ. ಹಾಗೆಯೇ ಭಾರತವು 15,200 ಕಿಲೋಮೀಟರ್ಗಳಷ್ಟು ಭೂಗಡಿಯನ್ನ ಹೊಂದಿದೆ. ಅರ್ಥ ಆಯ್ತು ಅಂದ್ಕೊಳ್ತೇನೆ. ಬನ್ನಿ ಮುಂದಿನ ಸ್ಲೈಡ್ಗೆ ಹೋಗೋಣ. ಫ್ರಂಟಿಯರ್ಸ್ ಅಥವಾ ಮೇರೆಗಳು. ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ. ಸೊ ಅದು ಭೂಮೇರೆ ಆಯಿತು. ಇಲ್ಲಿ ನೋಡೋದಾದ್ರೆ ದ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ 6,100 ಕಿಲೋಮೀಟರ್ ಕೋಸ್ಟಲ್ ಲೈನ್ ಅನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೋಸ್ಟಲ್ ಲೈನ್ ಅಂದ್ರೆ ಏನು? ಸಮುದ್ರದ ಗಡಿ. ಸೊ ಇಲ್ಲಿ ನೀವು ನೋಡ್ಬೋದು, ಇವೆಲ್ಲ ಏನಾಗುತ್ತೆ, ಇಲ್ಲಿಂದ ಇಲ್ಲಿ ಹೋಗೋದಲ್ಲ, ಇವೆಲ್ಲವೂ ಕೋಸ್ಟಲ್ ಲೈನ್ ಆಗತ್ತೆ. ಸೊ ಭಾರತದ ಇಲ್ಲಿ ಕಚ್ನಿಂದ ಬರೋದಾದ್ರೆ ಇಲ್ಲಿಂದ ಇಲ್ಲಿ ತನಕ ಇರುವಂಥದ್ದೇನು ಕೋಸ್ಟಲ್ ಲೈನ್ ಆಗಿದೆ. ಹಾಗೆಯೇ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಇನ್ಕ್ಲೂಡಿಂಗ್ ಐಸ್ಲ್ಯಾಂಡ್ಸ್, ಇಂಡಿಯಾ ಹ್ಯಾಸ್ 7,516.6 ಕಿಲೋಮೀಟರ್ಸ್ ಆಫ್ ಕೋಸ್ಟ್ ಲೈನ್. ಸೊ ಐಲ್ಯಾಂಡ್ಸ್ ಅಂತ ಹೇಳಿದ್ದೀನಿ. ಯಾವುದು ಐಲ್ಯಾಂಡ್ಸ್? ಯೋಚನೆ ಮಾಡಿ. ನಾನು ಹೇಳಿದ್ದೆ ತಾನೆ, ಭಾರತ ಅಂದ್ರೆ ಕೇವಲ ಇಷ್ಟೇ ಅಲ್ಲ. ಭಾರತಕ್ಕೆ ಅಂಡಮಾನ್ ನಿಕೋಬಾರ್ ಇರಬಹುದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರುವಂತ ಅಂಡಮಾನ್ ನಿಕೋಬಾರ್ ಇರಬಹುದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಲಕ್ಷದ್ವೀಪ್, ಇವು ಸಹ ಭಾರತದ ಅಂಡರ್ನಲ್ಲೇ ಬರುತ್ತೆ. ಸೊ ಕೇವಲ ಇದಷ್ಟೇ ಭಾರತದ ಕೋಸ್ಟ್ ಲೈನ್ ಆಗಲ್ಲ. ಈ ಎಲ್ಲೆಲ್ಲಿ ಅಂಡಮಾನ್ ನಿಕೋಬಾರ್ಗಳಿವೆಯೋ
ಇದರ ಸುತ್ತಮುತ್ತ ಏನಿದೆಯೋ ಕೋಸ್ಟಲ್ ಲೈನ್, ಇಲ್ಲಿಂದ ನೋಡೋದಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಏನು ಕೋಸ್ಟಲ್ ಲೈನ್ಸ್ ಇದೆಯೋ ಹಾಗೆ ಇಲ್ಲಿ ಬರೋದಾದ್ರೆ ಇಲ್ಲೂ ಸಹ ಲಕ್ಷದ್ವೀಪ ಐಲ್ಯಾಂಡ್ನ ಏನು ಕೋಸ್ಟಲ್ ಲೈನ್ಸ್ ಇದೆಯೋ ಅದಕ್ಕೆ ತಾಗಿಕೊಂಡು ಅವೆಲ್ಲವೂ ಭಾರತದ ಕೋಸ್ಟಲ್ ಲೈನಲ್ಲೇ ಬರುತ್ತೆ. ಸೊ ವಿದೌಟ್ ಐಲ್ಯಾಂಡ್ಸ್ ಎಷ್ಟಿದೆ 6100 ಕಿಲೋಮೀಟರ್, ವಿತ್ ಐಲ್ಯಾಂಡ್ಸ್ ಎಷ್ಟಿದೆ 7516. ಕನ್ನಡದಲ್ಲಿ ಹೇಳೋದಾದರೆ ಭಾರತದ ಮುಖ್ಯ ಭೂಭಾಗವು ಸುಮಾರು 6100 ಕಿಲೋಮೀಟರ್ ಕರಾವಳಿ ತೀರವನ್ನ ಹಾಗೂ ದ್ವೀಪಗಳನ್ನ ಒಳಗೊಂಡಂತೆ 7516 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ. ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ನೇಬರಿಂಗ್ ಕಂಟ್ರೀಸ್. ಈಗ ನಾವು ತಿಳ್ಕೊಂಡ್ವಿ ಎಷ್ಟು ಕೋಸ್ಟಲ್ ಲೈನ್ ಇದೆ ಅಂತ, ಎಷ್ಟು ಭಾರತದ ಲ್ಯಾಂಡ್ ಫ್ರಂಟಿಯರ್ ಇದೆ ಅಂತ. ಹಾಗಾದ್ರೆ ಯಾವ ದೇಶಗಳ ಜೊತೆ ಇದೆ ಅದು ಸಹ ಇಂಪಾರ್ಟೆಂಟ್ ಅಲ್ವಾ ತಿಳ್ಕೊಳ್ಳೋದು. ಸೊ ನೇಬರಿಂಗ್ ಕಂಟ್ರೀಸ್ ಅಥವಾ ನೆರೆಹೊರೆ ರಾಷ್ಟ್ರಗಳು, ಇದು ಭಾರತ. ಓಕೆ, ಕೆಳಗಿನ ದಕ್ಷಿಣದಲ್ಲಿ ನೋಡೋದಾದ್ರೆ ಶ್ರೀಲಂಕಾ ಇದೆ, ಇಲ್ಲಿ ಮಾಲ್ಡೀವ್ಸ್ ಇದೆ. ಇಲ್ಲೆಲ್ಲ ಏನು ಬರುತ್ತೆ, ಇಂಡಿಯನ್ ಓಷಿಯನ್, ಅರೇಬಿಯನ್ ಅವೆಲ್ಲ ಬರುತ್ತೆ ತಾನೆ, ಇಂಡಿಯನ್ ಓಷಿಯನ್ ಎಲ್ಲ ಬರುತ್ತೆ ತಾನೆ. ಸೊ ಇವೆರಡೂ ದೇಶಗಳ ಜೊತೆಗೆ ಭಾರತ ಜಲಗಡಿಯನ್ನ ಹೊಂದಿದೆ, ವಾಟರ್ ಫ್ರಂಟಿಯರ್ ಅನ್ನ ಹೊಂದಿದೆ. ಅದೇ ಹೀಗೆ ನಾವು ಹೋಗ್ತಾ ಹೋದ್ರೆ ಮೇಲೆ ಚೀನಾ ಇದೆ, ಉತ್ತರದಲ್ಲಿ ಚೀನಾ ಇದೆ, ಚೀನಾದ ಜೊತೆ ಭಾರತ ಗಡಿಯನ್ನ ಹೊಂದಿದೆ. ಹಾಗೆ ಇಲ್ಲಿ ನೇಪಾಳ ಇದೆ, ನೇಪಾಳ ಜೊತೆ ಸಹ ಉತ್ತರದಲ್ಲೇ ಬರುವಂಥದ್ದು, ಅದರ ಜೊತೆನೂ ಸಹ ಗಡಿಯನ್ನ ಹೊಂದಿದೆ. ಹಾಗೆ ಭೂತಾನ್ ಇರಬಹುದು, ಭೂತಾನು ಉತ್ತರದಲ್ಲೇ ಬರುತ್ತೆ. ಈ ಎಲ್ಲಾ ಕಂಟ್ರೀಸ್ ಉತ್ತರದಲ್ಲಿ ಬರೋದ್ರಿಂದ ಭಾರತ ಈ ದೇಶಗಳ ಜೊತೆ ಏನನ್ನ ಗಡಿಯನ್ನ ಹೊಂದಿದೆ. ಯಾವ ರೀತಿಯ ಗಡಿ? ಭೂನ ಜಲನ, ಲ್ಯಾಂಡ್ ಆರ್ ವಾಟರ್, ಸೂಪರ್ ಲ್ಯಾಂಡ್ ಫ್ರಂಟಿಯರ್ ಅನ್ನ ಹೊಂದಿದೆ. ಅದೇ ರೀತಿ ನಾರ್ತ್ ವೆಸ್ಟ್ ಅಲ್ಲಿ ಬರೋದಾದ್ರೆ ಅಫ್ಘಾನಿಸ್ತಾನ್ ಇದೆ, ಪಾಕಿಸ್ತಾನ್ ಇದೆ. ವಾಯುವ್ಯ ದಿಕ್ಕಿನಲ್ಲಿ ನೋಡೋದಾದ್ರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಜೊತೆಗೆ ಭಾರತ ಗಡಿಯನ್ನ ಹೊಂದಿದೆ. ಅಲ್ಲೇ ನೋಡೋದಾದ್ರೆ ಬಾಂಗ್ಲಾದೇಶ್ ಇರಬಹುದು, ಮಯನ್ಮಾರ್ ಅಥವಾ ಅದರ ಬರ್ಮಾ ಅಂತಾನೂ ಕರಿತೇವೆ, ಇದು ಸಹ ಈ ಭಾಗದಲ್ಲಿ ಬರ್ತಾ ಇದೆ. ಯಾವ ಭಾಗವಿದು? ಪೂರ್ವನೋ ಪಶ್ಚಿಮನೋ? ಯೋಚನೆ ಮಾಡಿ. ಓಕೆ, ಪೂರ್ವದಲ್ಲಿ ಭಾರತ ಈ ದೇಶಗಳ ಜೊತೆ ತನ್ನ ಗಡಿಯನ್ನ ಹೊಂದಿದೆ. ಸೊ ಈ ರೀತಿಯಾಗಿ ಭಾರತ ಈ ಎಲ್ಲಾ ದೇಶಗಳ ಜೊತೆ ತನ್ನ ಗಡಿಯನ್ನ ಹೊಂದಿದೆ. ಇದನ್ನ ಇನ್ನೂ ಡೀಟೇಲ್ ಆಗಿ ಬರುವಂತಹ ಟೇಬಲ್ನ ಮುಖಾಂತರ ತಿಳಿದುಕೊಳ್ಳೋಣ. ಸೊ ನಾರ್ತ್ ಅಲ್ಲಿ, ಉತ್ತರ ದಿಕ್ಕಿನಲ್ಲಿ ಚೀನಾದ ಜೊತೆ ಭಾರತ ಗಡಿಯನ್ನ ಹೊಂದಿದೆ, ನೇಪಾಳ ಜೊತೆ, ಭೂತಾನ ಜೊತೆ, 3 ಕಂಟ್ರೀಸ್ ಆಯ್ತು. ಹಾಗೆ ಚೀನಾದ ಜೊತೆ ಭಾರತ ಏನು ಗಡಿಯನ್ನ ಹೊಂದಿದೆ ಅಲ್ಲ, ಅದನ್ನ ನಾವು ಮ್ಯಾಕ್ಮೋಹನ್ ಲೈನ್ ಅಥವಾ ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೇವೆ. ಇದನ್ನ ನಾವು ಇಮ್ಯಾಜಿನರಿ ರೇಖೆಗಳನ್ನ ಮಾಡ್ಕೊಂಡಿದ್ದೇವೆ. ಬಟ್ ಭಾರತದ ಗಡಿ ಏನಿದೆ ಅಲ್ಲ, ಬೌಂಡ್ರಿ ಇದೆ ಅಲ್ಲ ಯಾವ ಚೀನಾದ ಜೊತೆ, ಅದನ್ನ ನಾವು ಮ್ಯಾಕ್ಮೋಹನ್ ಲೈನ್ ಅಥವಾ ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೇವೆ. ಇದು ಉತ್ತರ ಆಯ್ತು. ಇನ್ನು ನಾರ್ತ್ ವೆಸ್ಟಿಗೆ ಬರೋದಾದ್ರೆ, ಈ ಡೈರೆಕ್ಷನ್ ಬರೋದಾದ್ರೆ ವಾಯುವ್ಯದಲ್ಲಿ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ಜೊತೆ ಭಾರತ ಗಡಿಯನ್ನ ಹೊಂದಿದೆ. ಅಫ್ಘಾನಿಸ್ತಾನದನ್ನ ನಾವು ಡ್ಯುರಾಂಡ್ ಲೈನ್ ಅಥವಾ ಡ್ಯುರಾಂಡ್ ರೇಖೆ ಅಂತ ಕರಿತೇವೆ. ಪಾಕಿಸ್ತಾನದನ್ನ ನಾವು ರ್ಯಾಡ್ಕ್ಲಿಫ್, ಓಕೆ, ಇದನ್ನ ನಾವು ರ್ಯಾಡ್ಕ್ಲಿಫ್ ರೇಖೆ ಅಥವಾ ರ್ಯಾಡ್ಕ್ಲಿಫ್ ಲೈನ್ ಅಂತ ಕರಿತೇವೆ. ನಾರ್ತ್ ಚೀನಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಈ 3ಗಳ ಬೌಂಡ್ರಿಯನ್ನ ಲೈನನ್ನ ಹೆಸರನ್ನ ಹೇಳಿದ್ದೇನೆ. ಇನ್ನು ಈಸ್ಟ್ ಅಲ್ಲಿ ಬರೋದಾದ್ರೆ, ಪೂರ್ವದಲ್ಲಿ ಬರೋದಾದ್ರೆ ಮಯನ್ಮಾರ್ ಅಥವಾ ಬರ್ಮಾದ ಜೊತೆ ಹೊಂದಿದೆ, ಹಾಗೆ ಬಾಂಗ್ಲಾದೇಶ್ ಸಹ ಹೊಂದಿದೆ. ಇಷ್ಟೇನಾ ಕಂಟ್ರೀಸ್? ಜಲಗಡಿ? ಎಸ್. ಭಾರತ ಸೌತ್ ಅಲ್ಲಿ ಅಂದರೆ ದಕ್ಷಿಣದಲ್ಲಿ ಶ್ರೀಲಂಕಾದ ಜೊತೆ, ಹಾಗೆ ಸೌತ್ ವೆಸ್ಟ್ ಅಲ್ಲಿ ಬರೋದಾದ್ರೆ ಮಾಲ್ಡೀವ್ಸ್ನ ಜೊತೆ, ಸೌತ್ ವೆಸ್ಟ್ ಅನ್ನ ಕನ್ನಡದಲ್ಲಿ ನೈಋತ್ಯ ಅಂತ ಕರೀತಾರೆ, ಈ ಎರಡೂ ದೇಶಗಳ ಜೊತೆ ಜಲಗಡಿಯನ್ನ ಭಾರತ ಹೊಂದಿದೆ. ಸೊ ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೂಪರ್ ಆಸಮ್. ಯಾಕಂದ್ರೆ ನಮ್ಮ ಸೆಕೆಂಡ್ ಟಾಪಿಕ್ ಅನ್ನ ನಾವು ಕವರ್ ಮಾಡಿದ್ದೇವೆ, ಫ್ರಂಟಿಯರ್ಸ್ ಮತ್ತೆ ಗಡಿಗಳು. ಮುಂದೆ ಇರುವಂತಹದ್ದು ಫಿಸಿಕಲ್ ಫೀಚರ್ಸ್ ಅಥವಾ ಭೂ ಸ್ವರೂಪಗಳು. ಅದನ್ನ ತಿಳಿಯೋಣ ಬನ್ನಿ. ನನ್ನ ಫೇವರೇಟ್ ಬ್ಯಾಂಡ್. ಓಕೆ, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ಭಾರತದ ಭೂ ಸ್ವರೂಪಗಳು. ಏನಂತ ಬರೆದಿದ್ದೇವೆ? ಇಂಡಿಯಾ ಹ್ಯಾಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲೀಫ್ ಫೀಚರ್ಸ್. ಭಾರತವು ವಿವಿಧ ಬಗೆಯ ಭೂ ಸ್ವರೂಪಗಳನ್ನ ಒಳಗೊಂಡಿದೆ. ಅದೇ ನಾ ಹೇಳಿದ್ನಲ್ಲ, ಭಾರತದ ಮ್ಯಾಪ್ ಅನ್ನ ಫಸ್ಟಿಗೆ ತೋರಿಸಿದಾಗ ಚಾಪ್ಟರ್ ತತ್ವದಲ್ಲಿ ಒಂದು ಪ್ರದೇಶದಲ್ಲಿ ಇದ್ದ ಹಾಗೆ ಮತ್ತೊಂದು ಪ್ರದೇಶದಲ್ಲಿ ಭೂ ಸ್ವರೂಪಗಳಿಲ್ಲ.
ಒಂದ್ ಕಡೆ ಮೌಂಟೇನ್ಸ್ಗಳಿದೆ, ಮತ್ತೊಂದು ಕಡೆ ಕೋಸ್ಟಲ್ ಲೈನ್ಸ್ ಇದೆ. ಈ ರೀತಿಯಾಗಿ ಬೇರೆ ಬೇರೆ ಭೂ ಸ್ವರೂಪಗಳನ್ನ, ಒಂದು ಕಡೆ ಬಹಳಷ್ಟು ಉದ್ದವಾದಂತಹ ಮೌಂಟೇನ್ ರೇಂಜಸ್ಗಳನ್ನ ಕಾಣಬಹುದು, ಮತ್ತೊಂದು ಕಡೆ ಪ್ಲೇನ್ ಲ್ಯಾಂಡ್ ಅನ್ನ ಕಾಣಬಹುದು. ಈ ರೀತಿಯಾಗಿ ಡಿಫರೆಂಟ್ ಭೂ ಸ್ವರೂಪಗಳನ್ನ ಭಾರತ ಹೊಂದಿದೆ. ನೆಕ್ಸ್ಟ್ ಏನು, ದೀಸ್ ಆರ್ ಫೌಂಡ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಈ ಸ್ವರೂಪಗಳು ದೇಶದ ವಿವಿಧ ಭಾಗಗಳಲ್ಲಿ ಕಂಡು ಬರುತ್ತೆ. ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದೇರ್ ಹಿಸ್ಟ್ರಿ ಡೇಟ್ಸ್ ಬ್ಯಾಕ್ ಟು ಡಿಫರೆಂಟ್ ಜಿಯೋಲಾಜಿಕಲ್ ಪೀರಿಯಡ್ಸ್ and there are differences in the structure and surface features. ಒಂದು ಸಮುದ್ರ ಮಟ್ಟದಿಂದ ಎತ್ತರ ಆಯಿತು, ಹಾಗೆ ಈ ಸಮುದ್ರ ಮಟ್ಟದಿಂದ ಎತ್ತರ ಆಗುವುದರ ಜೊತೆಗೆ ಭೂಮಿ ಏನಿದೆ ದೊಡ್ಡದಿದೆ ಅಲ್ಲ, ಇದು ಕೇವಲ 1000-2000 ವರ್ಷ ಹಿಂದಿನಿಂದ ಇಲ್ಲ, ಇದಕ್ಕೆ ಮಿಲಿಯನ್ ಗಟ್ಟಲೆ ಇತಿಹಾಸವಿದೆ, ವರ್ಷಗಳ ಇತಿಹಾಸವಿದೆ. ಈ ರೀತಿಯಾಗಿ ಹಿಸ್ಟ್ರಿ ಡೇಟ್ಸ್ ಬ್ಯಾಕ್ ಟು ಡಿಫರೆಂಟ್ ಜಿಯೋಲಾಜಿಕಲ್, ಇವುಗಳು ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿದ್ದು ಭೂ ರಚನೆ ಹಾಗೂ ಮೇಲ್ಮೇಲಕ್ಷಣಗಳಲ್ಲಿ ವ್ಯತ್ಯಾಸಗಳನ್ನ ಹೊಂದಿದೆ. ಯಾವುದೋ ಒಂದು 1,00,000 ವರ್ಷದ ಹಿಂದೆ ಆಗಿದ್ರೆ ಯಾವುದೋ ಒಂದು ಇತ್ತೀಚೆಗೆ ಆಗಿರಬಹುದು. ಈ ರೀತಿಯಾಗಿ 1,00,000 ವರ್ಷಗಳ ಹಿಂದೆ ಆಗಿದ್ದಂತಹ ಏನು ಭೂ ರಚನೆ ಇದೆ ಅದರಲ್ಲೂ ಡಿಫ್ರೆನ್ಸ್ ಇದೆ, ಈಗ ಸದ್ಯದಲ್ಲಾಗಿದ್ದೆ ಅದರಲ್ಲೂ ಡಿಫ್ರೆನ್ಸ್ ಇದೆ. ಈ ರೀತಿಯಾಗಿ ಕಂಟಿನ್ಯೂಸ್ ನಡೀತಾ ಇರುವಂತಹ ಸೈಕಲ್ಲು. ಇದಕ್ಕೆ ಸಾವಿರಾರು ಅಲ್ಲ ಲಕ್ಷಗಟ್ಟಲೆ ವರ್ಷಗಳ ಇತಿಹಾಸ ಇದೆ. ಈ ಎಲ್ಲಾ ಕಾರಣಗಳಿಂದ ಏನಾಗ್ತಾ ಇದೆ, ಭೂಮಿಯ ಭೂರಚನೆ ಇರಬಹುದು, ಮೇಲ್ಮೇ ಲಕ್ಷಣ ಸರ್ಫೇಸ್ ಫೀಚರ್ಸ್ ಏನಿರುತ್ತೆ, ಸರ್ಫೇಸಸ್, ಅವುಗಳಲ್ಲಿ ನಾವು ವ್ಯತ್ಯಾಸಗಳನ್ನ ಕಾಣಬಹುದಾಗಿದೆ. ಭಾರತದ ಭೂ ಸ್ವರೂಪ ವಿಭಾಗಗಳು. ಸೊ ಈಗ ನಾ ಏನ್ ಹೇಳಿದೆ, ಬಹಳಷ್ಟು ಬೇರೆ ಬೇರೆ ವಿವಿಧ ರೀತಿಯ ಭೂ ಸ್ವರೂಪಗಳಿವೆ ಅಂತ ಹೇಳಿದೆ. ಹಾಗಾದ್ರೆ ಯಾವ್ಯಾವು? ಅವುಗಳನ್ನ ಮುಖ್ಯವಾಗಿ 4 ವಿಭಾಗಗಳಾಗಿ ವಿಂಗಡಿಸ್ತೇವೆ. ಯಾವುದದು? ಒಂದನೇದು ನಾರ್ಥರ್ನ್ ಮೌಂಟೇನ್ಸ್, ಉತ್ತರದ ಪರ್ವತಗಳು. ಓಕೆ. ಸೆಕೆಂಡ್ ಒನ್ ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಮಹಾ ಮೈದಾನಗಳು ಅಂತ ಕರಿತೇವಲ್ಲ, ಅದು ಬರುತ್ತೆ. ಮೂರನೇದು ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಆಗುತ್ತೆ. 4ನೇದು ಕೋಸ್ಟಲ್ ಪ್ಲೇನ್ಸ್ ಅಥವಾ ಕರಾವಳಿ ಮೈದಾನಗಳು ಆಗುತ್ತೆ. ಈ 4 ಭಾರತದ ಭೂ ಸ್ವರೂಪದ 4 ಡಿವಿಷನ್ಸ್ ಆಗಿದೆ. ಒಂದೊಂದಾಗೆ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗಿರುವಂತಹದ್ದು ನಾರ್ದರ್ನ್ ಮೌಂಟೇನ್ಸ್ ಅಥವಾ ಉತ್ತರದ ಪರ್ವತಗಳು. ಬನ್ನಿ ಅದನ್ನ ನೋಡೋಣ. ಸೊ ಇಲ್ಲೇನ್ ಕಾಣಿಸ್ತಾ ಇದೆ? ಇನ್ನೋ ಪರ್ವತ ಶ್ರೇಣಿಗಳು. ಓಕೆ, ಪರ್ವತ ಶ್ರೇಣಿಗಳು ಅಂದ ಕೂಡಲೇ ಏನ್ ನೆನಪಿಗೆ ಬರುತ್ತೆ? ಹಿಮಾಲಯ, ಕರೆಕ್ಟ್, ಮೌಂಟ್ ಎವರೆಸ್ಟ್, ಇವೆಲ್ಲ ನೆನಪಿಗೆ ಬರುತ್ತಾ? ಅವುಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಿಮಾಲಯ ಪರ್ವತ ಶ್ರೇಣಿ, ಹಿಮಾಲಯನ್ ಮೌಂಟೇನ್ಸ್ಗಳ ಬರುವಂತದ್ದೇ ಈ ನಾರ್ದರ್ನ್ ಮೌಂಟೇನ್ಸ್ ಅಲ್ಲಿ, ಉತ್ತರದ ಪರ್ವತಗಳಲ್ಲಿ. ಹೈಯೆಸ್ಟ್ ಇನ್ ದ ವರ್ಲ್ಡ್, ಕೇವಲ ಭಾರತದಲ್ಲಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾಗಿರುವಂತಹ ಏನಿವು ಮೌಂಟೇನ್ಸ್ಗಳಾಗಿವೆ ನಾರ್ದರ್ನ್ ಮೌಂಟೇನ್ಸ್ಗಳು. ಕನ್ಸಿಸ್ಟ್ ಆಫ್ ಹೈಯೆಸ್ಟ್ ಪೀಕ್ಸ್, ಡೀಪ್ ವ್ಯಾಲೀಸ್, ಗ್ಲೇಸಿಯರ್ ರಿವರ್ಸ್ ಎಕ್ಸೆಟ್ರಾ. ಕೇವಲ ಎತ್ತರವಾದ ಶಿಖರಗಳಷ್ಟನ್ನೇ ಇವು ಹೊಂದಿಲ್ಲ, ಇಲ್ಲಿ ಹಿಮ ನದಿಗಳು ಸಹ ಇದೆ. ಹಿಮ ನದಿಗಳ ಜೊತೆಗೆ ಏನು ಎಲ್ಲೆಲ್ಲಿ ಹೀಗೆ ಉದ್ದ ಸ್ಟ್ರಕ್ಚರ್ಗಳಿರುತ್ತೋ ಮಧ್ಯದಲ್ಲಿ ಕಣಿವೆಗಳೆಲ್ಲ ಬರುತ್ತಲ್ಲ, ಸೊ ಅಂತಹ ಬಹಳಷ್ಟು ಆಳವಾದ ಕಣಿವೆಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಎತ್ತರವಾದ ಶಿಖರಗಳನ್ನ, ಆಳವಾದ ಕಣಿವೆಗಳನ್ನ, ಹಿಮನದಿ ಮುಂತಾದವುಗಳನ್ನ ಇದು ಹೊಂದಿದೆ. ಓಕೆ, ಸೊ ಹಾಗಿದ್ರೆ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ? ಇದು ಪಾಮೀರ್ ಗ್ರಂಥಿ ಅಥವಾ ಪಾಮೀರ್ ನಾಟ್ ನಿಂದ ಪ್ರಾರಂಭ ಆಗುತ್ತೆ. ಓಕೆ, ತುದಿ ಲಡಾಖ್ನ ಮೇಲೆ ಅಂತ ಹೇಳ್ಬೋದು. ಇಲ್ಲಿಂದ ಪ್ರಾರಂಭವಾಗಿ ಅರುಣಾಚಲ್ ಪ್ರದೇಶದಲ್ಲಿ ಇದು ಕೊನೆಗೊಳ್ಳುತ್ತೆ. ಸೊ ಪಾಮೀರ್ ಗ್ರಂಥಿಯಿಂದ ಅರುಣಾಚಲ್ ಪ್ರದೇಶದವರೆಗೆ ಎಷ್ಟು ಕಿಲೋಮೀಟರ್ ಇದೆ? 2500 ಕಿಲೋಮೀಟರ್, 2500 ಕಿಲೋಮೀಟರ್ಗಳಷ್ಟು ಇದು ವಿಸ್ತರಣೆಯಲ್ಲಿ ಹರಡಿದೆ ಪಾಮೀರ್ ಗ್ರಂಥಿಯಿಂದ ಅರುಣಾಚಲ್ ಪ್ರದೇಶದವರೆಗೆ. ಓಕೆ, ನೆಕ್ಸ್ಟ್ ಒಂದು ಬರ್ತಾ ಇದೆ. ಏನ್ ಬರ್ತಾ ಇದೆ? ದೀಸ್ ಫೋಲ್ಡೆಡ್ ಮೌಂಟೇನ್ ರೇಂಜಸ್. ಫೋಲ್ಡೆಡ್ ಅಂದ್ರೆ ಏನು? ಫೋಲ್ಡ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಏನೋ ಒಂದು ಚಾದ್ರವನ್ನ ಫೋಲ್ಡ್ ಮಾಡ್ತೀರಾ. ಒಬ್ಬ ಒಂದ್ ಕಡೆಯಿಂದ ಚಾದ್ರ ಫೋಲ್ಡ್ ಮಾಡ್ತಾನೆ, ಮತ್ತೊಬ್ಬ ಮಾಡ್ತಾನೆ. ಹೀಗೆ ಎರಡೂ ಕಡೆಯಿಂದ ಫೋರ್ಸ್ ಹಾಕಿದ್ರೆ ಏನಾಗುತ್ತೆ? ನಾನು ಇಲ್ಲಿಂದ ದೂಕ್ತೇನೆ, ಆ ಕಡೆಯಿಂದ ಅವನು ಹೀಗೆ ದೂಕ್ತಾನೆ. ಆ ಚಾದ್ರವನ್ನ
ಮಧ್ಯದಲ್ಲಿ ಏನಾಗುತ್ತೆ, ರಿಂಕಲ್ಸ್ ಫಾರ್ಮ್ ಆಗುತ್ತೆ. ಕರೆಕ್ಟ್. ಸೊ ರಿಂಕಲ್ಸ್ ಈ ರೀತಿ ಇರುತ್ತೆ ತಾನೆ, ಅದೇ ಇಲ್ಲಿ ಫಾರ್ಮ್ ಆಗ್ತಾ ಇದೆ. ನೀವು ಇದನ್ನ ನೋಡಬಹುದು. ಇವೆಲ್ಲ ಏನಿದೆ, ಇವೆಲ್ಲವೂ ಯಾವ ಫಾರ್ಮೇಶನ್ ಅಲ್ಲಿದೆ ಅಂದರೆ ಮಡಿಕೆ ಫಾರ್ಮೇಶನ್ ಅಲ್ಲಿದೆ. ಒಂದು ಇದನ್ನೇ ನಾವು ಅರ್ಧ ಒಡೆದು ನೋಡೋದಾದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ಒಂದು ಬಂತು, ಸೊ ಈ ರೀತಿಯಾಗಿ ಮಡಿಕೆ ಫಾರ್ಮೇಶನ್ ಅಲ್ಲಿ ಅಥವಾ ಫೋಲ್ಡೆಡ್ ಫಾರ್ಮೇಶನ್ ಅಲ್ಲಿ ನಮ್ಮ ಈ ಉತ್ತರದ ಪರ್ವತಗಳು ಇವೆ. ಈ ಪರ್ವತಗಳನ್ನ ನಾವು 3 ಮೇನ್ ರೇಂಜಸ್ಗಳಾಗಿ, 3 ಮುಖ್ಯ ಶ್ರೇಣಿಗಳಾಗಿ ವಿಭಾಗಿಸ್ತೇವೆ. ಯಾವ್ದಾದವು ಅವೇ, ಮೊದಲನೆಯದು ಶಿವಾಲಿಕ್ ರೇಂಜ್. ಶಿವಾಲಿಕ್ ರೇಂಜ್ ಅಥವಾ ಶಿವಾಲಿಕ್ ಶ್ರೇಣಿ ಅಂತ ಕರಿತೇವೆ. ಇದನ್ನ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್ ಅಂತ ಕರಿತೇವೆ. ಇದಿದೆ ಅಲ್ಲ, ಇದೇ ನಮ್ಮ ಶಿವಾಲಿಕ್ ರೇಂಜ್ ಆಗಿದೆ. ದ ಹಿಮಾಚಲ್ ಸೆಕೆಂಡ್ ಒನ್, ಮಿಡ್ಲ್ ಹಿಮಾಲಯಾಸ್. ಸೊ ಮಿಡ್ಲ್ ಹಿಮಾಲಯಾಸ್ ಯಾವ್ದು ಹಸಿರಿನಲ್ಲಿದೆಯೋ ಅದೇ ನಮ್ಮ ಮಿಡ್ಲ್ ಹಿಮಾಲಯಾಸ್ ಆಗಿದೆ. ಹಾಗೆ ಗ್ರೇಟರ್ ಹಿಮಾಲಯಾಸ್ ಅಥವಾ ಹಿಮಾದ್ರಿ, ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಕರಿತೇವೆ. ಇಲ್ಲಿ ಬಣ್ಣವನ್ನು ಸಹ ಕೊಡಲಾಗಿದೆ. ಈ ಬಣ್ಣದ ಕಲರ್ ಇಲ್ಲಿದೆ. ಈ 3 ಓಕೆ, ಶಿವಾಲಿಕ್ ರೇಂಜ್, ದ ಹಿಮಾಚಲ್, ಗ್ರೇಟರ್ ಹಿಮಾಲಯಾಸ್. ಈ ರೀತಿಯಾಗಿ 3 ವಿಧಗಳಲ್ಲಿ ನಾವು ನಾರ್ದರ್ನ್ ಮೌಂಟೇನ್ಸ್ ಅನ್ನ ವಿಂಗಡಿಸ್ತೇವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಇರುವಂತಹದ್ದು ಶಿವಾಲಿಕ್ ರೇಂಜ್. ಎಸ್, ಶಿವಾಲಿಕ್ ರೇಂಜ್ ಅಥವಾ ಶಿವಾಲಿಕ್ ಶ್ರೇಣಿ. These hills are the most recent formations and are in the southern part. ನಾನು ಹೇಳಿದ್ದೆ ಅಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಇದು ಕೇವಲ ಓಕೆ ರೀಸೆಂಟ್ ಅಂದ್ರೂ ಇದಕ್ಕೂ ಸಹ ಬಹಳಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ರೀಸೆಂಟ್ ಅಂದ ಕೂಡಲೇ ಇಂದು 10 ವರ್ಷನೋ 20 ವರ್ಷನೋ ಅಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ರೀತಿಯಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ನೋಡೋದಾದ್ರೆ ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯ ಮೌಂಟೇನ್ಸ್ಗಳಾಗಿರ್ಬಹುದು, ಹಿಮನದಿಗಳಾಗಿರ್ಬಹುದು, ಸಮುದ್ರಗಳಾಗಿರಬಹುದು, ಅಷ್ಟೇ ಅಲ್ಲದೆ ಏನು ನಮ್ಮ ನದಿಗಳು, ಕಣಿವೆಗಳು, ಇವೆಲ್ಲವೂ ಒಂದೇ ದಿನದಲ್ಲಿ ಆದದ್ದಲ್ಲ. ಇವೆಲ್ಲವೂ ಬಹಳಷ್ಟು ಸಮಯವನ್ನ ತೆಗೆದುಕೊಂಡು ಆದಂತಹದ್ದು. ಅದರಲ್ಲೇ ಈ ಶಿವಾಲಿಕ್ ರೇಂಜ್ ಏನಿದೆ ಇದು ಮೋಸ್ಟ್ ರೀಸೆಂಟ್ ಫಾರ್ಮೇಶನ್ ಆಗಿದೆ. ಇನ್ನು ಮತ್ತೊಂದು ಪಾಯಿಂಟ್ ಹೇಳೋದಾದ್ರೆ, ಈ ನಾರ್ದರ್ನ್ ಮೌಂಟೇನ್ ರೇಂಜಸ್ ಏನಿದೆ ಅಲ್ಲ, ಅಲ್ಲಿ ಬರುವಂತಹ ಪರ್ವತಗಳು ಅವು ಇನ್ನೂ ಎತ್ತರ ಆಗ್ತಾನೇ ಇವೆ. ಅವು ಇನ್ನು ಕೆಳಗೆ ಬರ್ತಾ ಇಲ್ಲ. ಈ ಮೌಂಟ್ ಎವರೆಸ್ಟ್ ನೋಡಿದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿ ಈ ವರ್ಷಕ್ಕೆ ನೋಡಿದ್ರೆ ಅದು ಇನ್ನೂ ಎತ್ತರ ಆಗ್ತಾನೆ ಇದೆ. ಸೊ ಈ ರೀತಿಯಾಗಿ ಈ ಎಲ್ಲಾ ಮೌಂಟೇನ್ಸ್ಗಳು ಇನ್ನೂ ಎತ್ತರಕ್ಕೆ ಹೋಗ್ತಾ ಇವೆ. ಯಾಕೆ ನಾನು ಈ ಪಾಯಿಂಟ್ ಅನ್ನ ತರ್ತಾ ಇದ್ದೇನೆ, ಯಾಕಂದ್ರೆ ಯಾವ ಯಾವ ಮೌಂಟೇನ್ಸ್ಗಳು ಅತ್ಯಂತ ಹೆಚ್ಚಿನ ಎತ್ತರದಲ್ಲಿವೆಯೋ ಅವು ಬಹಳ ಹಿಂದೆಯೇ ಸ್ಥಾಪಿತವಾಗಿದ್ದದು. ಯಾವ ಯಾವ ಮೌಂಟೇನ್ ರೇಂಜಸ್ಗಳು ಕಡಿಮೆ ಹೈಟ್ ನಲ್ಲಿವೆಯೋ ಅವೆಲ್ಲವೂ ರೀಸೆಂಟ್ ಆಗಿ ಫಾರ್ಮ್ ಆಗಿರುವಂತಹದ್ದು. ಇವು ಸಹ ವೇಗದಿಂದ ಬೆಳೀತಾವೆ, ಅವು ಸಹ ಬೆಳೀತಾ ಇದ್ದಾವೆ. ಅದಕ್ಕೋಸ್ಕರ ಸೊ ಇವು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದುದು. ಇದು ಅತ್ಯಂತ ದಕ್ಷಿಣದಲ್ಲಿರುವಂತಹ ಸರಣಿ. ದಕ್ಷಿಣ ಅಂದರೆ ಯಾವುದು? ನಾನು 3 ಮ್ಯಾಪ್ ಅನ್ನ ತೋರಿಸಿದ್ದೆ, ಗ್ರೇಟರ್ ಹಿಮಾಲಯ, ಹಿಮಾಚಲ್ ಹಾಗೆ ಶಿವಾಲಿಕ್. ಸೊ ಅವೆಲ್ಲವೂ ಮೇಲ್ಗಡೆ ನಾರ್ತ್ ಅಲ್ಲಿ ಬರುತ್ತೆ. ಅದು ಕಂಪೇರ್ ಮಾಡಿದ್ರೆ, ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ದಕ್ಷಿಣದಲ್ಲಿ ಬರುತ್ತೆ. ಓಕೆ, ಹಾಗೆಯೇ ಆಲ್ಸೋ ಕಾಲ್ಡ್ ಆಸ್ ದ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್, ಹಿಮಾಲಯದ ಪಾದ ಬೆಟ್ಟಗಳು ಎಂದು ಸಹ ಇದನ್ನ ಕರೀತಾರೆ. ಆಲ್ರೆಡಿ ಹೇಳಿದ್ದೆ, ಏನು ಇತ್ತೀಚೆಗೆ ಫಾರ್ಮ್ ಆಗಿರುವಂತಹದ್ದು ಸದರ್ನ್ ಪಾರ್ಟ್ದಲ್ಲಿದೆ. ಹಾಗೆ ಇವುಗಳ ಎತ್ತರ, ಇಲ್ಲಿ ಬರುವಂತಹ ಮೌಂಟೇನ್ ರೇಂಜಸ್ಗಳ ಎತ್ತರ ಕಂಪೇರ್ಡ್ ಟು ಅದರ್ಸ್ ಅಂದ್ರೆ ಅದು ಗ್ರೇಟರ್ ಹಿಮಾಲಯಾಸ್ ಇರಬಹುದು, ಹಿಮಾಚಲ್ ಇರಬಹುದು, ಅವಕ್ಕೆ ಕಂಪೇರ್ ಮಾಡಿದರೆ ಇವುಗಳ ಹೈಟ್ ಕಡಿಮೆ ಇದೆ. ಹೀಗಾಗಿ ಇವುಗಳನ್ನ ನಾವು ಪಾದ ಬೆಟ್ಟಗಳು ಅಂತ ಕರಿಬಹುದು ಅಥವಾ ಫುಟ್ ಹಿಲ್ಸ್ ಆಫ್ ದ ಹಿಮಾಲಯಾಸ್ ಅಂತ ಕರಿಬಹುದು. ಏಕೆಂದ್ರೆ ಇವುಗಳ ಮುಂದೆ ಹೋದಂತೆಲ್ಲ ಅವೆಲ್ಲ ಇನ್ನು ಎತ್ತರದಲ್ಲಿ ಹೋಗ್ತಾ ಇವೆ. ಓಕೆ ಮಕ್ಕಳೇ, ಓಕೆ. ಶಿವಾಲಿಕ್ ರೇಂಜ್, ಥರ್ಡ್ ಒನ್ ಶಿವಾಲಿಕ್ ರೇಂಜ್. ನೀವು ನೋಡಬಹುದು ಕಡಿಮೆ ಎತ್ತರ ಕಂಪೇರ್ ಟು ಇವೆರಡು. 600 to 1500 ಮೀಟರ್ಸ್. ಇವುಗಳ ಎತ್ತರ ಎಷ್ಟಿದೆ ಅಂದ್ರೆ 600ರಿಂದ 1500 ಮೀಟರ್. ಸಮುದ್ರ ಮಟ್ಟದಿಂದ ಇವು ಇಷ್ಟೊಂದು ಎತ್ತರದಲ್ಲಿವೆ. ವೆರಿ ಶಾರ್ಟ್ ಹೈಟ್, ಅತಿ ಕಡಿಮೆ ಎತ್ತರವನ್ನ ಹೊಂದಿದೆ. ಕಂಪೇರ್ ಟು ಅದರ್ಸ್ ಇವು ವೆರಿ ಶಾರ್ಟ್ ಹೈಟ್. ಓಕೆ, ಈಗ ಯಾವ್ದಕ್ಕೆ ಇವೆರಡಕ್ಕೂ ಕಂಪೇರ್ ಮಾಡಿದಾಗ ಕಡಿಮೆ ಹೈಟ್. ಓಕೆ, ಏನ್ ಕಾಣಿಸ್ತಾ ಇದೆ ಇಲ್ಲಿ? ಡ್ಯೂನ್ಸ್ಗಳು ಅಂತ ಬರೆದಿದ್ದೇವೆ. ಇಲ್ಲೊಂದು ಪರ್ವತವನ್ನು ಕಾಣಿಸ್ತಾ ಇದೆ, ಇಲ್ಲೊಂದು ಪರ್ವತ ಕಾಣಿಸ್ತಾ ಇದೆ. ಏನಿದು? ಎಸ್, ಇದು ಹಿಮಾಚಲ್. ಹಿಮಾಚಲ್ ಅಂದ್ರೆ ಮಧ್ಯದಲ್ಲಿ ಬರುವಂತಹದ್ದು.
ಅದರ ಪರ್ವತಗಳು ಸ್ವಲ್ಪ ಎತ್ತರ ಇವೆ. ಸೊ ಇದು ಸ್ವಲ್ಪ ಎತ್ತರ ಇದೆ ಕಂಪೇರ್ ಟು ಶಿವಾಲಿಕ್, ಅದು ಪಾದ ಬೆಟ್ಟಗಳು ಕಡಿಮೆ ಇದೆ. ಹಾಗಾದ್ರೆ ಇಲ್ಲೂ ಒಂದು ಪರ್ವತ ಬರ್ತಾ ಇದೆ, ಪರ್ವತ ಇಲ್ಲೂ ಬರ್ತಾ ಇದೆ, ಮಧ್ಯದಲ್ಲಿ ಏನ್ ಫಾರ್ಮ್ ಆಗ್ತಾ ಇದೆ, ಏನೋ ಒಂದು ಲ್ಯಾಂಡ್ ಫಾರ್ಮ್ ಆಗ್ತಾ ಇದೆ ಅಲ್ಲ, ಇದನ್ನೇ ನಾವು ಡ್ಯೂನ್ಸ್ಗಳು ಅಂತ ಕರಿತೇವೆ. ಕನ್ನಡದಲ್ಲಿ ಅದನ್ನ ಡೂನ್ಸ್ಗಳು ಅಂತ ಕರಿತೇವೆ. ಏನು ಇವು? ನ್ಯಾರೋ ಸ್ಟ್ರಿಪ್ಸ್ ಆಫ್ ಪ್ಲೇನ್ಸ್ ಆರ್ ವ್ಯಾಲೀಸ್ ಕಾಲ್ಡ್ ಆಸ್ ಡ್ಯೂನ್ಸ್. ಸಮತಟ್ಟಾದ ಓಕೆ ಕಿರಿದಾದ ಮೈದಾನಗಳನ್ನ ಡೂನ್ಗಳು ಎಂದು ಕರೆಯೋರು. ಇವು ಸಮತಟ್ಟಾಗಿರುತ್ತವೆ ಮತ್ತು ಕಿರಿದಾಗಿರುತ್ತವೆ, ಇಂತಹವುಗಳನ್ನ ನಾವು ಡೂನ್ಸ್ಗಳು ಅಂತ ಕರಿತೇವೆ. ಎಕ್ಸಾಂಪಲ್ ಯಾವುದು? ಡೆಹ್ರಾಡೂನ್, ಇದರಲ್ಲೇ ದೂನ್ ಇದೆ, ಡೆಹ್ರಾಡೂನ್. ಹಾಗೆ ಪಾಟ್ಲಿ ಇರಬಹುದು, ಕೋಟ್ಲಿ ಇರಬಹುದು, ಕೋಟಾ ಇರಬಹುದು, ಚೌಕಂಬ ಇರಬಹುದು, ಉಧಂಪುರ್ ಇರಬಹುದು. ಇವೆಲ್ಲವೂ ಏನಾಗಿದೆ? ಇವೆಲ್ಲವೂ ಡೂನ್ಸ್ಗಳಾಗಿವೆ. ಡೂನ್ಸ್ಗಳು ಅಂದ್ರೆ ಏನು? ಎರಡು ಮೌಂಟೇನ್ ರೇಂಜಸ್ಗಳಿರುತ್ತೆ, ಮಧ್ಯದಲ್ಲಿ ಏನು ಫಾರ್ಮ್ ಇದಾಗಿರುತ್ತೆ ಅಲ್ಲ, ಸಮತಟ್ಟಾದ ಕಿರಿದಾದ ಲ್ಯಾಂಡ್ ಏನ್ ಫಾರ್ಮ್ ಆಗಿರುತ್ತೆ ಅಲ್ಲ, ಅದನ್ನೇ ನಾವು ಡೂನ್ಸ್ಗಳು ಅಂತ ಕರೀತೇವೆ. ಡೆಹ್ರಾಡೂನ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಇದಕ್ಕೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಓಕೆ, ಶಿವಾಲಿಕ್ ರೇಂಜಸ್ ಅನ್ನ ಮುಗಿಸಿದ್ವಿ. ನೆಕ್ಸ್ಟ್ ಇರುವಂತಹದ್ದು ಹಿಮಾಚಲ. ಹಿಮಾಚಲ ಅಂದ್ರೆ ಏನು? ಅದು ಎಲ್ಲಿ ಬರುತ್ತೆ? ಮಧ್ಯದಲ್ಲಿ ಬರುತ್ತಾ, ಕೆಳಗೆ ಬರುತ್ತಾ? 3 ಶ್ರೇಣಿಗಳಿವೆ. ಎಸ್, ಅವು ಮಧ್ಯದಲ್ಲಿ ಬರುವಂತಹದ್ದು. ಲೊಕೇಟೆಡ್ ಬಿಟ್ವೀನ್ ಶಿವಾಲಿಕ್ ಅಂಡ್ ದ ಗ್ರೇಟರ್ ಹಿಮಾಲಯಾಸ್. ಇದು ಶಿವಾಲಿಕ್, ಇದು ಗ್ರೇಟರ್ ಹಿಮಾಲಯಾಸ್, ಇದು ಮಧ್ಯದಲ್ಲಿ ಲೊಕೇಟ್ ಆಗಿರುವಂತಹದ್ದು. ಇಲ್ಲೂ ಸಹ ನೀವು ನೋಡಬಹುದು, ಶಿವಾಲಿಕ್ ಬರುತ್ತೆ, ಇಲ್ಲಿ ಮೇಲ್ ಗ್ರೇಟರ್ ಹಿಮಾಲಯಸ್ ಬರುತ್ತೆ, ಅದರ ಮಧ್ಯದಲ್ಲಿ ಇರುವಂತಹದ್ದು. ಎಸ್, ಮಿಡ್ಲ್ ಹಿಮಾಲಯಾಸ್ ಅಂತಾನೂ ಸಹ ಕರೀತಾರೆ ಇದನ್ನ. ಮಧ್ಯ ಹಿಮಾಲಯ ಅಂತ ಸಹ ಹಿಮಾಚಲನ್ನ ಕರೀತಾರೆ. ಇದೇ ನಮ್ಮ ಮಿಡ್ಲ್ ಹಿಮಾಲಯ. ಇದೆಷ್ಟಿದೆ? ಅಬೌಟ್ 60 to 80 ಕಿಲೋಮೀಟರ್ಸ್ ಇನ್ ವಿಡ್ತ್. 65-80 ಕಿಲೋಮೀಟರ್ ವಿಡ್ತ್ ಅಲ್ಲಿದೆ. ಇದರ ಎತ್ತರ ಎಷ್ಟಿದೆ? 3600 to 4500 ಮೀಟರ್ಸ್ ಎತ್ತರದಲ್ಲಿದೆ. ಕಂಪೇರ್ಡ್ ಟು ಶಿವಾಲಿಕ್ ಆಲ್ಮೋಸ್ಟ್ ಟ್ರಿಬಲ್ ಆಗ್ತಾ ಇದೆ ಇಲ್ಲಿ ಹೈಟ್ ಅಂತ ಹೇಳ್ಬಹುದು ಸಮುದ್ರ ಮಟ್ಟದಿಂದ. ಸೊ 3600 to 4500 ಮೀಟರ್ಸ್ ಹೈಟ್ ಅಲ್ಲಿ ಇವೆ. ಓಕೆ, ಸೊ ಈ ಮಧ್ಯ ಹಿಮಾಚಲದಲ್ಲಿ ನಾವು ಪ್ಯಾರಲಲ್ ಮೌಂಟೇನ್ ರೇಂಜಸ್ ಅಥವಾ ಸಮಾನಾಂತರ ಪರ್ವತ ಶ್ರೇಣಿಗಳನ್ನ ಕಾಣಬಹುದು. ಪ್ಯಾರಲಲ್ ಅಂದ್ರೆ ಏನು? ಕಾರ್ತಿಕ್ ಸರ್ ಅವರ ಕ್ಲಾಸ್ ಅನ್ನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರಬೇಕು ಪ್ಯಾರಲಲ್ ಅಂದ್ರೆ ಏನು ಅಂತ. ಸೊ ಇವೆರಡು ಪ್ಯಾರಲಲ್ ಆಗಿದೆವಾ? ನನ್ನ ಮೇಲಿನ ಕೈ ಮತ್ತೆ ಕೆಳಗಿನ ಕೈ ಯೋಚನೆ ಮಾಡಿ ಹೇಳಿ. ಕರೆಕ್ಟ್, ಪ್ಯಾರಲಲ್ ಅಂದರೆ ಎರಡೂ ಒಂದೇ ಡಿಸ್ಟೆನ್ಸ್ ಅಂತರದಲ್ಲಿರುತ್ತೆ. ಓಕೆ, ಅವುಗಳ ಮಧ್ಯದ ಅಂತರ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿನ ಅಂತರ, ಇಲ್ಲಿಂದ ಇಲ್ಲಿನ ಅಂತರ ಎರಡೂ ಸೇಮ್ ಇರುತ್ತೆ, ಅಂತವುಗಳನ್ನ ಪ್ಯಾರಲಲ್ ಅಂತ ಕರಿತೇವೆ. ಇವು ಪರ್ಫೆಕ್ಟ್ ಆಗಿ ಪ್ಯಾರಲಲ್ ಆಗಿ ಇರಲ್ಲ, ಸ್ವಲ್ಪ ಅಲ್ಲೋ ಇಲ್ಲೋ ಸ್ವಲ್ಪ ಗ್ಯಾಪ್ ಇರಬೇಕು. ಯಾಕಂದ್ರೆ ಇವೆಲ್ಲವೂ ಮೌಂಟೇನ್ಸ್ಗಳು ಫಾರ್ಮ್ ಆಗಿರುವಂತಹದ್ದು. ನಮ್ಮ ಮ್ಯಾಥ್ಸ್ ನಲ್ಲಿ ಒಂದು ಥಿಯರಮ್ ಅಥವಾ ಫಾರ್ಮುಲಾ ಹಾಕಿ ಹೇಗೆ ಪರ್ಫೆಕ್ಟ್ ಮಾಡ್ತೇವೋ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಆದರೂ ಇವು ಬಹಳಷ್ಟು ಪ್ಯಾರಲಲ್ ಆಗಿ ಇರುತ್ತೆ. ಅವುಗಳನ್ನೇ ನಾವು ಸಮಾನಾಂತರ ಪರ್ವತ ಶ್ರೇಣಿಗಳು ಅಂತ ಕರಿತೇವೆ. ಇಲ್ಲಿ ಪೀರ್ ಪಂಜಾಲ್ ಅನ್ನ ನೋಡ್ಬೋದು, ಮಸೂರಿಯನ್ನ ನೋಡ್ಬಹುದು. ಪೀರ್ ಪಂಜಾಲ್ ಮತ್ತೆ ಮಸೂರಿ ಇವೆರಡೂ ಏನಿವೆ? ಪ್ಯಾರಲಲ್ ಪರ್ವತ ಶ್ರೇಣಿಗಳಾಗಿವೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ, ಹಾಗೆ ಈ ರೀತಿಯಾಗಿ, ಇದು ಇಲ್ಲಿಂದನೇ ಆಗತ್ತೆ. ಸೊ ಎಕ್ಸ್ಟೆಂಡ್ ಮಾಡಿದೆ ಅಂದ್ರೆ ಈ ರೀತಿಯಾಗಿ. ಸೊ ಇವೆರಡೂ ಪ್ಯಾರಲಲ್ ಆಗಿ ಫಾರ್ಮ್ ಆಗುತ್ತೆ. ಪೀರ್ ಪಂಜಾಲ್ ಇರಬಹುದು, ಮಹಾಭಾರತ ಶ್ರೇಣಿ ಅಥವಾ ಮಹಾಭಾರತ್ ರೇಂಜ್ ಇರಬಹುದು, ನಾಗತಿಬ್ಬ ಇರಬಹುದು, ಮಸೂರಿ ಇರಬಹುದು. ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಸಮಾನಾಂತರ ಪರ್ವತ ಶ್ರೇಣಿಗಳಿಗೆ ಉದಾಹರಣೆಗಳಾಗಿವೆ. ಇವು ಎಲ್ಲಿ ಫಾರ್ಮ್ ಆಗುತ್ತೆ? ಮಧ್ಯ ಹಿಮಾಚಲ್ನಲ್ಲಿ ಆಗತ್ತೆ. ಸೂಪರ್ಬ್. ಓಕೆ, ಫೇಮಸ್ ವ್ಯಾಲೀಸ್ ಅಥವಾ ಪ್ರಸಿದ್ಧ ಕಣಿವೆಗಳು. ಕಾಂಗ್ರಾ ಮತ್ತೆ ಕುಲು ಇಲ್ಲಿರುವಂತಹ ಪ್ರಸಿದ್ಧ ಕಣಿವೆಗಳಾಗಿವೆ. ಯಾರಾದರೂ ಹೋಗಿದ್ದೀರಾ? ನನಗೂ ಹೋಗ್ಬೇಕಂತ ಬಹಳ ಆಸೆ ಇದೆ. ಓಕೆ, ನಾನು ಡೆಫಿನೆಟ್ಲಿ ನನ್ನ ಲೈಫ್ ಟೈಮಲ್ಲಿ ಹೋಗ್ತೇನೆ. ನೀವು ಸಹ ಎಲ್ಲ ಪ್ಲೇಸಸ್ಗಳನ್ನ ವಿಸಿಟ್ ಮಾಡಿ ಅಂತ ಹೇಳ್ತೇನೆ. ಯಾರ್ಯಾರು ಇಲ್ಲಿ ತನಕ ವಿಸಿಟ್ ಮಾಡಿದಿರೋ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮರೆಯದೇ ತಿಳಿಸಿ. ಓಕೆನಾ? ಡೀಲ್ ಡನ್. ಸೂಪರ್ಬ್. ಸೊ ಕಣಿವೆಗಳು ಅಂದ್ರೆ ಏನು? ಆಲ್ರೆಡಿ ಹೇಳಿರುವಂತಹದ್ದೇ. ಎಲ್ಲಿ ಮೌಂಟೇನ್ಸ್ಗಳಿರುತ್ತೋ ಅವುಗಳ ಮಧ್ಯೆ ಚಿಕ್ಕದಾದ ಸ್ಪೇಸ್ ಇರುತ್ತೆ, ನಡೆದುಕೊಂಡು ಹೋಗಿರಲು ಅಂತಹವುಗಳನ್ನು ನಾವು ಕಣಿವೆಗಳು ಅಂತ ಕರಿತೇವೆ. ಪ್ರಸಿದ್ಧ ಗಿರಿಧಾಮಗಳು, ವೆಲ್ ನೌನ್ ಹಿಲ್ ಸ್ಟೇಷನ್ ಯಾವುದವು?
ಶಿಮ್ಲಾ ಇರಬಹುದು, ಮಸೂರಿ ಇರಬಹುದು, ನೈನಿತಾಲ್ ಇರಬಹುದು, ರಾಣಿಖೇತ್ ಇರಬಹುದು, ಚಕ್ರಾತ್ ಇರಬಹುದು, ಡಾರ್ಜಿಲಿಂಗ್, ಇವೆಲ್ಲವೂ ಏನಾಗಿವೆ? ಪ್ರಸಿದ್ಧ ಗಿರಿಧಾಮಗಳಾಗಿವೆ. ಇವೆಲ್ಲವೂ ಎಲ್ಲಿ ಕಂಡು ಬರುತ್ತೆ? ಇವೆಲ್ಲವೂ ಈ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ್ನಲ್ಲೇ ಕಂಡು ಬರುತ್ತೆ. ಹೆಸರನ್ನ ನೋಡಿದ ಕೂಡಲೇ ಅಯ್ಯೋ ಒಂದ್ಸಲನಾದ್ರೂ ಅಲ್ಲಿ ಹೋಗ್ಲೇಬೇಕು ಅಂತ ಅನಿಸ್ದೇ ಇರುತ್ತಾ ನಿಮಗೆ? ಇಲ್ಲ, ಖಂಡಿತವಾಗಿ ಖಂಡಿತವಾಗಿಯೂ ನಿಮಗೆ ಹೋಗ್ಬೇಕು ಅನ್ನೋ ಮನಸ್ಸು ಬಂದೇ ಬರುತ್ತೆ. ಈ ಪ್ಲೇಸಸ್ಗಳನ್ನೆಲ್ಲ ನೋಡಿದ್ರೇನೆ ಇಷ್ಟು ಚಂದ ಇರುತ್ತೆ. ಆಕ್ಚುಯಲ್ ಆಗಿ ಅಲ್ಲಿ ಹೋಗಿ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಓಕೆ, ಸೊ ಮಧ್ಯ ಹಿಮಾಲಯ ಆಯಿತು, ಶಿವಾಲಿಕ್ ಶ್ರೇಣಿ ಆಯಿತು. ಇವುಗಳ ಮೇಲಿರುವಂತಹದ್ದು ಯಾವುದು? ಗ್ರೇಟರ್ ಹಿಮಾಲಯಸ್ ಅಥವಾ ಮಹಾ ಹಿಮಾಲಯ. 6000 to 8000 ಮೀಟರ್ಸ್ ಅಬೌವ್ ದ ಸೀ ಲೆವೆಲ್. ಇಲ್ಲಿ ನೋಡೋದಾದ್ರೆ ಎಷ್ಟೊಂದು ಉದ್ದದಲ್ಲಿ ಎತ್ತರದಲ್ಲಿವೆ ಅಂತ ನೋಡ್ಬೋದು. ಸಮುದ್ರ ಮಟ್ಟದಿಂದ 6000 to 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿವೆ. ಹೈಯೆಸ್ಟ್ ಪೀಕ್ಸ್ ಆಫ್ ದ ಹಿಮಾಲಯಸ್, ಲೋವೆಸ್ಟ್ ಪೀಕ್ಸ್ ಆಫ್ ದ ಹಿಮಾಲಯಸ್ ಶಿವಾಲಿಕ್ದಲ್ಲಿ ಬಂದರೆ ಇಲ್ಲಿ ಹೈಯೆಸ್ಟ್ ಪೀಕ್ಸ್ ಆಫ್ ದ ಹಿಮಾಲಯಸ್ ಬರುತ್ತೆ. ಇದೇ ನಮ್ಮ ಗ್ರೇಟರ್ ಹಿಮಾಲಯ ಆಗಿದೆ, ಹೈಯೆಸ್ಟ್ ಪೀಕ್ಸ್ ಇರುತ್ತೆ. ದ ಅರ್ಲಿಯರ್ ಫಾರ್ಮ್ಡ್ ರೇಂಜಸ್ ಆಫ್ ದ ಹಿಮಾಲಯಾಸ್. ನಾನು ಶಿವಾಲಿಕ್ ಹೇಳ್ಬೇಕಾದ್ರೆ ಏನಂದೆ? ರೀಸೆಂಟ್ಲಿ ಫಾರ್ಮ್ಡ್ ಅಂತ ಹೇಳಿದೆ. ಅದೇ ಗ್ರೇಟರ್ ಹಿಮಾಲಯ ಹೇಳ್ಬೇಕಾದ್ರೆ ಏನಂತ ಇದ್ದೇನೆ? ದ ಅರ್ಲಿಯರ್ ಫಾರ್ಮ್ಡ್ ರೇಂಜಸ್ ಆಫ್ ದ, ಇವು ಮೊದಲೇ ಬಹಳಷ್ಟು ಸಾವಿರಾರು ವರ್ಷಗಳ ಹಿಂದೆಯೇ ಫಾರ್ಮ್ ಆಗಿರುವಂತಹದ್ದು ಇವು. ಹಾಗೆ ಅಷ್ಟೊಂದು ಹಿಂದೆ ಫಾರ್ಮ್ ಆಗಿರೋದ್ರಿಂದ ಇವು ಕಂಟಿನ್ಯೂಸ್ಲಿ ಬೆಳಿತಾನೆ ಇದೆ, ಉದ್ದ ಆಗ್ತಾನೆ ಇದೆ. ಹೀಗಾಗಿ ಅವುಗಳು ಇಷ್ಟೊಂದು ಸಮುದ್ರ ಮಟ್ಟದಿಂದ ಇಷ್ಟೊಂದು ಎತ್ತರದಲ್ಲಿವೆ ಅಂತ ಹೇಳ್ಬಹುದು. ದ ಹೈಯೆಸ್ಟ್ ಪೀಕ್ಸ್ ಇನ್ ದ ಗ್ರೇಟರ್ ಹಿಮಾಲಯಸ್, ಮಹಾ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳು ಇಲ್ಲಿ ನಾವು ಕಾಣಬಹುದಾಗಿದೆ. ಶಿವಾಲಿಕ್ ಶ್ರೇಣಿಯಲ್ಲಿ ಅತ್ಯಂತ ಕಡಿಮೆ ಎತ್ತರದ್ದು, ಇಲ್ಲಿ ಅತ್ಯಂತ ಹೆಚ್ಚಿನ ಎತ್ತರದ್ದು. ಓಕೆ, ಹಿಮಾದ್ರಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಏನು ಹಿಮ ಯಾವ ಬಣ್ಣದಲ್ಲಿದೆ? ವೈಟ್ ಬಣ್ಣದಲ್ಲಿದೆ. ಸೊ ಸ್ನೋ ಅಂತ ಏನ್ ಕರಿತೇವೆ. ಸೊ ದಿಸ್ ರೇಂಜ್ ಯಾವುದು? ಗ್ರೇಟರ್ ಹಿಮಾಲಯ ಇದೆ ಅಲ್ಲ, this range is completely covered with snow. Hence, it is called Himadri or abode of snow. ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುವುದರಿಂದ ಇದನ್ನ ನಾವು ಹಿಮಾದ್ರಿ ಅಂತ ಕರಿತೇವೆ. ಹಿಮದಲ್ಲೇ ಆವೃತವಾಗಿದೆ, ಹೀಗಾಗಿ ಇದನ್ನ ನಾವು ಹಿಮಾದ್ರಿ ಅಂತ ಸಹ ಕರಿತೇವೆ. ಓಕೆ, ಮೌಂಟ್ ಎವರೆಸ್ಟ್ ಎಲ್ಲಿ ಬರುತ್ತೆ? ಮೌಂಟ್ ಎವರೆಸ್ಟ್ ಗ್ರೇಟರ್ ಹಿಮಾಲಯಸ್ದಲ್ಲೇ ಬರುತ್ತೆ. ಅದು ಎಲ್ಲಿ ಬರ್ತಾ ಇದೆ? ಇದು ಭಾರತ ಆಯಿತು. ಭಾರತದ ಹೊರಗೆ ಬರ್ತಾ ಇದೆ ಅಲ್ಲ, ಇದು ಭಾರತದ ಒಳಗೆ ಬರ್ತಾ ಇಲ್ಲ. ಕರೆಕ್ಟ್, ಎಸ್, ಇದು ಭಾರತದ ಒಳಗೆ ಬರ್ತಾ ಇಲ್ಲ. ಎಲ್ಲಿ ಬರ್ತಾ ಇದೆ ಮೌಂಟ್ ಎವರೆಸ್ಟ್? ಮೌಂಟ್ ಎವರೆಸ್ಟ್ ಹೈಯೆಸ್ಟ್ ಪೀಕು 8848 ಮೀಟರ್ಸ್. ಎಷ್ಟೊಂದು ಉದ್ದ, ಸರಿ ಸುಮಾರು 9 ಕಿಲೋಮೀಟರ್ಗಷ್ಟು ಉದ್ದ ಇದೆ. ನೇಪಾಳ್ ಅಂಡ್ ಟಿಬೆಟ್, ನೇಪಾಳ್ ಮತ್ತು ಟಿಬೆಟ್ ಇವುಗಳ ಮಧ್ಯದಲ್ಲಿ ನಾವು ಮೌಂಟ್ ಎವರೆಸ್ಟ್ ಅನ್ನ ಕಾಣಬಹುದಾಗಿದೆ. ಬಹಳಷ್ಟು ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಭಾರತದ ಅತ್ಯಂತ ಉದ್ದವಾದ ಯಾವುದು ಪರ್ವತ ಯಾವುದಂದ್ರೆ ಮೌಂಟ್ ಎವರೆಸ್ಟ್ ಅಂತ ಬರೀತೀರಾ. ಮೌಂಟ್ ಎವರೆಸ್ಟ್ ಭಾರತದ್ದಲ್ಲ, ಇದು ಪ್ರಪಂಚದ್ದು. ಅಷ್ಟೇ ಅಲ್ಲದೆ ಇದು ಭಾರತದಲ್ಲಿ ಬರ್ತಾ ಇಲ್ಲ, ಇದು ನೇಪಾಳ್ ಮತ್ತು ಟಿಬೆಟ್ನ ಮಧ್ಯದಲ್ಲಿ ಬರ್ತಾ ಇದೆ. ಪ್ರಪಂಚದಲ್ಲಿಯೇ ಅತ್ಯುನ್ನತ ಶಿಖರ ಮೌಂಟ್ ಎವರೆಸ್ಟ್ ನೇಪಾಳ್ ಮತ್ತು ಟಿಬೆಟ್ನ ಮಧ್ಯದಲ್ಲಿದೆ. ಅರ್ಥ ಆಯ್ತು ತಾನೆ? ನೆಕ್ಸ್ಟ್ ಇರುವಂತಹದ್ದು ನಿಮಗಿದು ತಿಳಿದಿರಲಿ, ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಬುಕ್ಸ್ನಲ್ಲಿ ಕೊಟ್ಟಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಕೊಟ್ಟಿಲ್ಲ. ಅದಕ್ಕಾಗಿಯೇ ನಾನು ಕೇವಲ ಕನ್ನಡ ಟೆಕ್ಸ್ಟ್ ಅನ್ನ ಕೊಟ್ಟಿದ್ದೇನೆ. ಏನಂತ ಹೇಳ್ತಿದ್ದಾರೆ? ಮೌಂಟ್ ಎವರೆಸ್ಟ್ ಪರ್ವತದ ಎತ್ತರವನ್ನ ಮೊದಲ ಬಾರಿಗೆ ನಿಖರವಾಗಿ ಗುರುತಿಸಿದವರು ರಾಧಾನಾಥ್ ಸಿಕ್ದರ್. ಇವರು ಭಾರತದಲ್ಲಿ ನಡೆಯುತ್ತಿದ್ದ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯಲ್ಲಿ ಉದ್ಯೋಗಿಯಾಗಿದ್ದರು. ಸೊ ಟ್ರಿಗ್ನೋಮೆಟ್ರಿ ನಿಮ್ಮ 10th ಅಲ್ಲಿ ಬರುತ್ತೆ. ಅದನ್ನ ಎಲ್ಲರೂ ಕಾರ್ತಿಕ್ ಸರ್ನಿಂದ ಚೆನ್ನಾಗಿ ತಿಳಿತೀರಾ ಅನ್ನೋ ಭರವಸೆ ನನಗಿದೆ. ಸೊ ಮೌಂಟ್ ಎವರೆಸ್ಟ್ ಪರ್ವತ ಎತ್ತರವನ್ನ ಫಸ್ಟಿಗೆ ಗುರುತಿಸಿದವರು ರಾಧಾನಾಥ್ ಸಿಕ್ದರ್. ಇವರು ಎಲ್ಲಿದ್ರು ಅಂದ್ರೆ ಇವರು ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅನ್ನೋ ಒಂದು ಇದರಲ್ಲಿ ಉದ್ಯೋಗಿಗಳಾಗಿದ್ರು. ಓಕೆ, ಸೊ ಮೌಂಟ್ ಎವರೆಸ್ಟ್ ಬಗ್ಗೆ ತಿಳ್ಕೊಂಡ್ವಿ. ಇದರ ಜೊತೆಗೆ ಬಹಳಷ್ಟು ಇತರ ಪೀಕ್ಸ್ಗಳು ಸಹ, ಮುಖ್ಯ ಶಿಖರಗಳು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಯಾವ್ದಾದವು? ಬನ್ನಿ ಒಂದೊಂದಾಗಿ ನೋಡೋಣ. ಕಾಂಚನಗಂಗಾ ಮೊದಲಿಗೆ ಬರುವಂತಹದ್ದು ಕಾಂಚನಗಂಗಾ. ನೆಕ್ಸ್ಟ್ ಗೌರಿ ಶಂಕರ್. ನೆಕ್ಸ್ಟ್ ಇರುವಂತಹದ್ದು ಧವಳಗಿರಿ.
ನೆಕ್ಸ್ಟ್ ಇರುವಂಥದ್ದು ನಂದಾದೇವಿ. ಇವೆಲ್ಲವೂ ಇದೇ ಯಾವುದಿದು ಗ್ರೇಟರ್ ಹಿಮಾಲಯ, ಇದೇ ಶಿಖರ ಮೌಂಟೇನ್ ರೇಂಜಸ್ ಅಲ್ಲಿ ಬರುತ್ತೆ. ಕಾಂಚನಗಂಗಾ, ಗೌರಿ ಶಂಕರ್, ಧವಳಗಿರಿ, ನಂದಾದೇವಿ ಇವೆಲ್ಲವೂ ಅವುಗಳ ಪ್ಲೇಸಸ್ಗಳಾಗಿವೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಹಿಮನದಿಗಳು. ಸೊ ಹಿಮನದಿಗಳು ಅಥವಾ ಗ್ಲೇಸಿಯರ್ಸ್ ಎಲ್ಲಿ ಕಂಡುಬರುತ್ತೆ ಅಂದ್ರೆ ಗ್ರೇಟರ್ ಹಿಮಾಲಯದಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿ ಗಂಗೋತ್ರಿ ಅನ್ನೋ ಹಿಮನದಿಯನ್ನ ಕೊಟ್ಟಿದ್ದಾರೆ. ಯಾಕೆ ಅದು ಇಂಪಾರ್ಟೆಂಟು? ಯಾಕಂದ್ರೆ ದೀಸ್ ಪಿಕ್ಸ್ ಆಫ್ ಮೆನಿ ಗ್ಲೇಸಿಯರ್ಸ್, ಇಲ್ಲಿ ಬಹಳಷ್ಟು ಗ್ಲೇಸಿಯರ್ಸ್ ಹಿಮನದಿಗಳಿವೆ. ಅವುಗಳಲ್ಲಿ ಅತ್ಯಂತ ಫೇಮಸ್, ಮೋಸ್ಟ್ ಫೇಮಸ್ ಯಾವುದಿದೆ ಅಂದ್ರೆ ಮೋಸ್ಟ್ ಫೇಮಸ್ ಯಾವುದಿದೆ ಅಂದ್ರೆ ಗಂಗೋತ್ರಿ ಇದೆ. ಯಾಕೆ ಗಂಗೋತ್ರಿ ಫೇಮಸ್? ಇದು ನಮ್ಮ ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಹೀಗಾಗಿ ಇದು ಅಷ್ಟೊಂದು ಫೇಮಸ್ ಆಗಿದೆ. ಗಂಗೋತ್ರಿ ಪ್ರಸಿದ್ಧವಾಗಿದ್ದು ಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ಅರ್ಥ ಆಯ್ತು ತಾನೆ? ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಪಾಸಸ್ ಅಥವಾ ಕಣಿವೆ ಮಾರ್ಗಗಳು. ಏನಾಗುತ್ತೆ, ಕಣಿವೆ ಮಾರ್ಗಗಳ ಮುಖಾಂತರ ನಾವು ಏನ್ ಮಾಡ್ತೇವೆ? ಸಂಚಾರವನ್ನ ಮಾಡ್ತೇವೆ, ಕರೆಕ್ಟ್? ಹಾಗೆಯೇ ಸೊ ಇಲ್ಲಿ ನಾವು 3 ಪಾಸಸ್ಗಳನ್ನ ಅಥವಾ ಕಣಿವೆ ಮಾರ್ಗಗಳನ್ನ ಕಾಣಬಹುದಾಗಿದೆ. ಒಂದು ಕಾಶ್ಮೀರದ ಬುರ್ಜಿಲ್, ಹಾಗೆ ಕಾಶ್ಮೀರದಲ್ಲೇ ಬರುವಂತಹ ಯಾವುದದು ಜೋಜಿಲಾ, ಮತ್ತೊಂದು ಬಾರಾಲಾಚ್ಲಾ, ಇದು ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. 3 ಏನೇನೋ ಪಾಸಿಂಗ್ಗಳಿವೆ. ಎಲ್ಲೆಲ್ಲಿ? ಇದು ಒಂದೇದು ಯಾವುದು? ಬುರ್ಜಿಲ್. ಎರಡನೇದು ಯಾವುದು? ಜೋಜಿಲಾ. ಇಲ್ಲಿ ಬರುವಂಥದ್ದು ಹಿಮಾಚಲ್ ಪ್ರದೇಶದ ಹತ್ತಿರ ಬಾರಾಲಾಚ್ಲಾ. ಇವು 3 ಏನಾಗಿವೆ? ಈ ಪಾಸಸ್ಗಳು ಅಥವಾ ಕಣಿವೆ ಮಾರ್ಗಗಳಾಗಿವೆ. ಇವುಗಳನ್ನ ನೋಡ್ಬಹುದು. ಇವೆಲ್ಲವೂ ಗ್ರೇಟರ್ ಹಿಮಾಲಯಸ್ಗಳಲ್ಲೇ ಬರ್ತಾ ಇದೆ. ಯಾಕೆ ಇಂಪಾರ್ಟೆಂಟು? ಒಂದು, ಪ್ರೊವೈಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್. ಅಷ್ಟೇ ಅಲ್ಲದೆ ಎಕ್ಸಲೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ಸ್, ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸುವುದಲ್ಲದೆ ಇವು ಪ್ರವಾಸಿಗರಿಗೆ ಬಹಳಷ್ಟು ಆಕರ್ಷಣೀಯ ಸ್ಥಾನಗಳು ಸಹ ಆಗಿವೆ. ನೆಕ್ಸ್ಟ್ ಟ್ರಾನ್ಸ್ ಹಿಮಾಲಯಾಸ್ ಅಂತ ಕರಿತೇವೆ. ಇಲ್ಲಿ ತನಕ ಹಿಮಾಲಯದ 3 ರೇಂಜಸ್ಗಳನ್ನ ನೋಡಿದ್ದೇವೆ. ಇದೊಂದು ಹೊರ ಹಿಮಾಲಯ ಅಂತ ಕರಿತೇವೆ. ನಾರ್ತ್ ಆಫ್ ದ ಗ್ರೇಟರ್ ಹಿಮಾಲಯಾಸ್, ಹಿಮಾಲಯ ಸರಣಿಯ ಉತ್ತರಕ್ಕಿರುವ ಮಡಿಕೆ ಪರ್ವತಗಳಾಗಿವೆ. ಇದೇನಾಯ್ತು? ಇದು ನಮ್ಮ ಮಹಾ ಹಿಮಾಲಯ ಅಥವಾ ಗ್ರೇಟರ್ ಹಿಮಾಲಯ ಆಯ್ತು. ಇದರ ಉತ್ತರಕ್ಕೆ, ಇದಕ್ಕಿಂತಲೂ ಉತ್ತರಕ್ಕಿರುವಂತಹದ್ದನ್ನ ನಾವು ಮಡಿಕೆ ಪರ್ವತಗಳು, ಇವು ಸಹ ಫೋಲ್ಡೆಡ್ ಆಗಿರುತ್ತೆ. ಸೊ ಮಡಿಕೆ ಪರ್ವತಗಳು ಫೋಲ್ಡೆಡ್, ಎಕ್ಸ್ಪ್ಲೇನ್ ಮಾಡಿ ನೆನಪಿದೆ ತಾನೆ? ಸೂಪರ್. ಸೊ ಕನ್ಸಿಸ್ಟ್ ಇಲ್ಲಿ ಏನೇನು ಬರುತ್ತೆ? ಕಾರಾಕೋರಂ ಪರ್ವತ ಶ್ರೇಣಿ ಅಥವಾ ಕಾರಾಕೋರಂ ರೇಂಜ್ ಇರಬಹುದು, ಕೈಲಾಸ ರೇಂಜ್ ಅಥವಾ ಕೈಲಾಸ ಪರ್ವತಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಕಾರಾಕೋರಂ ಮತ್ತೆ ಕೈಲಾಸ ಪರ್ವತಗಳು. ಓಕೆ ಮಕ್ಕಳೇ, ಅರ್ಥ ಆಯ್ತು ತಾನೆ? ಇದು ಹೊರ ಹಿಮಾಲಯ, ಇದು ಮಹಾ ಹಿಮಾಲಯದ ಮತ್ತು ಉತ್ತರಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟ್ ಇರುವಂತಹದ್ದು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2. ಭಾರತದಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಬರಲ್ಲ. ಭಾರತದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವುದಿದೆ? ಅದೇ K2 ಆಗಿದೆ, ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಾನೂ ಕರೀತಾರೆ. ಇದರ ಹೈಟ್ 8611 ಮೀಟರ್ ಇದೆ. ಇಲ್ಲಿ ನೀವು ಕಾಣಬಹುದಾಗಿದೆ. ಇದು ಭಾರತದಲ್ಲಿ ಬರುವಂತಹದ್ದು. ಲಡಾಖ್ ಪ್ಲಾಟ್ಯೂ, ಲಡಾಖ್ ಪ್ರಸ್ಥಭೂಮಿಯೂ ಸಹ ಇದೇ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದೆಲ್ಲ ಲಡಾಖ್ ಆಗಿದೆಯಲ್ಲ, ಈ ಲಡಾಖ್ ಪ್ರಸ್ಥಭೂಮಿಯೂ ಸಹ ಭಾರತದ ಇದೇ ಭಾಗದಲ್ಲಿ ಕಂಡುಬರುತ್ತೆ. ಯಾವುದರಲ್ಲಿ? ಹೊರ ಹಿಮಾಲಯದಲ್ಲಿ. ಎಲ್ಲರಿಗೂ ಮೌಂಟೇನ್ ರೇಂಜಸ್ ಅರ್ಥ ಆಗಿದೆ ಅನ್ಕೊಳ್ತೇನೆ. ಮುಂದೆ ಇರುವಂತಹದ್ದೇನು? ಹಾಗಾದರೆ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ಗಳಾದವು, ಅವೆಲ್ಲವೂ ಆಯ್ತು. ಅವುಗಳಲ್ಲದೆ ಇದು ಭಾರತೀಯರ ಜನಜೀವನದಲ್ಲಿ ಈ ಹಿಮಾಲಯದಿಂದ ಬಹಳಷ್ಟು ಬದಲಾವಣೆಗಳಾಗಿವೆ, ಬಹಳಷ್ಟು ಇನ್ಫ್ಲೂಯೆನ್ಸಸ್ ಅನ್ನ ಹಾಕಿದೆ. ದ ಹಿಮಾಲಯನ್ ಮೌಂಟೇನ್ಸ್ ಹ್ಯಾವ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಇಂಡಿಯನ್ ಲೈಫ್. ಹಿಮಾಲಯದ ಪರ್ವತ ಶ್ರೇಣಿಗಳು ಭಾರತದ ಜನಜೀವನದ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರುತ್ತವೆ. ಹೇಗೆ? ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಟು ಇಂಡಿಯಾ ಬೈ ಅಬ್ಸ್ಟ್ರಕ್ಟಿಂಗ್ ಕೋಲ್ಡ್ ವಿಂಡ್ಸ್ ಫ್ರಮ್ ನಾರ್ತ್ ಏಷ್ಯಾ. ಏನಂತ ಹೇಳ್ತಾ ಇದೆ? ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತವೆ. ಹೇಗೆ ರಕ್ಷಣೆಯನ್ನು ಒದಗಿಸ್ತವೆ? ಉತ್ತರ ಕಡೆಯಿಂದ ಬರುವಂತಹ, ಏಷ್ಯಾದಿಂದ ಬೀಸುವಂತಹ ಶೀತ ಗಾಳಿಗಳನ್ನ ಇದು ತಡೆ ಹಿಡಿಯುತ್ತದೆ. ಸೊ ಶೀತ ಗಾಳಿಗಳು ಭಾರತಕ್ಕೆ ಬಂದ್ರೆ ಏನಾಗುತ್ತೆ? ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅಷ್ಟೊಂದು ನಮ್ಮ ಬಾಡಿಗಳಲ್ಲಿ ಅಷ್ಟೊಂದು ಶೀತ ಗಾಳಿಗೆ
ಏನು ಅಕ್ಲಮಟೈಸ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ, ಹೊಂದಾಣಿಕೆ ಆಗಲ್ಲ. ಸೊ ಅಂತಹ ಶೀತ ಗಾಳಿಗಳನ್ನ ಈ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಗಳು ತಡೆ ಹಿಡಿಯುತ್ತವೆ. ಅದರ ಜೊತೆಗೆ ಬೀಯಿಂಗ್ ದ ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್ ಅಂಡ್ ಫಾರ್ಮಿಂಗ್ ವಾಸ್ಟ್ ಪ್ಲೇನ್ಸ್, ಇಲ್ಲಿ ಬಹಳಷ್ಟು ನದಿಗಳ ಉಗಮ ಸ್ಥಾನವನ್ನು ಸಹ ನಾವು ಕಾಣಬಹುದಾಗಿದೆ. ಫೇಮಸ್ ಯಾವುದು? ಗಂಗೋತ್ರಿ, ಗಂಗಾ ನದಿಯ ಉಗಮ ಸ್ಥಾನ. ಹಾಗೆ ಇವು ವಿಶಾಲವಾದ ಮೈದಾನಗಳನ್ನು ಸಹ ನಿರ್ಮಿಸಿವೆ. ಈ ವಿಶಾಲವಾದ ಮೈದಾನಗಳು ಹೇಗೆ ಹೆಲ್ಪ್ಫುಲ್ ಆಗತ್ತೆ ಅದನ್ನ ನಾವು ಬರುವಂತಹ ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ನೋಡ್ತೇವೆ, ಹೇಗೆ ಆ ವಿಶಾಲವಾದ ಪ್ಲೇನ್ಸ್ಗಳು ಹೆಲ್ಪ್ಫುಲ್ ಆಗಿವೆ ಅಂತ. ಫೆಸಿಲಿಟೇಟಿಂಗ್ ಹೈಡ್ರೋ ಇಲೆಕ್ಟ್ರಿಕ್ ಪವರ್ ಜನರೇಷನ್, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೂ ಅನುಕೂಲಕರವಾಗಿದೆ. ಯಾಕಂದ್ರೆ ನದಿಗಳ ಉಗಮ ಪ್ರದೇಶಗಳಿವೆ, ಹಾಗೆ ಏನಾಗ್ತಾ ಇದೆ, ಹಿಮ ನದಿಗಳಿವೆ, ಇವುಗಳ ಎಲ್ಲದರ ಮುಖಾಂತರ ಏನಾಗ್ತಾ ಇದೆ, ಹೈಡ್ರೋ ಇಲೆಕ್ಟ್ರಿಕ್ ಪವರ್ ಜನರೇಟ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ. ವೆರೈಟಿ ಆಫ್ ಡೈವರ್ಸ್ ಪ್ಲಾಂಟ್ಸು, ಅನಿಮಲ್ಸು, ಇವುಗಳನ್ನೆಲ್ಲವನ್ನು ಬಹಳಷ್ಟು ವಿಧ ತರವಾದ ಬಯೋಡೈವರ್ಸಿಟಿಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆಫರಿಂಗ್ ರಿಚ್ ಮಿನರಲ್ ರಿಸೋರ್ಸಸ್ ಅಂಡ್ ಬೀಯಿಂಗ್ ಸಿಗ್ನಿಫಿಕೆಂಟ್ ಫಾರ್ ಟೂರಿಸಮ್ ಅಂಡ್ ರಿಲಿಜಿಯಸ್ ಸೆಂಟರ್ಸ್. ಆಲ್ರೆಡಿ ಹೇಳಿರೋ ಹಾಗೆ ಟೂರಿಸಂನ ಬಹಳಷ್ಟು ಸೆಂಟರ್ಗಳನ್ನ ನಾವು ನೋಡಿದ್ವಿ. ಗಿರಿಧಾಮಗಳಿರ್ಬೋದು, ಪಾಸಸ್ ಇರ್ಬೋದು, ಇವೆಲ್ಲವೂ ಟೂರಿಸ್ಟ್ ಅಟ್ರಾಕ್ಷನ್ಸ್ಗಳಾಗಿವೆ. ಬಹಳಷ್ಟು ರಿಲಿಜಿಯಸ್ ಪ್ಲೇಸಸ್ಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ರಿಚ್ ಮಿನರಲ್ ರಿಸೋರ್ಸಸ್ ಇದೆ, ಖನಿಜ ಸಂಪನ್ಮೂಲಗಳು ಅಪಾರವಾಗಿವೆ. ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧಿಯಾಗಿದೆ. ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಅಥವಾ ಪ್ರಾಮುಖ್ಯತೆಯನ್ನ ಹಿಮಾಲಯ ಪರ್ವತಗಳು ಹೊಂದಿವೆ. ಸೂಪರ್ಬ್ ಆಸಮ್, ಯಾಕೆ ಸೂಪರ್ಬ್ ಆಸಮ್ ಅಂದೆ? ಯಾಕಂದ್ರೆ 4 ಡಿವಿಷನ್ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಮತ್ತು ಫಸ್ಟಿಗೆ ಇರುವಂತಹ ನಾರ್ದರ್ನ್ ಮೌಂಟೇನ್ಸ್ ಅನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ ಅಥವಾ ಉತ್ತರದ ಮಹಾ ಮೈದಾನಗಳು. ಇಲ್ಲಿ ಏನ್ ಕಾಣಿಸ್ತಾ ಇದೆ ಯೋಚನೆ ಮಾಡಿ. ಅಗ್ರಿಕಲ್ಚರಲ್ ಲ್ಯಾಂಡ್ ಕಾಣಿಸ್ತಾ ಇದೆ, ರಿವರ್ಸ್ಗಳು ಕಾಣಿಸ್ತಾ ಇದೆ. ಸೊ ಏನು ಇದು, ಇಲ್ಲಿ ಏನು ಅಗ್ರಿಕಲ್ಚರಲ್ ಲ್ಯಾಂಡ್ ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ ಅಂತ. ಹಾಗೆಯೇ ನಾನು ಹಿಮಾಲಯದ ಇಂಪಾರ್ಟೆನ್ಸ್ ಅನ್ನ ಹೇಳ್ಬೇಕಾದ್ರೆ ಏನು ಹೇಳಿದೆ, ಫಾರ್ಮ್ಸ್ ವಾಸ್ಟ್ ಪ್ಲೇನ್ಸ್ ಅಂತ ಹೇಳಿದೆ. ಹಾಗಾದ್ರೆ ಅದರ ಇನ್ಫ್ಲೂಯೆನ್ಸ್ ಏನಾದರೂ ಇಲ್ಲಿದೆಯಾ? ಬನ್ನಿ ನೋಡೋಣ. ಓಕೆ, ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ ಅಥವಾ ಉತ್ತರದ ಮಹಾ ಮೈದಾನ. ಸೊ ಇದನ್ನ ನಾವು ಸಟ್ಲೇಜ್ ಗಂಗಾ ಮೈದಾನ ಅಂತಾನೂ ಕರಿತೇವೆ. ಯಾಕೆ ಇದನ್ನ ಸಟ್ಲೇಜ್ ಗಂಗಾ ಮೈದಾನ ಅಂತ ಕರಿತೇವೆ? ಯಾಕಂದ್ರೆ ಸಟ್ಲೇಜ್ ಮತ್ತೆ ಗಂಗಾ ನದಿಗಳು ಈ ಯಾವುದು ನಾರ್ದರ್ನ್ ಪ್ಲೇನ್ ಅಲ್ಲೇ ಹರಿದು ಹೋಗುತ್ತೆ. ಇದು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಎಂಡ್ ಆಗುತ್ತೆ? ಇದನ್ನ ಪ್ರಾರಂಭ ಎಂಡಿಂಗ್ ಅಂತ ಇರೋದು ಏನು, ನಾನು ಈ ಡೈರೆಕ್ಷನ್ ಅಲ್ಲಿ ಹೇಳ್ತಾ ಇರೋದು, ಈಸ್ಟ್ ಟು ವೆಸ್ಟ್, ಎಲ್ಲಿಂದ ಎಲ್ಲಿ ತನಕ ಇದೆ ಅಂತ. ಹಾಗಿದ್ರೆ ಇದು ಕೇವಲ ಇಷ್ಟೇ ಅಲ್ಲ, ಈ ಕೆಳಗೂ ಸಹ ವಿಡ್ತ್ ಸಹ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ರಿವರ್ ಇನ್ ದ ಸಿಂಧೂ ನದಿಯಿಂದ ಪ್ರಾರಂಭವಾಗುತ್ತೆ, ಇಲ್ಲಿ ಬ್ರಹ್ಮಪುತ್ರ ವ್ಯಾಲಿ ಅಥವಾ ಬ್ರಹ್ಮಪುತ್ರ ಕಣಿವೆವರೆಗೂ ಇದು ಹರಡಿದೆ. ಇದು ಕೇವಲ ಈ ಡೈರೆಕ್ಷನ್ ಅಲ್ಲಿ ಹೇಳ್ತಾ ಇದ್ದೇನೆ, ಹಾಗೆ ಕೆಳಗಿರ್ಬಹುದು ಅಥವಾ ಮೇಲಿರ್ಬಹುದು, ಇದು ವೇರಿ ಆಗುತ್ತೆ. ದಿಸ್ breadth is around 2400 km and the width is 70 to 500 km. ಸೊ ಇಲ್ಲಿಂದ ಇಲ್ಲಿ ತನಕ ಏನು ಹೇಳಿದೆ ಅಲ್ಲ, ಅದು 2400 ಕಿಲೋಮೀಟರ್ ಇದೆ. ಅದೇ ರೀತಿ ಇಲ್ಲಿನಂತಹ ವೇರಿಯೇಷನ್ ಇದೇನಾಗುತ್ತೆ, ಪ್ಲೇನ್ಸ್ ಏನಿದೆ ಅದು 70 to 500 ಕಿಲೋಮೀಟರ್ ವರೆಗೂ ವೇರಿ ಆಗುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಾಗಿರುವ ಈ ಮೈದಾನವು 70ರಿಂದ 500 ಕಿಲೋಮೀಟರ್ ವರೆಗೂ ಅಗಲವಾಗಿದೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್ ಉತ್ತರದ ಮಹಾಮೈದಾನ ಲೊಕೇಟೆಡ್ ಬಿಟ್ವೀನ್ ದ ಹಿಮಾಲಯನ್ ಮೌಂಟೇನ್ಸ್ ಇನ್ ದ ನಾರ್ತ್ ಅಂಡ್ ದ ಪೆನಿನ್ಸುಲಾರ್ ಪ್ಲಾಟೂ ಇನ್ ದ ಸೌತ್. ಏನ್ ಹೇಳ್ತಾ ಇದೆ, ಇವೆಲ್ಲ ನಮ್ಮ ಹಿಮಾಲಯ ಆಯ್ತು, ಹಿಮಾಲಯ ಸೊ ಹಿಮಾಲಯಕ್ಕಿಂತ ಕೆಳಗೆ ಬರೋದಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾರ್ದರ್ನ್ ಪ್ಲೇನ್ಸ್ ಅಂತ ಬರೆದಿದ್ದಾರೆ. ಸೊ ನಾರ್ದರ್ನ್ ಪ್ಲೇನ್ಸು, ಹಿಮಾಲಯನ್ ಮೌಂಟೇನ್ಸು, ಹಾಗೆಯೇ ಮತ್ಯಾವ್ದಂತಿದ್ದಾರೆ ಪೆನಿನ್ಸುಲಾರ್ ಪ್ಲಾಟೋ ಇನ್ ದ ಸೌತ್. ಇಲ್ಲಿ ಬರ್ತಾ ಇರೋದು ಇವೆಲ್ಲ ಏನು, ಪೆನಿನ್ಸುಲಾರ್ ಪ್ಲಾಟೋ. ಸೊ ನಾರ್ದರ್ನ್ ಪ್ಲೇನ್ಸು, ಹಿಮಾಲಯ ಮತ್ತೆ ಪೆನಿನ್ಸುಲಾರ್ ಪ್ಲಾಟೋ ಇವುಗಳ ಮಧ್ಯದಲ್ಲಿದೆ. ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಹಾಗೂ ದಕ್ಷಿಣದಲ್ಲಿ
ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಇದು ಕಂಡು ಬರುತ್ತದೆ. ಹಿಮಾಲಯ ಒಂದ್ ಕಡೆ, ಪರ್ಯಾಯ ಪ್ರಸ್ಥಭೂಮಿ ಒಂದ್ ಕಡೆ. ಅರ್ಥ ಆಯ್ತು ತಾನೆ? ದಿಸ್ ಏರಿಯಾ ಇಸ್ ಫ್ಲಾಟ್ ವಿತ್ ಮಿನಿಮಲ್ ಹೈಟ್ ವೇರಿಯೇಷನ್ಸ್. ಅದೇ ನಾವು ಈ ಏರಿಯಾದಲ್ಲಿ ನೋಡೋದಾದ್ರೆ ಹೈಟ್ ವೇರಿಯೇಷನ್ಸ್ ಬಹಳಷ್ಟು ಇತ್ತು. ಆದರೆ ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ವೇರಿಯೇಷನ್ಸ್ ವೆರಿ ಮಿನಿಮಮ್, ಕಡಿಮೆ ವೇರಿಯೇಷನ್ಸ್ ಇದೆ. ಬಹುತೇಕವಾಗಿ ಸಮತಟ್ಟಾಗಿದೆ, ಅಂದ್ರೆ ಒಂದೇ ಲೆವೆಲ್ನಲ್ಲಿದೆ. ಕನಿಷ್ಠ ಎತ್ತರ ವ್ಯತ್ಯಾಸವನ್ನು ನಾವು ಸಹ ಇಲ್ಲಿ ಕಾಣಬಹುದಾಗಿದೆ. ಸೊ ಇವು ಹೇಗೆ ಫಾರ್ಮ್ ಆಗಿದ್ದಾವೆ? ಫಾರ್ಮ್ಡ್ ಬೈ ದ ಡಿಪಾಸಿಷನ್ ಆಫ್ alluvial soils brought by the river which rise in the Himalayas. ಉತ್ತರ ಭಾರತದ ಮೈದಾನವು, ಉತ್ತರ ಭಾರತದ ಮೈದಾನವು ಹೊತ್ತು ತಂದ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ, alluvial soil ನಿಂದ ನಿರ್ಮಿತವಾದ ಸಂಚಯನ ಮೈದಾನವಾಗಿದೆ. ಆಲ್ರೆಡಿ ಹಿಮಾಲಯದ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಏನ್ ಹೇಳಿದೆ? ನಾರ್ಥರ್ನ್ ಮೌಂಟೇನ್ ಬಹಳಷ್ಟು ನದಿಗಳು ಅಲ್ಲಿ ಹರಿತವೆ ಅಂತ ಹೇಳಿದೆ. ಸೊ ಆ ನದಿಗಳು ಹರಿಬೇಕಾದ್ರೆ ಮಣ್ಣನ್ನ ತರ್ತಾವಲ್ಲ, ಆ ಮಣ್ಣುಗಳು ಎಲ್ಲ ಇಲ್ಲಿ ನಾವು ನಾರ್ದರ್ನ್ ಪ್ಲೇನ್ಸ್ ಅಲ್ಲಿ ಕಾಣಬಹುದಾಗಿದೆ. ಅಗ್ರಿಕಲ್ಚರಿಗೆ ಹೇಳಿ ಮಾಡಿಸಿದಂತಹ ಜಾಗವಾಗಿದೆ ಇದು. ಅಷ್ಟೇ ಅಲ್ಲದೆ ನದಿಗಳು ಸಹ ಇದೆ, ನೀರು ಸಹ ಇಲ್ಲಿ ಇರುತ್ತೆ. ಈ ಎಲ್ಲಾ ಕಾರಣಗಳಿಂದ ವೆರಿ ಫರ್ಟೈಲ್ ಲ್ಯಾಂಡ್ ಆಗಿದೆ, ವೆರಿ ವೆರಿ ಫರ್ಟೈಲ್ ಲ್ಯಾಂಡ್ ಆಗಿದೆ ಇದು ಉತ್ತರ ಭಾರತ ಮೈದಾನ. ಆಯ್ತು, ಮೆಕ್ಕಲು ಮಣ್ಣು. ಸೊ ಮೆಕ್ಕಲು ಮಣ್ಣಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೇವಲ ಆ ಮೆಕ್ಕಲು ಮಣ್ಣು ಅಷ್ಟೇ ಇರುತ್ತಾ? ಅದು ಬೇರೆ ಫಾರ್ಮಲ್ಲೂ ಇರುತ್ತಾ ಏನು ಅನ್ನೋ ಡೌಟ್ ಇರುತ್ತಲ್ಲ, ಅದನ್ನೇ ನಾವು ಡು ಯು ನೋ ದಿಸ್ ಬಾಕ್ಸ್ ನ ಮುಖಾಂತರ ತಿಳ್ಕೊಳ್ಳೋಣ. ಬಬರ್ ಅಂತ ಬರುತ್ತೆ. ಬಬರ್ ಅಂದ್ರೆ ಏನು? ಬಬರ್ ರೆಫರ್ ಟು ದ ರಾಕ್ ಡೆಪಾಸಿಟ್ಸ್ ಲೆಫ್ಟ್ ಬೈ ಹಿಮಾಲಯನ್ ರಿವರ್ ವೆನ್ ದೇ ಎಂಟರ್ ದ ಪ್ಲೇನ್ಸ್. ಹಿಮಾಲಯದ ತಪ್ಪಲಿನಲ್ಲಿ ನದಿಗಳು ಮೈದಾನವನ್ನ ಪ್ರವೇಶಿಸುವ ಕಡೆ ಅವುಗಳು ಹೊತ್ತು ತಂದ ದಪ್ಪ ಶಿಲಾಚೂರುಗಳನ್ನ ಸಂಚಯಿಸಿವೆ. ಅವೇ ಬಬರ್ಗಳಾಗಿವೆ. ಸೊ ಇದು ಮಣ್ಣಿನ ಫಾರ್ಮ್ನಲ್ಲಿಲ್ಲ, ಇದು ದಪ್ಪ ಶಿಲೆಯ ಫಾರ್ಮ್ನಲ್ಲಿ ಇದೆ. ಇಲ್ಲಿ ನಾವು ಟೆಕ್ಸ್ಚರ್ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹೇಗೆ ಆ ಮಣ್ಣಿದೆ ಅಂತ. ಸೊ ಇಲ್ಲಿ ಮಣ್ಣಿಲ್ಲ, ಅದು ದಪ್ಪ ಶಿಲೆಯ ಚೂರುಗಳ ಫಾರ್ಮ್ನಲ್ಲಿ ಇದೆ. ಇದು ಒಂದಾಯ್ತು, ಬಬರ್ ಆಯ್ತು. ನೆಕ್ಸ್ಟ್ ಇರುವಂತದ್ದು ಭಂಗಾರ್. ಭಂಗಾರ್ ಅಂದ್ರೆ ಏನು? ಪುರಾತನ ಕಾಲದಲ್ಲಿ, ಆನ್ಸಿಯಂಟ್ ಟೈಮ್ಸ್ ಅಲ್ಲಿ ಸಂಚಯಿತವಾಗಿರೋ ಮೆಕ್ಕಲು ಮಣ್ಣನ್ನ, ಲೋಮಿ ಸಾಯಿಲ್ ಅನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಅದನ್ನು ನಾವು ಭಂಗಾರ್ ಅಂತ ಕರಿತೇವೆ. ಇಲ್ಲಿ ಶಿಲಾಚೂರುಗಳು, ರಾಕ್ ಡಿಪಾಸಿಟ್ಸ್ ಬಂದು ಇಲ್ಲಿ ಲೋಮಿ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಬರುತ್ತೆ. ಆನ್ಸಿಯಂಟ್ ಟೈಮ್ ನಿಂದು, ಅಂದ್ರೆ ಬಹಳ ಹಿಂದಿನ ಕಾಲದ್ದು. ಮೂರನೇದು ಖದರ್. ಖದರ್ ಇಸ್ ದ ಲೋಮಿ ಸಾಯಿಲ್ ಫಾರ್ಮ್ಡ್ ಇನ್ ರೀಸೆಂಟ್ ಟೈಮ್ಸ್. ಇತ್ತೀಚಿನ ದಿನಗಳಲ್ಲಿ ಸಂಚಯಿತಗೊಂಡು ನಿರ್ಮಿತವಾಗಿರುವ ಮೆಕ್ಕಲ ಮಣ್ಣನ್ನ ಖದರ್ ಅಂತ ಕರಿತೇವೆ. ಸೊ ಇದು ಖದರ್, ಭಂಗಾರ್, ಬಬರ್, ಇವು ಮೂರುಗಳು ಏನನ್ನ ಹೇಳ್ತಾ ಇವೆ? ಯಾವ ರೀತಿಯ ಮೆಕ್ಕಲು ಮಣ್ಣು, ಯಾವ ಕಾಲದಿಂದ ಬಂದಿದ್ದು ಅನ್ನೋದನ್ನ ವಿಶ್ಲೇಷಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ನಾರ್ದರ್ನ್ ಮೌಂಟೇನ್ಸ್ ಅನ್ನ ಓದ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ, ಹೇಗೆ ಗ್ರೇಟರ್ ಹಿಮಾಲಯಸ್ ಬಹಳಷ್ಟು ಹಿಂದೆ ಆಗಿತ್ತು ಅಂತ. ಅದೇ ಅಲ್ಲದೆ ಹೇಗೆ ಶಿವಾಲಿಕ್ ಶ್ರೇಣಿಗಳು ಇತ್ತೀಚೆಗೆ ಫಾರ್ಮ್ ಆಗಿದ್ದು ಅಂತ. ಸೊ ಅದೇ ರೀತಿಯಲ್ಲಿ ಈ ನಾವು ಟೆಕ್ಸ್ಚರ್ ಅನ್ನ, ಲೋಮಿ ಸಾಯಿಲ್ಗಳ ಟೆಕ್ಸ್ಚರ್ ಅನ್ನು ಸಹ ತಿಳ್ಕೊಳ್ಬೇಕು. ಅರ್ಥ ಆಗಿದೆ ಅನ್ಕೊಳ್ತೇನೆ. ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಓಕೆ, ಸೂಪರ್. ಸೊ 2 ಡಿವಿಷನ್ಸ್ಗಳನ್ನ ಮುಗಿಸಿದ್ದೇವೆ. ಮೂರನೇದು ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅನ್ನೋದಾಗಿದೆ. ಸೊ ಇಲ್ಲಿ ನೀವು ಕಾಣಬಹುದಾಗಿದೆ ಪರ್ಯಾಯ ಪ್ರಸ್ಥಭೂಮಿಗಳು, ಹಿಲ್ಸ್ ಘಾಟ್ಸ್ಗಳನ್ನೆಲ್ಲ ನಾವು ಇಲ್ಲಿ ಕಾಣಬಹುದಾಗಿದೆ. ಕರೆಕ್ಟ್. ಸಮುದ್ರಗಳ ಇನ್ಫ್ಲೂಯೆನ್ಸ್ ಅನ್ನು ನಾವು ಇದರಲ್ಲಿ ಕಾಣಬಹುದು. ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿ, ಇದರ ಏರಿಯಾ ಏನಿದೆ 16 lakh ಸ್ಕ್ವೇರ್ ಕಿಲೋಮೀಟರ್. ಒಟ್ಟು ಕ್ಷೇತ್ರ ಸುಮಾರು 16 ಲಕ್ಷ ಚದರ ಕಿಲೋಮೀಟರ್. ಭಾರತದ ಒಟ್ಟು ಏರಿಯಾ ಎಷ್ಟಿದೆ? ಅದರ ಆಲ್ಮೋಸ್ಟ್ ಹಾಫ್ ಅನ್ನ ನಾವು ಈ ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಾಣಬಹುದಾಗಿದೆ. ಒಂಥರ ಮೇಜರ್ ಚಂಕ್ ಭಾರತದ್ದು ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ ಬರುತ್ತೆ. ಎಕ್ಸ್ಟೆಂಟ್ ಅಪ್ರಾಕ್ಸಿಮೇಟ್ಲಿ 1400 ಕಿಲೋಮೀಟರ್, 1400 ಕಿಲೋಮೀಟರ್ನಷ್ಟು ಇದು ಅಗಲವಾಗಿದೆ. ದ ಪೆನಿನ್ಸುಲಾರ್ ಪ್ಲಾಟೋ ಈಸ್ ದ ಲಾರ್ಜೆಸ್ಟ್ ಆಫ್ ಆಲ್ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ. ಆಲ್ರೆಡಿ ಹೇಳಿರೋ ಹಾಗೆ ಪರ್ಯಾಯ ಪ್ರಸ್ಥಭೂಮಿಯು
ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿದೆ. It is the most ancient and is a part of the Gondwana landmass which existed in the early stages of Earth as said by the geologist. ಏನಂತಿದ್ದಾರೆ ಇಲ್ಲಿ? ಸೊ ಕನ್ನಡದಲ್ಲಿ ಒಂದ್ಸಲ ಓದ್ತೇನೆ, ಅದಾದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಭೂ ಇತಿಹಾಸದ ಪ್ರಕಾರ ಇದು ಅತಿ ಪುರಾತನವಾಗಿದ್ದು ಭೂಖಂಡಗಳ ಆರಂಭದಲ್ಲಿದ್ದ ಗೊಂಡ್ವಾನಾ ಭೂರಾಶಿಯ ಒಂದು ಭಾಗವಾಗಿದೆ ಎಂದು ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಇದು ಎಲ್ಲಿ ಬರ್ತಾ ಇದೆ? ನಮ್ಮ ಪೆನಿನ್ಸುಲಾರ್ ಪ್ಲಾಟೋ, ಇದು ನಾರ್ದರ್ನ್ ಪ್ಲೇನ್ಸ್ ಆಯಿತು, ಇವೆಲ್ಲವೂ ಹಿಮಾಲಯಸ್ಗಳಾಯಿತು. ಇಲ್ಲಿ ನೀವು ನೋಡ್ಬೋದು ಹೈಲ್ಯಾಂಡ್ಸ್ ಅಂತ ಏನಿದೆ ಅಲ್ಲ, ಡೆಕ್ಕನ್ನು, ಹೈಲ್ಯಾಂಡ್ಸು, ಪ್ಲಾಟೋ ಅಂತ, ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಪೆನಿನ್ಸುಲಾರ್ ಪ್ಲಾಟೋದಲ್ಲಿ ಬರುತ್ತೆ. ಇದು ದಕ್ಷಿಣದವರೆಗೂ ವಿಸ್ತರಿಸಿದೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ? ಇದು ಬಹಳಷ್ಟು ಹಿಂದೆ ಫಾರ್ಮ್ ಆಗಿದ್ದು ಏನ್ಸಿಯಂಟ್ ಗೊಂಡ್ವಾನಾ ಲ್ಯಾಂಡ್ ಮಾಸ್ ಅಲ್ಲಿ, ಗೊಂಡ್ವಾನಾ ಭೂರಾಶಿ ಇತ್ತಲ್ಲ ಆ ಸಮಯದಲ್ಲಿ. ಅದಾದ ಮೇಲೆ ಆ ಗೊಂಡ್ವಾನ ಏನಾಯ್ತು? ಉಡಿತಾ ಹೋಯ್ತು, ಬೇರೆ ಬೇರೆ ಕಾಂಟಿನೆಂಟ್ಸ್ಗಳು ಫಾರ್ಮ್ ಆಗ್ತಾ ಹೋದ್ವು. ಆದರೆ ಅದು ಅಷ್ಟೊಂದು ಹಿನ್ನೆಲೆ ಇರುವಂತಹದ್ದು, ಅಷ್ಟೊಂದು ಏನ್ಸಿಯಂಟ್ ಇರುವಂತಹದ್ದು. The peninsular plateau stretches from the south of the Satluj Ganga plains up to the Indian Ocean in the south. ಏನು ಹೇಳ್ತಾ ಇದೆ? ಈ ಪ್ರಸ್ಥಭೂಮಿಯು ಸಟ್ಲೇಜ್ ಗಂಗಾ ನದಿಗಳ ಮುಖಜ ಭೂಮಿ ಇಲ್ಲಿಂದ ಹಿಡ್ಕೊಂಡು, ಓಕೆ, ಸಟ್ಲೇಜ್ ಗಂಗಾ ಭೂಮಿಯಿಂದ ಹಿಡ್ಕೊಂಡು ಏನಾಗ್ತಾ ಇದೆ? ಪೂರ್ತಿ ಈ ಭಾಗವನ್ನೆಲ್ಲ ಏನು ಆವರಿಸಿದೆ. ಈ ಪ್ರದೇಶಗಳನ್ನು ಸಹ ನಾವು ಹಿಡಿಬಹುದಾಗಿದೆ. ಸೊ ಈ ಎಲ್ಲಾ ಪ್ರದೇಶಗಳಲ್ಲಿ ನಾವು ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಈ ನಮ್ಮ ಪರ್ಯಾಯ ಪ್ರಸ್ಥಭೂಮಿಯನ್ನ ಕಾಣಬಹುದಾಗಿದೆ. ಸಟ್ಲೇಜ್ ಗಂಗಾ ಮೈದಾನದಿಂದ ದಕ್ಷಿಣದಲ್ಲಿ ಇಲ್ಲೇನ್ ಬರುತ್ತೆ? ಹಿಂದೂ ಮಹಾಸಾಗರ ಇಲ್ಲಿ ಬರುತ್ತಲ್ಲ, ಇಂಡಿಯನ್ ಓಷನ್. ಸೊ ಅಲ್ಲಿಯವರೆಗೂ ಸಹ ಇದು ಹಬ್ಬಿಕೊಂಡಿದೆ. This peninsular plateau is in the form of a triangular shape being broad in the north and narrow towards the south. ಸೊ ಇಲ್ಲಿ ನೋಡಬಹುದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಬ್ರಾಡ್ ಇದೆ, ಅದೇ ಹೀಗೆ ಕೆಳಗೆ ಬರ್ತಾ ಹೋದಂಗೆ ಏನಾಗ್ತಾ ಇದೆ? ಕಿರಿದಾಗ್ತಾ ಹೋಗ್ತಾ ಇದೆ ತಾನೆ. ಸೊ ಈ ರೀತಿಯಾಗಿ ಕೆಳಗೆ ಬರ್ತಾ ಇದ್ದ ಹಾಗೆ ಇದು ಕಿರಿದಾಗ್ತಾ ಇದೆ. ಸೊ ತ್ರಿಕೋನಾಕೃತಿಯಲ್ಲಿದ್ದು ಉತ್ತರದಲ್ಲಿ ಅಗಲವಾಗಿದೆ, ದಕ್ಷಿಣದ ಕಡೆಗೆ ಕಿರಿದಾಗಿದೆ. ಇದು ಒಂಥರ ಭಾರತದ್ದೇ ರೆಪ್ಲಿಕಾ ಅಂತಾನೂ ಸಹ ಕರಿಬಹುದು. ಭಾರತದ್ದು ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಏನ್ ಹೇಳಿದ್ವಿ? ಭಾರತ ಉತ್ತರದಲ್ಲಿ ಅಗಲವಾಗಿದೆ, ಹಾಗೆ ದಕ್ಷಿಣದಲ್ಲಿ ಬರ್ತಾ ಟೇಪ್ರಿಂಗ್ ಆಗ್ತಾ ಕಿರಿದಾಗ್ತಾ ಇದೆ. ಇದೇ ಸಹ ನಮ್ಮ ಪೆನಿನ್ಸುಲಾರ್ ಪ್ಲಾಟೋದಲ್ಲೂ ಸಹ ಆಗ್ತಾ ಇದೆ. ಓಕೆ, ಸೊ ಪೆನಿನ್ಸುಲಾರ್ ಪ್ಲಾಟೋ ಆಯ್ತು. ಅದರಲ್ಲೇ ಬರುವಂತಹದ್ದು ಸೆಂಟ್ರಲ್ ಪ್ಲಾಟೋ ಅಥವಾ ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಎಲ್ಲಿ ಬರುತ್ತೆ ಇದು? ನಾರ್ತ್ ಆಫ್ ಪೆನಿನ್ಸುಲಾರ್ ಪ್ಲಾಟೋ. ಸೊ ಪೆನಿನ್ಸುಲಾರ್ ಪ್ಲಾಟೋ ಇದು ಗೊತ್ತಾಯ್ತು. ಸೊ ಇದರ ನಾರ್ತ್ ಭಾಗದಲ್ಲಿ, ಉತ್ತರ ಭಾಗದಲ್ಲಿ ಬರುವಂತಹದ್ದನ್ನ ನಾವು ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಇಲ್ಲಿ ಏನೇನು ಕಾಣಬಹುದು? ವಿಂಧ್ಯಗಳನ್ನ ಕಾಣಬಹುದು, ವಿಂಧ್ಯಾಸ್ ಮೌಂಟೇನ್ಸ್ಗಳನ್ನ, ಸತ್ಪುರ ಹಿಲ್ಸ್ ಅನ್ನ ಕಾಣಬಹುದು, ಅರಾವಳಿ ಹಿಲ್ಸ್ ಅನ್ನ ಕಾಣಬಹುದು. ಅರಾವಳಿ ಇರ್ಬೋದು, ವಿಂಧ್ಯಾಸು, ಸತ್ಪುರಾಸು, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಇವುಗಳನ್ನ ಎಲ್ಲವನ್ನ ಕಾಣಬಹುದಾಗಿದೆ. ಸೊ ಇವೆಲ್ಲವೂ ಏನಾಗಿದೆ? ಪ್ರಸ್ಥಭೂಮಿಯ ಉತ್ತರ ಭಾಗದಲ್ಲಿವೆ, ಹಿಲ್ಸ್ಗಳನ್ನ ಕಾಣಬಹುದಾಗಿದೆ. ಇವುಗಳನ್ನ ನಾವು ಕೇಂದ್ರ ಪ್ರಸ್ಥಭೂಮಿ ಅಂತ ಕರೀತೇವೆ. ಇವುಗಳ ಜೊತೆಗೆ ಇಂಪಾರ್ಟೆಂಟ್ ರಿವರ್ಸ್ಗಳನ್ನು ಸಹ ನಾವು ಈ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಯಾವ್ಯಾವ ರಿವರ್ಸು? ನರ್ಮದಾ ರಿವರ್ ಇರಬಹುದು, ಇದು ನರ್ಮದಾ ರಿವರ್. ಹಾಗೆ ತಪ್ತಿ ರಿವರ್ ಇರಬಹುದು, ಇದು ತಪ್ತಿ ರಿವರ್. ಇದು ದಾಮೋದರ್ ರಿವರ್. ಈ ಎಲ್ಲವೂ ಯಾವುದ್ರಲ್ಲಿ ಬರುತ್ತೆ? ಈ ಸೆಂಟ್ರಲ್ ಪ್ಲಾಟೋ ಅಥವಾ ಕೇಂದ್ರ ಪ್ರಸ್ಥಭೂಮಿಯಲ್ಲಿ ಬರುತ್ತೆ. ಸೊ ಮೆಜಾರಿಟಿ ನೋಡೋದಾದ್ರೆ ಈ ಚಂಕ್ ಏನಿದೆ ಅಲ್ಲ, ಇದನ್ನೇ ನಾವು ಸೆಂಟ್ರಲ್ ಪ್ಲಾಟೋ ಅಥವಾ ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಒಂಥರ ಭಾರತದ ಸೆಂಟರ್ ನಲ್ಲಿ ಬರುವಂತಹ ಭಾಗವಿದು. ನರ್ಮದಾ ನದಿ, ತಪ್ತಿ ನದಿ, ದಾಮೋದರ್ ನದಿ ಇವಷ್ಟೇ ಅಲ್ಲದೆ ಹಲವು ಬಹಳಷ್ಟು ಚಿಕ್ಕ ನದಿಗಳನ್ನು ಸಹ ನಾವು ಈ ಪ್ರದೇಶದಲ್ಲಿ ಕಾಣಬಹುದಾಗಿದೆ. ಆಲ್ ದೀಸ್ ಆರ್ ಟುಗೆದರ್ ಟು ದ ನಾರ್ತ್ ಆಫ್ ನರ್ಮದಾ ರೆಫರ್ಡ್ ಟು ಆಸ್ ದ ಸೆಂಟ್ರಲ್ ಪ್ಲಾಟೋ. ನರ್ಮದಾ ರಿವರ್ ಏನಿದೆ ಅಲ್ಲ, ಇದರ ಉತ್ತರ ಭಾಗದಲ್ಲಿರುವಂತಹದ್ದನ್ನ ಎಲ್ಲವನ್ನ ನಾವು ಏನಂತ ಕರಿತೇವೆ? ಇದನ್ನ ನಾವು ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಇಲ್ಲಿ ನಾನು ಇದನ್ನ ಡಿನೋಟ್ ಮಾಡಿದೆ ಈ ರೀತಿಯಾಗಿ. ಆದರೆ ಈ ನರ್ಮದಾ ರಿವರ್ನ ಉತ್ತರ ಭಾಗದಲ್ಲಿ ಏನೇನಿದೆ
ಅದನ್ನೆಲ್ಲವನ್ನ ನಾವು ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಹಾಗಾದರೆ ಇದರ ದಕ್ಷಿಣ ಭಾಗದಲ್ಲಿರುವುದನ್ನು ಏನಂತ ಕರಿತೇವೆ? ಡೌಟ್ ಬರುತ್ತೆ ತಾನೆ? ಬನ್ನಿ ನೋಡೋಣ. ಎಸ್, ದಕ್ಷಿಣದಲ್ಲಿ ಏನು ಬರುತ್ತೋ ಅದನ್ನ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ. ದಕ್ಷಿಣದಲ್ಲಿ ಬರುವಂತದನ್ನ ದಕ್ಕನ್ ಪ್ರಸ್ಥಭೂಮಿ, ಅದೇ ನರ್ಮದಾ ರಿವರ್ನ ಉತ್ತರದಲ್ಲಿ ಬರುವಂತದ್ದು ಏನಂತ ಕರಿತೇವೆ? ಸೆಂಟ್ರಲ್ ಪ್ಲಾಟೋ ಅಥವಾ ಕೇಂದ್ರ ಪ್ರಸ್ಥಭೂಮಿ ಅಂತ ಕರಿತೇವೆ. ಸೌತ್ ಆಫ್ ಪೆನಿನ್ಸುಲಾರ್ ಪ್ಲಾಟೋ, ಇಲ್ಲಿ ಏನೇನು ಬರುತ್ತೆ? ಮಹದೇವ್ ಅಂಡ್ ಮೈಕಲ್ ರೇಂಜಸ್ ಅನ್ನ ನಾವು ಕಾಣಬಹುದಾಗಿದೆ. ಮಹದೇವ್ ಅಂಡ್ ಮೈಕಲ್ ರೇಂಜಸ್, ಅಮರ್ಕಂಟಕ್ ಹಿಲ್ಸ್. ಸೊ ಅಮರ್ಕಂಟಕ್ ಹಿಲ್ಸ್ ಎಲ್ಲಿ ಬರುತ್ತೆ? ಎಲ್ಲಿ ನರ್ಮದಾ ನದಿ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಮ್ಮ ಅಮರ್ಕಂಟಕ್ ಹಿಲ್ಸ್ ಬರುತ್ತೆ. ಹಾಗೆ ಮಹದೇವ್ ಮತ್ತೆ ಮೈಕಲ್ ರೇಂಜಸ್ಗಳು ಇಲ್ಲೇ ಈ ಪ್ರದೇಶದಲ್ಲೇ ಕಾಣಬಹುದಾಗಿದೆ. ರಾಜ್ಮಹಲ್ ಹಿಲ್ಸ್ ಆರ್ ಟು ದ ನಾರ್ತ್ ಆಫ್ ದ ಡೆಕ್ಕನ್ ಪ್ಲಾಟೋ. ಹಾಗೆ ರಾಜ್ಮಹಲ್ ಹಿಲ್ಸ್ ಛೋಟಾ ನಾಗ್ಪುರ್ ಇದೆಯಲ್ಲ, ಇದ್ರ ಕೆಳಗೆ ಬರುತ್ತೆ. ಈ ಎಲ್ಲಾ ಹಿಲ್ಸ್ಗಳು ಇರುವಂತಹದನ್ನ ನಾವು ದಕ್ಷಿಣ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟೋ ಅಂತ ಕರಿತೇವೆ. ಮಹಾದೇವ್ ಮೈಕಲ್ ಶ್ರೇಣಿ, ಅಮರಕಂಟಕ ಬೆಟ್ಟಗಳು, ರಾಜ್ಮಹಲ್ ಬೆಟ್ಟಗಳು ಇವೆಲ್ಲವೂ ದಕ್ಷಿಣ ಪ್ರಸ್ಥಭೂಮಿಯ ಉತ್ತರದಲ್ಲಿವೆ. ಸೊ ಇದು ಡೆಕ್ಕನ್ ಪ್ಲಾಟೋ ಆದ್ರೆ ಈ ಡೆಕ್ಕನ್ ಪ್ಲಾಟೋವಿನ ನಾರ್ತ್ ನಲ್ಲಿ ಇವೆಲ್ಲವುಗಳನ್ನ ಕಾಣಬಹುದಾಗಿದೆ. ಹಾಗಾದ್ರೆ ಇದರ ದಕ್ಷಿಣದಲ್ಲಿ ಏನಿರುತ್ತೆ? ಸೊ ನೀವು ಇಲ್ಲಿ ನೋಡೋದಾದ್ರೆ ಈಸ್ಟರ್ನ್ ಘಾಟ್ಸ್ ಮತ್ತೆ ವೆಸ್ಟರ್ನ್ ಘಾಟ್ಸ್ ಅನ್ನೋದು ಬರುತ್ತೆ. ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು. ಸೊ ಪಶ್ಚಿಮಕ್ಕೆ ಬಂದರೆ ಇದು ಪಶ್ಚಿಮ ಘಟ್ಟ, ಪೂರ್ವಕ್ಕೆ ಬಂದ್ರೆ ಪೂರ್ವದ ಘಟ್ಟ. ಬೇ ಆಫ್ ಬೆಂಗಾಲ್ ಈ ಸೈಡ್ ನಲ್ಲಿ, ಅರೇಬಿಯನ್ ಸಿ ಆ ಸೈಡ್ ನಲ್ಲಿ. ಸೊ ಇವುಗಳು ಏನು, ಇವು ಹೇಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿವೆ ಅಂತ ತಿಳ್ಕೊಳ್ಳೋಣ. ಎಸ್, ಈಸ್ಟರ್ನ್ ಘಾಟ್ಸ್ ಅಥವಾ ಪೂರ್ವ ಘಟ್ಟಗಳು ಎಲ್ಲಿ ಬರುತ್ತೆ? ಆಲ್ರೆಡಿ ಡೆಕ್ಕನ್ ಪ್ಲಾಟೋ ಡಿಸ್ಕಸ್ ಮಾಡಿದ್ವಲ್ಲ, ಆ ದಕ್ಕನ್ ಪ್ರಸ್ಥಭೂಮಿಯ ಯಾವುದು ಪೂರ್ವಕ್ಕೆ ಬರುತ್ತೋ ಅದನ್ನ ನಾವು ಈಸ್ಟರ್ನ್ ಘಾಟ್ಸ್ ಅಂತ ಕರಿತೇವೆ. ಯಾವುದು ಪಶ್ಚಿಮಕ್ಕೆ ಬರುತ್ತೋ ಅದನ್ನ ವೆಸ್ಟರ್ನ್ ಘಾಟ್ಸ್ ಅಂತ ಕರಿತೇವೆ. ಟು ದ ವೆಸ್ಟ್ ಪಶ್ಚಿಮದಲ್ಲಿದೆ, ಇದು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿದೆ. ಹಾಗೆ ಯಾವುದೇದು ಅರಮಕೊಂಡ, ಮಹೇಂದ್ರಗಿರಿ ಇವೆಲ್ಲವೂ ಪೂರ್ವ ಘಟ್ಟದಲ್ಲಿರುವಂತಹ ಎತ್ತರವಾದ ಶಿಖರಗಳಾಗಿವೆ. ಅರಮಕೊಂಡ ಮತ್ತೆ ಮಹೇಂದ್ರಗಿರಿ 1 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗತ್ತೆ. ಅದೇ ರೀತಿ ವೆಸ್ಟರ್ನ್ ಘಾಟ್ಸ್ಗೆ ಬರೋದಾದ್ರೆ ಇಲ್ಲಿ ಹೈಯೆಸ್ಟ್ ಪೀಕ್ ಯಾವ್ದಿದೆ? ಅಣ್ಣಾಮಲೈ ಸರಣಿಯ ಅನೈಮುಡಿ. ಇದರ ಎತ್ತರ ಎಷ್ಟಿದೆ? 2665 ಮೀಟರ್. ಮೌಂಟ್ ಎವರೆಸ್ಟ್ ನ ಎತ್ತರ ಎಷ್ಟಿತ್ತು? ಸುಮಾರು 8800 ಮೀಟರ್. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇನೂ ಅಲ್ಲ. ಬಟ್ ಭಾರತ ದಕ್ಕನ್ ಪ್ರಸ್ಥಭೂಮಿಯ ಈ ಪಶ್ಚಿಮ ಘಟ್ಟದಲ್ಲೇ ಇದೇ ಅತ್ಯಂತ ಎತ್ತರವಾಗಿರುವಂತಹ ಶಿಖರವಾಗಿದೆ ದಕ್ಷಿಣ ಭಾರತದಲ್ಲಿ. ಓಕೆ, ಈಸ್ಟರ್ನ್ ಘಾಟ್ಸ್. The eastern ghats are not very high and continuous. These ghats are separated by river valleys here and there. ಇವು ಕಂಟಿನ್ಯೂಸ್ ಆಗಿರಲ್ಲ, ಬ್ರೇಕ್ ಇರುತ್ತೆ. ಸೊ ಈಸ್ಟರ್ನ್ ಘಾಟ್ ಇಲ್ಲಿ ಬಂದ್ರೆ ಆಮೇಲೆ ಸ್ವಲ್ಪ ಬ್ರೇಕ್ ಬಂದು ಯಾವುದೋ ನದಿ ಬರ್ಬೋದು, ಏನೋ ಆಗಿರ್ಬೋದು, ಸ್ವಲ್ಪ ಬ್ರೇಕ್ ಆಗಿ ಮತ್ತೆ ಬರುತ್ತೆ. ಈ ರೀತಿಯಾಗಿ ಇವು ಕಂಟಿನ್ಯೂಸ್ ಆಗಿ ಇಲ್ಲ. ಅದೇ ಪಶ್ಚಿಮ ಘಟ್ಟದಲ್ಲಿ ಕಂಟಿನ್ಯೂಸ್ ಸ್ಟ್ರೆಚ್ ಆಫ್ ಮೌಂಟೇನ್ಸ್ ಇರುತ್ತೆ. ಹಾಗೆ ಇವೆಲ್ಲವೂ ಮೌಂಟೇನಿಯಸ್ ಆಗೇ ಇದ್ದಾವೆ. ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ, ಹಾಗೆಯೂ ನಿರಂತರವಾಗಿಯೂ ಸಹ ಇವೆ. ಕೇವಲ ಎತ್ತರವಷ್ಟೇ ಅಲ್ಲ, ನಿರಂತರವಾಗಿಯೂ ಸಹ ಇದ್ದಾವೆ. ಹಾಗಾದರೆ ಇವು ಎಲ್ಲಿ ಮೀಟ್ ಆಗ್ತವೆ? ಪೂರ್ವ ಘಟ್ಟದ ವೆಸ್ಟರ್ನ್ ಘಾಟ್ಸ್ ಅನ್ನ ನೀಲಗಿರಿ ಹಿಲ್ಸ್ ಅಲ್ಲಿ ಸಂಧಿಸುತ್ತೆ. ನೀಲಗಿರಿ ಹಿಲ್ಸ್ ಅಲ್ಲಿ ಈ ಈಸ್ಟರ್ನ್ ಘಾಟ್ಸ್ಗಳು ವೆಸ್ಟರ್ನ್ ಘಾಟ್ಸ್ ಅನ್ನ ಮೀಟ್ ಆಗುತ್ತೆ. ಹಾಗೆಯೇ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಈ ವೆಸ್ಟರ್ನ್ ಘಾಟ್ಸ್ಗಳನ್ನ ಸಹ್ಯಾದ್ರಿ ಘಟ್ಟಗಳು ಅಂತಾನೂ ಸಹ ಕರೀತಾರೆ. ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಅಲ್ಲಿ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಂತ ಕೊಟ್ಟರು. 2 ಮಾರ್ಕ್ಸಿನ ಕ್ವಶನ್, ಇಲ್ಲಿ 4 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೇವೆ. ಈ ರೀತಿಯಾಗಿ ಬರೆದ್ರೆ ಡೆಫಿನೆಟ್ಲಿ ನೀವು ಫುಲ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿಯೇ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ. ಏನಿದೆ ಇದರ ಪ್ರಾಮುಖ್ಯತೆ? ಗ್ರೇಟ್ ಇಕನಾಮಿಕ್ ಸಿಗ್ನಿಫಿಕೆನ್ಸ್. ಯಾಕೆ? ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ, ರಿಚ್ ಮಿನರಲ್ಸ್ ಇವೆ, ಮೆನಿ ರಿವರ್ಸ್ಗಳು ಬರ್ತಾ ಇರುತ್ತೆ, ವಾಟರ್ ಫಾಲ್ಗಳಿಗೆ, ಹೈಡ್ರೋ ಇಲೆಕ್ಟ್ರಿಸಿಟಿಗೆ, ನದಿಗಳು ಜಲಪಾತಗಳಿಂದ ಕೂಡಿರುವುದರಿಂದ ಜಲವಿದ್ಯುತ್ ಶಕ್ತಿಯ ಉತ್ಪಾದನೆಗೆ ಇದು ಅನುಕೂಲಕರವಾಗಿವೆ. ಮಿನರಲ್ಸ್ ಇರಬಹುದು,
ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇರಬಹುದು. ಈ ಎರಡೂ ಕಾರಣಗಳಿಂದ ಈ ಪೆನಿನ್ಸುಲಾರ್ ಪ್ಲಾಟೋ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಓಕೆ, ಕೋಸ್ಟಲ್ ಪ್ಲೇನ್ಸ್, ಕರಾವಳಿ ಮೈದಾನಗಳು ನನ್ನ ಫೇವರೇಟ್. ಓಕೆ, ನೋಡಲೇ ಎಷ್ಟು ಚಂದವಾಗಿದೆ ಅಲ್ಲ. ಒಂದ್ ಕಡೆ ತೆಂಗಿನ ಗಿಡಗಳ ಹಾಗೆ ಕಾಣಿಸ್ತಾ ಇದೆ, ಮತ್ತೊಂದು ಕಡೆ ಸಮುದ್ರದಿಂದ ಬೀಸಿ ಬರುವಂತಹ ಅಲೆಗಳು ನೋಡಲು ಎರಡು ಕಣ್ಣು ಸಹ ಸಾಲದು. ಕೋಸ್ಟಲ್ ಪ್ಲೇನ್ಸ್, ಕರಾವಳಿ ಮೈದಾನಗಳು. ಇಂಡಿಯಾ ಹ್ಯಾಸ್ ಅ ಕೋಸ್ಟಲ್ ಲೈನ್ ಆಫ್ 6100 ಕಿಲೋಮೀಟರ್, 6100 ಕಿಲೋಮೀಟರ್. ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲೇನ್ ಬರುತ್ತೆ, ಇಲ್ಲಿ ಅರಬ್ಬಿ ಸಮುದ್ರ, ಇಲ್ಲಿ ಬೇ ಆಫ್ ಬೆಂಗಾಲ್ ಬರುತ್ತೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ಇಲ್ಲೆಲ್ಲ ಏನಾಗುತ್ತೆ, ಇವೆಲ್ಲ ಏರಿಯಾಸ್ಗಳು ಏನಿವೆ ಇವೆಲ್ಲವೂ ಕೋಸ್ಟಲ್ ಏರಿಯಾಸ್ಗಳಾಗಿವೆ. ಹಾಗೆ ಇಲ್ಲಿ ನೀವು ನೋಡಬಹುದು ಈಸ್ಟರ್ನ್ ಘಾಟ್ಸ್, ಇಲ್ಲಾಯ್ತು, ಇಲ್ಲಿ ಬ್ರೇಕ್ ಆಗಿದೆ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಬ್ರೇಕ್ ಆಗಿದೆ. ಇವು ಕಂಟಿನ್ಯೂಸ್ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಅದೇ ವೆಸ್ಟರ್ನ್ ಘಾಟ್ಸ್ ಕಂಟಿನ್ಯೂಸ್ ಇದೆ, ಮತ್ತೆ ಹೈ ಸಹ ಇವೆ. ಸೊ 6001 ಕಿಲೋಮೀಟರ್ ಉದ್ದದಷ್ಟು ಕರಾವಳಿ ತೀರವನ್ನು ಹೊಂದಿದೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸ್ಟಾರ್ಟಿಂಗ್ ಫ್ರಮ್ ದ ಕಚ್ ರೀಜನ್ ಆಫ್ ಗುಜರಾತ್, ದ ಕೋಸ್ಟ್ ಲೈನ್ ಎಕ್ಸ್ಟೆಂಡ್ಸ್ ಅಪ್ ಟು ದ ಗ್ಯಾಂಜಟಿಕ್ ರಿವರ್ ಬೇಸಿನ್ ಇನ್ ದ ಈಸ್ಟ್. ಗುಜರಾತಿನ ಈ ಕಚ್ನಿಂದ ಆರಂಭವಾಗುತ್ತೆ. ಗುಜರಾತಿನ ಕಚ್ನಿಂದ ಆರಂಭವಾಗಿ ಗ್ಯಾಂಜಟಿಕ್ ರಿವರ್ ಅಥವಾ ಗಂಗಾ ನದಿಯ ಮುಖಜ ಭೂಮಿಯವರೆಗೆ, ಆಲ್ಮೋಸ್ಟ್ ಇಲ್ಲಿಯವರೆಗೆ. ಸೊ ಇಲ್ಲಿಂದ ಆರಂಭವಾಗಿ ಆಲ್ಮೋಸ್ಟ್ ಇಲ್ಲಿಯವರೆಗೆ ಏನನ್ನ ನಾವು ಕಾಣಬಹುದು? ಇಲ್ಲಿಯವರೆಗೆ ನಾವು ಕೋಸ್ಟ್ ಲೈನ್ ಅನ್ನ ಕಾಣಬಹುದಾಗಿದೆ. ಸೊ ಅರ್ಥ ಆಯ್ತು ತಾನೆ? ಕಚ್ನಿಂದ ಇಲ್ಲಿಯವರೆಗೆ ಗಂಗಾ ನದಿಯ ಮುಖಜ ಭೂಮಿ. ನೆಕ್ಸ್ಟ್, ದ ನ್ಯಾರೋ ಪ್ಲೇನ್ ಅಲಾಂಗ್ ದ ಕೋಸ್ಟ್ ಇಸ್ ಕಾಲ್ಡ್ ಕೋಸ್ಟಲ್ ಪ್ಲೇನ್. ನೀವು ತೋರಿಸಿರೋ ಹಾಗೆ ಇದು ನ್ಯಾರೋ ಪ್ಲೇನ್ ಫಾರ್ಮ್ ಆಗ್ತಾ ಇದೆ ಲ್ಯಾಂಡ್, ಅದನ್ನೇ ನಾವು ಕೋಸ್ಟಲ್ ಪ್ಲೇನ್ ಅಂತ ಕರಿತೇವೆ. ತೀರ ಪ್ರದೇಶದ ಉದ್ದಕ್ಕೂ ಕಂಡುಬರುವ ಕಿರಿದಾದ ಮೈದಾನವನ್ನ ಕರಾವಳಿ ಮೈದಾನವೆಂದು ಕರೆಯುವರು. ನೀವ್ಯಾರಾದ್ರೂ ಕರಾವಳಿ ಪ್ರದೇಶದಿಂದ ಬರ್ತಾ ಇದ್ದೀರಾ? ಸೊ ಕರಾವಳಿ ಪ್ರದೇಶ ಅಂದ್ರೆ ಯಾವುದು? ಕರ್ನಾಟಕದಲ್ಲಿ ಕಾರವಾರ, ಮಂಗಳೂರು, ಉಡುಪಿ ಇವೆಲ್ಲವೂ ಏನಾಗುತ್ತೆ? ಇವೆಲ್ಲವೂ ಕರಾವಳಿ ಪ್ರದೇಶಗಳಾಗುತ್ತೆ. ದ 9 ಸ್ಟೇಟ್ಸ್ ಆಫ್ ಇಂಡಿಯಾ ಹ್ಯಾವ್ ಕೋಸ್ಟಲ್ ಲೈನ್. ಭಾರತದ 9 ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿವೆ. ಯಾವ್ಯಾವ ರಾಜ್ಯಗಳು ಅವು ಅಂತ ನಾವು ಬರುವಂತಹ ಸ್ಲೈಡ್ಗಳಲ್ಲಿ ಡಿಸ್ಕಸ್ ಮಾಡೋಣ. ದ ಇಂಡಿಯನ್ ಕೋಸ್ಟ್ ಲೈನ್ ಇಸ್ ಡಿವೈಡೆಡ್ ಇಂಟು ವೆಸ್ಟ್ ಕೋಸ್ಟ್ ಅಂಡ್ ಈಸ್ಟ್ ಕೋಸ್ಟ್. ಹೇಗೆ ನಾವು ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅಂತ ಡಿವೈಡ್ ಮಾಡಿದ್ವೋ ಹಾಗೆ ಕೋಸ್ಟಲ್ ಲೈನ್ಸ್ಗಳು ಸಹ ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ ಅಂತ ಡಿವೈಡ್ ಮಾಡ್ತಾ ಇದ್ದೇವೆ. ವೆಸ್ಟ್ ಅಲ್ಲಿ ಅರೇಬಿಯನ್ ಸಮುದ್ರದ ಕೋಸ್ಟಲ್ ಏರಿಯಾಸ್ಗಳು ಬರುತ್ತೆ. ಹಾಗೆ ಈಸ್ಟ್ ಅಲ್ಲಿ ಬರೋದಾದ್ರೆ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಯ ಕೋಸ್ಟಲ್ ಏರಿಯಾಸ್ಗಳು ಬರುತ್ತೆ. ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ. ಮೊದಲಿಗೆ ಪಶ್ಚಿಮ ಕರಾವಳಿಯ ಮೈದಾನ ಅಥವಾ ವೆಸ್ಟ್ ಕೋಸ್ಟಲ್ ಪ್ಲೇನ್ಸ್ಗಳನ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನೀವು ನೋಡಬಹುದು ವೆಸ್ಟರ್ನ್ ಘಾಟ್ಸ್ ಇದೆ, ಪಶ್ಚಿಮ ಘಟ್ಟ ಇದೆ, ಕಂಟಿನ್ಯೂಸ್ ಇದೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ? ಗುಜರಾತಿನ ಕಚ್ನಿಂದ ಪ್ರಾರಂಭ ಆಗುತ್ತೆ. ಸೊ ಗುಜರಾತಿನ ಕಚ್ನಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಮೊದಲಿಗೆ ಬರುವಂತದ್ದು ಗುಜರಾತ್ ತೀರ ಅಥವಾ ಗುಜರಾತ್ ಕೋಸ್ಟ್. ಸೊ ಇದು ಗುಜರಾತ್ ಕೋಸ್ಟ್ ಆಯ್ತು. ನೆಕ್ಸ್ಟ್ ಗುಜರಾತಿನ ಕೆಳಗೆ ಬರುವಂತದ್ದು ಯಾವುದು? ಮಹಾರಾಷ್ಟ್ರ. ಹಾಗೆ ಇಲ್ಲಿ ನೋಡೋದಾದ್ರೆ ಗೋವಾ. ಈ ಮಹಾರಾಷ್ಟ್ರ ಮತ್ತೆ ಗೋವಾ ಇದರ ಕೋಸ್ಟಲ್ ಪ್ಲೇನ್ಸ್ಗಳನ್ನ ಕೊಂಕಣ ತೀರ ಅಥವಾ ಕೊಂಕಣ್ ಕೋಸ್ಟ್ ಅಂತ ಕರಿತೇವೆ. ಅರ್ಥ ಆಯ್ತು ತಾನೆ? ಸೊ ಇದು ಗುಜರಾತ್ ತೀರ, ಮಹಾರಾಷ್ಟ್ರ ಪ್ಲಸ್ ಗೋವಾದ್ದು ಕೊಂಕಣ ತೀರ ಆಗತ್ತೆ. ಹಾಗೆಯೇ ನಮ್ಮ ಕರ್ನಾಟಕದ್ದೇನಿದೆ ಅದನ್ನ ನಾವು ಕೆನರಾ ತೀರ ಅಥವಾ ಕೆನರಾ ಕೋಸ್ಟ್ ಅಂತ ಕರಿತೇವೆ ಕರ್ನಾಟಕದನ್ನ. ಹಾಗೆ ಕೆಳಗೆ ಹೋಗೋದಾದ್ರೆ ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ ಅದು ಮಲಬಾರ್ ಕೋಸ್ಟ್ ಅಥವಾ ಮಲಬಾರ್ ತೀರ. ಇದು ಕೇರಳಕ್ಕೆ ಸಂಬಂಧಿಸಿದ್ದು. ಸೊ ಅರ್ಥ ಆಯ್ತು ಅನ್ಕೊಳ್ತೇನೆ. ಇವೆಲ್ಲವೂ ಏನಾಗಿವೆ? ಇವೆಲ್ಲವೂ ಹೇಗೆ ಸ್ಟೇಟ್ಸ್ಗಳ ಆಧಾರದ ಮೇಲೆ ಕೋಸ್ಟಲ್ ಲೈನ್ಸ್ ಅನ್ನ ನಾವು ಇಲ್ಲಿ ಹೆಸರಿಸ್ತಾ ಇದ್ದೇವೆ. ಕಚ್ನಿಂದ ಗುಜರಾತ್ನ ಕಚ್, ಹಾಗೆ ಕೊಂಕಣ ತೀರ ಬರುತ್ತೆ, ಕೆನರಾ ತೀರ, ಮಲಬಾರ್ ತೀರ. ಎಲ್ಲಿ ಎಂಡ್ ಆಗುತ್ತೆ? ಕೇಪ್ ಆಫ್ ಕನ್ಯಾಕುಮಾರಿ ಅಥವಾ ಕನ್ಯಾಕುಮಾರಿಯ ಭೂಶಿರದಲ್ಲಿ. ಕಚ್ನಿಂದ ಪ್ರಾರಂಭವಾಗಿ ಕನ್ಯಾಕುಮಾರಿಯ ಭೂಶಿರದಲ್ಲಿ ಎಂಡ್ ಆಗೋದು ವೆಸ್ಟರ್ನ್ ಕೋಸ್ಟ್. ಸೊ ಅರ್ಥ ಆಯ್ತು ತಾನೆ? ಇದು ಎಷ್ಟು ಉದ್ದ ಇದೆ? ಇದು 1500 ಕಿಲೋಮೀಟರ್ ಉದ್ದವಿದೆ. ಹಾಗಾದರೆ ಎಲ್ಲೆಲ್ಲಿ ಕೋಸ್ಟಲ್ ಲೈನ್ಸ್ ಅಂತ ಹೇಳ್ತೇವೋ ಅಲ್ಲೆಲ್ಲ ಪೋರ್ಟ್ಸ್ಗಳು ಬಂದೇ ಬರುತ್ತೆ. ರಫ್ತು, ಆಮದು ಇವಕ್ಕೆಲ್ಲ ಬಂದರುಗಳು ಅಂತ ಏನ್ ಕರಿತೇವೆ, ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನ ಪ್ಲೇ ಮಾಡುತ್ತೆ ನಮ್ಮ ಎಕನಾಮಿಕ್ಸ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ. ಸೊ ಯಾವ್ಯಾವ ಪೋರ್ಟ್ಸ್ಗಳು ಇಂಪಾರ್ಟೆಂಟ್ ಆಗಿ ಬರುತ್ತೆ? ಕಾಂಡ್ಲಾ ಇರಬಹುದು,
ಮುಂಬೈನ ನೌಶೇವಾ ಇರಬಹುದು, ಮರ್ಮಗೋವಾ ಇರಬಹುದು, ಕಾರವಾರ ಇರಬಹುದು, ಮ್ಯಾಂಗ್ಳೂರ್ ಇರಬಹುದು, ಕೊಚ್ಚಿನ್ ಇರಬಹುದು. ಇವೆಲ್ಲವೂ ಏನಾಗಿವೆ? ಪಶ್ಚಿಮದ ಮುಖ್ಯ ಬಂದರುಗಳಾಗಿವೆ. ಮುಂಬೈ, ನವಶೇವಾ, ಮರ್ಮಗೋವಾ, ಕೊಚ್ಚಿ, ಕಾಂಡ್ಲಾ, ಕಾರವಾರ, ನವಬಂಗಳೂರು ಇಲ್ಲಿನ ಪಶ್ಚಿಮದ ಮುಖ್ಯ ಬಂದರುಗಳಾಗಿವೆ. ಈಗ ವೆಸ್ಟ್ ಆಯಿತು. ನೆಕ್ಸ್ಟ್ ಇರುವಂತಹದ್ದು ಈಸ್ಟ್ ಕೋಸ್ಟಲ್ ಪ್ಲೇನ್ಸ್ ಅಥವಾ ಪೂರ್ವ ಕರಾವಳಿ ಮೈದಾನಗಳು. ಇದು ಸಹ ನೀವು ಈಸ್ಟರ್ನ್ ಘಾಟ್ಸ್ ಅನ್ನ ಕಾಣಬಹುದಾಗಿದೆ. ಬ್ರೇಕ್ ಅನ್ನ ನೋಡಬಹುದು. ಸೊ ಏನು ಕಂಟಿನ್ಯೂಸ್ ಇಲ್ಲ ಅವು. ಎಲ್ಲಿಂದ ಏನು ಇವು? ಓಕೆ, ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಎಕ್ಸ್ಟೆಂಡ್ಸ್ ಫ್ರಮ್ ಕನ್ಯಾಕುಮಾರಿ ಇನ್ ದ ಸೌತ್ ಟು ದ ಗ್ಯಾಂಜೆಟಿಕ್ ರಿವರ್ ಇನ್ ದ ನಾರ್ತ್. ಸೊ ಕನ್ಯಾಕುಮಾರಿಯಿಂದ ಹಿಡಿದು ಎಲ್ಲಿಯ ತನಕ ಇಲ್ಲಿ ಗ್ಯಾಂಜೆಟಿಕ್ ರಿವರ್ ಏನಿದೆ ಸೌತ್ ಅಲ್ಲಿ, ಆ ಗ್ಯಾಂಜೆಟಿಕ್ ರಿವರ್ ಏನ್ ನಾರ್ತ್ ಅಲ್ಲಿದೆ ಅಲ್ಲಿ ತನಕ ಎಕ್ಸ್ಟೆಂಡ್ ಆಗುತ್ತೆ. ಸೊ ಕನ್ಯಾಕುಮಾರಿಯ ಭೂಶರದಿಂದ ಗ್ಯಾಂಜೆಟಿಕ್ ರಿವರ್ ಇನ್ ದ ನಾರ್ತ್ ಅಲ್ಲಿಯ ತನಕ ಇರುವಂತಹದ್ದು ಈಸ್ಟರ್ನ್ ಕೋಸ್ಟಲ್ ಲೈನ್ ಆಗಿದೆ. ಗಂಗಾ ನದಿ ಮುಖಜ ಭೂಮಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ. ಓಕೆ, ದ ಈಸ್ಟ್ ಕೋಸ್ಟ್ ಈಸ್ ವೆರಿ ವೈಡ್ ಅಂಡ್ ಫ್ಲಾಟ್. ಹೆಚ್ಚು ಅಗಲ ಮತ್ತು ಒಂದೇ ರೀತಿ ಸಮತಟ್ಟಾಗಿದೆ. ಇವು ಬಹಳಷ್ಟು ಅಗಲವಾಗಿವೆ, ಹಾಗೆ ಸಮತಟ್ಟು ಸಹ ಈ ಈಸ್ಟರ್ನ್ ಘಾಟ್ಸ್ಗಳಾಗಿವೆ. ಸೊ ಅರ್ಥ ಆಯ್ತು ಅನ್ಕೊಳ್ತೇನೆ. ಇಲ್ಲಿ ಎರಡು ಡಿವಿಷನ್ಸ್ಗಳನ್ನ ನಾವು ಕಾಣಬಹುದಾಗಿದೆ. ಒಂದು ಉತ್ಕಲ ತೀರ ಅಥವಾ ಉತ್ಕಲ್ ಪ್ಲೇನ್, ಒಡಿಸ್ಸಾಗಳೆಲ್ಲ ಬರಬಹುದು ಇದರಲ್ಲಿ. ನೆಕ್ಸ್ಟ್ ಒನ್ನು ಕೋರಮಂಡಲ್ ಕೋಸ್ಟ್ ಅಥವಾ ಕೋರಮಂಡಲ್ ತೀರ, ಇದರಲ್ಲಿ ನಾವು ತಮಿಳುನಾಡನ್ನ ಕಾಣಬಹುದಾಗಿದೆ. ಈ ರೀತಿಯಾಗಿ ಕೋಸ್ಟಲ್ ಏರಿಯಾಸ್ ಈಸ್ಟರ್ನ್ ಕೋಸ್ಟಲ್ ಅಲ್ಲಿ ಎರಡು ಡಿವಿಷನ್ಸ್ಗಳು ಬರುತ್ತೆ. ಉತ್ಕಲ್ ಪ್ಲೇನ್ ಅಥವಾ ಉತ್ಕಲ್ ತೀರ, ಮತ್ತೊಂದು ಕೋರಮಂಡಲ್ ತೀರ ಅಥವಾ ಕೋಸ್ಟ್. ಹಾಗಾದರೆ ನೆಕ್ಸ್ಟ್ ಅಲ್ಲಿ ಅದೇ ರೀತಿ ಇಲ್ಲಿ ಡೆಲ್ಟಾಸ್ಗಳನ್ನು ಸಹ ನಾವು ಕಾಣಬಹುದಾಗಿದೆ ಈಸ್ಟ್ ಅಲ್ಲಿ. ಡೆಲ್ಟಾಸ್ ಅಂದ್ರೆ ಏನು ಯೋಚನೆ ಮಾಡ್ತಿದ್ದೀರಾ? ಸೊ ಮಹಾನದಿ, ಗೋದಾವರಿ, ಕೃಷ್ಣ ಅಂಡ್ ಕಾವೇರಿ ಇವೆಲ್ಲವೂ ಏನು? ಇವೆಲ್ಲವೂ ನದಿಗಳು. ಕರೆಕ್ಟ್. ಸೊ ಡೆಲ್ಟಾಸಿಗೂ ನದಿಗಳಿಗೂ ಏನಾದರೂ ಸಂಬಂಧ ಇರಲೇಬೇಕು. ಏನು ಸಂಬಂಧ? ನಿಮಗೆಲ್ಲ ಗೊತ್ತಿರಬೇಕು. ನದಿಗಳ ಮನುಷ್ಯನಿಗೆ ಹೇಗೆ ಮೋಕ್ಷ ಅಂತಿಮ ಲಕ್ಷ್ಯವಾಗಿರುತ್ತೋ ಹಾಗೆಯೇ ನದಿಗಳಿಗೆ ಒಂದು ಮೋಕ್ಷ ಅಥವಾ ಅಂತಿಮ ಲಕ್ಷ್ಯ ಅಂದ್ರೆ ಏನು? ಸಮುದ್ರಕ್ಕೆ ಸೇರೋದು. ಸಮುದ್ರಕ್ಕೆ ಸೇರ್ಲಿಲ್ಲ ಅಂದ್ರೆ ಏನಾಗ್ತವೆ? ಅವು ಮತ್ತೊಂದು ಕೆರೆಗಳಿಗೆ ಸೇರುತ್ತೆ. ಈ ರೀತಿಯಾಗಿ ಡಿಮೋಷನ್ ಆಗುತ್ತೆ. ಅವಕ್ಕೆ ಪ್ರಮೋಷನ್ ಬೇಕಾಗಿರುತ್ತೆ. ಸೊ ಅವುಗಳಿಗೆ ಸಮುದ್ರವನ್ನ ಸೇರೋದು ಆ ಪ್ರಮೋಷನ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಬೇ ಆಫ್ ಬೆಂಗಾಲ್ ಇದೆ, ಇಲ್ಲಿಂದ ನದಿಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಮಹಾನದಿಯನ್ನೇ ತೆಗೆದುಕೊಳ್ಳಿ. ಮಹಾನದಿ ಬರ್ತಾ ಇದೆ, ಇಲ್ಲಿ ನಮ್ಮ ಬೇ ಆಫ್ ಬೆಂಗಾಲ್ ಇದೆ, ಇಲ್ಲಿ ಕೂಡುತ್ತೆ, ಮುಳುಗುತ್ತೆ. ಓಕೆ, ಆದರೆ ಏನಾಗತ್ತೆ? ಡೆಲ್ಟಾಸ್ಗಳು ಫಾರ್ಮ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು? ನದಿಗಳು ತಮ್ಮ ಜೊತೆ ಏನನ್ನ ತೆಗೆದುಕೊಂಡು ಬರುತ್ತೆ? ತಾವಷ್ಟೇ ಅಲ್ಲ, ತಮ್ಮ ಜೊತೆ ಅವು ಮಣ್ಣನ್ನು ಸಹ ತೆಗೆದುಕೊಂಡು ಬಂದಿರುತ್ತೆ. ಆ ಮಣ್ಣು ಏನಾಗುತ್ತೆ? ನದಿಗಳು ಮತ್ತು ಸಮುದ್ರಗಳು ಹಾಗೆ ಕೂಡ್ಬೇಕಾದ್ರೆ ಅಲ್ಲಿ ಒಂದು ಲ್ಯಾಂಡ್ ಫಾರ್ಮ್ ಆಗತ್ತೆ. ಆ ಲ್ಯಾಂಡು ಅಲ್ಲಿ ಎಂತಹ ಲ್ಯಾಂಡ್ ಫಾರ್ಮ್ ಆಗುತ್ತೆ? ಯಾವುದರಿಂದ ಫಾರ್ಮ್ ಆಗುತ್ತೆ? ನದಿಗಳು ಹೊತ್ತು ತಂದಂತಹ ಮಣ್ಣಿನಿಂದ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಡೆಲ್ಟಾಸ್ಗಳು ಅಂತ ಕರಿತೇವೆ. ಅರ್ಥ ಆಯ್ತು ತಾನೆ? ಸೊ ಇಲ್ಲಿ ಮಹಾನದಿ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳ ಮುಖಜ ಭೂಮಿ, ಕನ್ನಡದಲ್ಲಿ ಡೆಲ್ಟಾಸ್ಗಳಿಗೆ ಮುಖಜ ಭೂಮಿನು ಅಂತ ಕರೀತಾರೆ. ನದಿಗಳ ಮುಖಜ ಭೂಮಿಗಳನ್ನ ಒಳಗೊಂಡಿದೆ. ಇದು ಡೆಲ್ಟಾಸ್ ಆಯ್ತು. ನೆಕ್ಸ್ಟ್ ಇರುವಂತಹದ್ದು ಲಗೂನ್ಸ್. ಹಾಗಾದರೆ ಲಗೂನ್ಸ್ ಅಂದ್ರೆ ಏನು? ಪ್ರಶ್ನೆ ಬರ್ತಾ ಇದೆ ತಾನೆ? ಒಂದ್ಸಲ ಓದೋಣ ಏನಂತಿದ್ದಾರೆ ಅಂತ. ಸಾಲ್ಟಿ ಅಂತಿರ್ತಾರೆ. ಓಕೆ. ಬ್ರಾಕಿಶ್ ವಾಟರ್ ಲೇಕ್ಸ್, ಒಡಿಶಾದ ಚಿಲ್ಕಾ ಲೇಕ್ ಮತ್ತು ಆಂಧ್ರ ಪ್ರದೇಶದ ಪುಲಿಕ್ಯಾಟ್. ಹಾಗಾದ್ರೆ ಕನ್ನಡದಲ್ಲಿ ಒಂದ್ಸಲ ಓದೋಣ. ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳು ಅಥವಾ ಲಗೂನ್ಗಳಿವೆ. ಇವುಗಳಲ್ಲಿ ಒಡಿಶಾದ ಚಿಲ್ಕಾ, ಆಂಧ್ರ ಪ್ರದೇಶದ ಪುಲಿಕಾಟ್ ಸರೋವರಗಳು ಮುಖ್ಯವಾಗಿವೆ. ಸೊ ಏನಾಗ್ತಾ ಇದೆ? ಡೆಲ್ಟಾಸ್ ಅಲ್ಲಿ ಲ್ಯಾಂಡ್ಗಳು ಫಾರ್ಮ್ ಆಗ್ತಾ ಇದೆ. ಇಲ್ಲಿ ಏನು ಫಾರ್ಮ್ಗಳಾಗ್ತವೆ? ಸರೋವರಗಳು ಫಾರ್ಮ್ ಆಗ್ತಾ ಇವೆ. ಆಲ್ರೆಡಿ ಹೇಳಿರೋ ಹಾಗೆ ನದಿಗಳು ಬರುತ್ತೆ, ಸಮುದ್ರಗಳನ್ನ ಕೂಡುತ್ತೆ. ನದಿಗಳಲ್ಲಿ ಇರುವಂತಹ ಉಪ್ಪಿನ ಅಂಶಕ್ಕೂ ಸಮುದ್ರದಲ್ಲಿ ಇರುವಂತಹ ನೀರಿನ ಉಪ್ಪಿನ ಅಂಶಕ್ಕೂ ವ್ಯತ್ಯಾಸ ಇರುತ್ತೆ ತಾನೆ. ನದಿಗಳದ್ದು ಅಷ್ಟೊಂದು ಉಪ್ಪಾಗಿರಲ್ಲ, ಆದರೆ ಸಮುದ್ರದ ಉಪ್ಪಾಗಿರುತ್ತೆ. ಈ ರೀತಿ ಕೂಡಬೇಕಾದ್ರೆ ಆ ಉಪ್ಪಿನ ಲೆವೆಲ್ನಲ್ಲಿ ಏನಿರುತ್ತೆ? ವ್ಯತ್ಯಾಸ ಇರುತ್ತೆ. ಅದರಿಂದಾಗಿ ಒಂದು ಸಪರೇಟ್ ಸ್ಮಾಲ್ ಲೇಕ್ ಟೈಪೋ ಅಥವಾ ಸರೋವರದ ಟೈಪೋ ಒಂದು ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಲಗೂನ್ಸ್ ಅಂತ ಕರಿತೇವೆ. ಸೊ ಸಾಲ್ಟಿ ಬ್ರಾಕಿಶ್ ವಾಟರ್, ಸಮುದ್ರದ ಉಪ್ಪು ನೀರಿನಿಂದ ನಿರ್ಮಿತವಾದಂತಹದ್ದು, ಇವುಗಳನ್ನೇ ಲಗೂನ್ಗಳಂತ ಕರಿತೇವೆ. ಎರಡು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಒಡಿಶಾದಲ್ಲಿ ಬರುವಂತಹ ಚಿಲ್ಕಾ ಲೇಕ್, ಹಾಗೆ ಆಂಧ್ರ ಪ್ರದೇಶದಲ್ಲಿ ಬರುವಂತಹ
ಪುಲಿಕಾಟ್. ಸೊ ಇದು ಎರಡು ಅರ್ಥ ಆಗಿದೆ ಅನ್ಕೊಡ್ತೇನೆ. ಡೆಲ್ಟಾಸ್ ಅಂದ್ರೆ ಲ್ಯಾಂಡ್ಗೆ ಸಂಬಂಧಪಟ್ಟಂಥದ್ದು ಫಾರ್ಮೇಷನ್ನು, ಹಾಗೆ ಲಗೂನ್ಸ್ಗಳು ಅಂದ್ರೆ ಸರೋವರಗಳಿಗೆ ಸಂಬಂಧಪಟ್ಟದ್ದು. ಓಕೆ, ನೆಕ್ಸ್ಟ್ ಇರುವಂತಹದ್ದು ಐಲ್ಯಾಂಡ್ಸ್ ಅಥವಾ ದ್ವೀಪಗಳು. ಸೊ ಆಸಮ್, ಇದೆಲ್ಲ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದೆ. ಸೊ ಐಲ್ಯಾಂಡ್ಸ್ ಅಥವಾ ದ್ವೀಪಗಳು. ಸೊ ಆಲ್ರೆಡಿ ಹೇಳಿದ್ದೇನೆ, ಭಾರತ ಅಂದ್ರೆ ಕೇವಲ ಇಷ್ಟೇ ಅಲ್ಲ, ಭಾರತದ ಇಲ್ಲಿದೆ ಇಲ್ಲಿದೆ, ಇವು ಸಹ ಭಾರತದ ಅಷ್ಟೇ ಅಭಿನ್ನ ಅಂಗಗಳಾಗಿವೆ. ಸೊ ಇವುಗಳೇ ಐಲ್ಯಾಂಡ್ಸ್ಗಳಾಗಿವೆ. ದೆರ್ ಆರ್ ಟೋಟಲಿ 247 ಐಲ್ಯಾಂಡ್ಸ್ ಬಿಲಾಂಗಿಂಗ್ ಟು ಇಂಡಿಯಾ. ಭಾರತಕ್ಕೆ ಸೇರಿರುವ ಒಟ್ಟು 247 247 ದ್ವೀಪಗಳಿವೆ. ಎಲ್ಲೆಲ್ಲಿವೆ? ಒಂದು ಲಕ್ಷದ್ವೀಪ, ಯಾವುದು ಆ ಸೈಡ್ ಅರಬ್ಬಿ ಸಮುದ್ರ ಕಡೆ ಬರುತ್ತೋ ಅದು ಲಕ್ಷದ್ವೀಪ ಆಗುತ್ತೆ. ಹಾಗೆ ಯಾವುದು ಬೇ ಆಫ್ ಬೆಂಗಾಲ್ ಕಡೆ ಬರುತ್ತೋ ಅದನ್ನ ನಾವು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಥವಾ ಅಂಡಮಾನ್ ಅಂಡ್ ನಿಕೋಬಾರ್ ದ್ವೀಪಗಳು ಅಂತ ಸಹ ಕರಿತೇವೆ. ಸೊ ದೆರ್ ಆರ್ ಟೋಟಲಿ 247 ಐಲ್ಯಾಂಡ್ಸ್. ಲಕ್ಷದ್ವೀಪದಲ್ಲಿ ಮತ್ತು ಅಂಡಮಾನ್ ನಿಕೋಬಾರ್ದಲ್ಲಿ ಇವುಗಳನ್ನ ನಾವು ಕಾಣಬಹುದಾಗಿದೆ. ಕೇವಲ ಅಲ್ಲಷ್ಟೇ ಇದೆಯಾ? ಇಲ್ಲ. ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಖಾರಿಯಲ್ಲೂ ಸಹ ಕೆಲವು ಹವಳದ ದ್ವೀಪಗಳನ್ನ, ಕೋರಲ್ ಐಲ್ಯಾಂಡ್ಸ್ಗಳನ್ನ ನಾವು ಕಾಣಬಹುದಾಗಿದೆ. ಎಲ್ಲಿ? ಗಲ್ಫ್ ಆಫ್ ಮನ್ನಾರ್. ಸೊ 3 ಕಡೆ, ಒಂದು ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಮತ್ತೊಂದು ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಖಾರಿ. ಹಾಗಾದರೆ ಇಲ್ಲಿ ತನಕ ನಾವು ಅಂಡಮಾನ್ ನಿಕೋಬಾರ್ ಮತ್ತೆ ಲಕ್ಷದ್ವೀಪ ಇವೆರಡು ಪ್ರಾಮಿನೆಂಟ್ ಅಂತ ಹೇಳ್ತಾ ಇದ್ದೇವೆ. ಇವುಗಳ ಡಿಫರೆನ್ಸ್ ಏನು? ಒಂದಂತೂ ಆಬ್ವಿಯಸ್, ಒಂದು ಬೇ ಆಫ್ ಬೆಂಗಾಲ್ದಲ್ಲಿದೆ, ಯಾವುದು ಅಂಡಮಾನ್ ನಿಕೋಬಾರ್. ಲಕ್ಷದ್ವೀಪ ಎಲ್ಲಿದೆ? ಅರೇಬಿಯನ್ ಸೀದಲ್ಲಿದೆ. ಮತ್ತೊಂದು ಹೇಗೆ ಫಾರ್ಮ್ ಆಗಿದ್ದಾವೆ ಅಂತ, ಅಂಡಮಾನ್ ನಿಕೋಬಾರ್ ಹಾರ್ಡ್ ವಾಲ್ಕ್ಯಾನಿಕ್ ರಾಕ್ಸ್ಗಳಿಂದ ಫಾರ್ಮ್ ಆಗಿದೆ. ಜ್ವಾಲಾಮುಖಿಗಳ ನಿರ್ಮಿತ ಶಿಲೆಗಳಿಂದ ಇವು ಅಂಡಮಾನ್ ನಿಕೋಬಾರ್ಗಳಾಗಿದ್ರೆ, ಇವು ಹವಳದ ದ್ವೀಪಗಳಾಗಿವೆ, ಕೋರಲ್ ಐಲ್ಯಾಂಡ್ಸ್ಗಳಾಗಿವೆ. ಇಲ್ಲಿ 204 ಗ್ರೂಪ್ ಆಫ್ ಐಲ್ಯಾಂಡ್ಸ್ಗಳಿದ್ರೆ ಇಲ್ಲಿ 43 ಗ್ರೂಪ್ ಆಫ್ ಐಲ್ಯಾಂಡ್ಸ್ ಇವೆ. ಸೊ 204 + 43 247 ಆಗುತ್ತೆ. ಅಂಡಮಾನಲ್ಲಿ 204. ಓಕೆ, ಅರ್ಥ ಆಯ್ತು ತಾನೇ ಇದು? ಸೂಪರ್ಬ್. ನೆಕ್ಸ್ಟ್ ಇಂದಿರಾ ಪಾಯಿಂಟ್, ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಇಲ್ಲಿ ಅಂಡಮಾನ್ ನಿಕೋಬಾರ್ ಬಗ್ಗೆ ಮಾತಾಡ್ತಾ ಇದ್ದೇವಲ್ಲ, ಅದಕ್ಕಾಗಿ ಮತ್ತೊಂದು ಸಲ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇಂಡಿಯಾಸ್ ಎಕ್ಸ್ಟ್ರೀಮ್ ಸದರ್ನ್ ಟಿಪ್ ಈಸ್ ಲೊಕೇಟೆಡ್ ಇನ್ ದ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ದಿಸ್ ಈಸ್ ಕಾಲ್ಡ್ ಇಂದಿರಾ ಪಾಯಿಂಟ್. ಭಾರತದ ದಕ್ಷಿಣ ತುದಿಯಲ್ಲಿರುವ ನಿಕೋಬಾರ್ ದ್ವೀಪದ ದಕ್ಷಿಣ ತುದಿಯಲ್ಲಿದೆ. ಇದನ್ನ ಇಂದಿರಾ ಪಾಯಿಂಟ್ ಅಂತ ಕರೀತೇವೆ. ಮ್ಯಾಪ್ ವೈಸ್, ಫಾರ್ ಎಕ್ಸಾಂಪಲ್, ಇದರ ಒಂದು ರೇಖಾಂಶವನ್ನು ಅಕ್ಷಾಂಶವನ್ನು ಕೊಟ್ಟು ಇದನ್ನು ಲೊಕೇಟ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಲೊಕೇಟ್ ಮಾಡಲಿಕ್ಕೆ ಬರಬೇಕು. ಸೂಪರ್ಬ್, ಆಸಮ್, ಫ್ಯಾಂಟಾಸ್ಟಿಕ್, ಪ್ಯಾಡ್ ಆನ್ ದ ಬ್ಯಾಕ್, ವೆಲ್ ಡನ್. ಯಾಕಂದ್ರೆ ನಾವು ಫಿಸಿಕಲ್ ಫೀಚರ್ಸ್ಗಳನ್ನ ಮುಗಿಸಿದ್ದೇವೆ. ಇನ್ನು ಉಳಿದಿರೋದೇನು? ರೀಕಾಲ್ ಅಥವಾ ಮರುಮನ್ನ ಸ್ಲೈಡ್ಗಳು, ಹಾಗೆಯೇ PYQPs. ಅವುಗಳನ್ನ ಮುಗಿಸಿದ್ರೆ ಈ ಟಾಪಿಕ್ ಅನ್ನ ನಾವು ಫುಲ್ಲಿ ಕವರ್ ಮಾಡಿದ ಹಾಗೆ ಆಗತ್ತೆ. ಓಕೆ, ಸೊ ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಇಂಡಿಯಾಸ್ ಪೊಸಿಷನ್ ಇನ್ ದ ವರ್ಲ್ಡ್, ಇಂಡಿಯಾವನ್ನ ಸಬ್ ಕಾಂಟಿನೆಂಟ್ ಅಂತ ಏಕೆ ಕರೀತಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಇದರ ಲ್ಯಾಟಿಟ್ಯೂಡ್ನಲ್ ಪೊಸಿಷನ್ದಲ್ಲಿ ಯಾವ್ಯಾವ ಇಂಪಾರ್ಟೆನ್ಸ್ಗಳು? 8 ಡಿಗ್ರಿ 4 ಮಿನಿಟ್, 37 ಡಿಗ್ರಿ 6 ಮಿನಿಟ್ ನಾರ್ತ್. ಭಾರತ ನಾರ್ದರ್ನ್ ಹೆಮಿಸ್ಪಿಯರ್ ಮತ್ತೆ ಈಸ್ಟರ್ನ್ ಹೆಮಿಸ್ಪಿಯರ್ದಲ್ಲಿ ಬರುತ್ತೆ. ಹೀಗಾಗಿ ನಾವಿಲ್ಲಿ ನಾರ್ತ್ ಅಂತ ಕಾಣಿಸ್ತೇವೆ. ಇಂದಿರಾ ಕೋಲ್ ಪಾಯಿಂಟ್, ಲಡಾಖ್ನ ಇಂದಿರಾ ಕೋಲ್ ಮೇಲೆ, ಹಾಗೆ 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್. ಕರ್ಕಾಟಕ ಸಂಕ್ರಾಂತಿ ವೃತ್ತ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮಧ್ಯದಲ್ಲಿ ಹಾದು ಹೋಗುತ್ತೆ. ಸೊ ಅಕ್ಷಾಂಶ ಅಂತ ಕರಿತೇವೆ. ಹಾಗೆ ಲಾಂಗಿಟ್ಯೂಡ್ನಲ್ ಪೊಸಿಷನ್ಗೆ ಬರೋದಾದರೆ 68 ಡಿಗ್ರಿ 7 ಮಿನಿಟ್ಸ್, ಹಾಗೆ 97 ಡಿಗ್ರಿ 25 ಮಿನಿಟ್ಸ್ ಈಸ್ಟಲ್ಲಿ ಬರುತ್ತೆ. ಹಾಗೆ ಮಧ್ಯದಲ್ಲಿ ಯಾವ್ದು ಹೋಗುತ್ತೆ? ಅದೇ IST ಹೋಗುತ್ತೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಅದನ್ನು 82 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಅಂತ ಕರಿತೇವೆ. ಅಥವಾ ಆದರ್ಶ ಕಾಲಮಾನ. ಎಲ್ಲಿಂದ ಹಾದು ಹೋಗುತ್ತೆ ಅದು? ಯೋಚನೆ ಮಾಡಿ. ನೆಕ್ಸ್ಟ್ ಫ್ರಂಟಿಯರ್ಸ್ ಮತ್ತೆ ನೇಬರಿಂಗ್ ಕಂಟ್ರೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಭಾರತದ ಹೇಗೆ 7 ಕಂಟ್ರೀಸ್ಗಳ ಜೊತೆ ಭಾರತ ಏನನ್ನ ಹೊಂದಿದೆ? ಲ್ಯಾಂಡ್ ಫ್ರಂಟಿಯರ್. ಎಸ್, ಭಾರತ ಈ ಲ್ಯಾಂಡ್ ಫ್ರಂಟಿಯರ್ ಅನ್ನ ಹೊಂದಿದೆ. 2 ದೇಶಗಳ ಜೊತೆ ವಾಟರ್ ಫ್ರಂಟಿಯರ್ ಅನ್ನ ಹೊಂದಿದೆ. ಸೊ 7 ಇಲ್ಲಿ 2 ನೇಷನ್ಸ್ಗಳು ಬರೋದಾದ್ರೆ ಯಾವ್ದಾಗುತ್ತೆ? ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್ಗಳಾಗುತ್ತೆ. ಹಾಗೆ 7 ನೇಷನ್ಸ್ಗಳು ಯಾವ್ಯಾವು? ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ಚೀನಾ, ನೇಪಾಳ ಆಯ್ತು, ಭೂತಾನ್ ಆಯ್ತು, ಹಾಗೆ ಮೈನ್ಮಾರ್ ಆಯ್ತು, ಬಾಂಗ್ಲಾದೇಶ ಆಯ್ತು. ಇಲ್ಲಿ ಬರೋದಾದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆಯ್ತು.
ಒಟ್ಟು 7 ದೇಶಗಳು ಆದವು ತಾನೆ, ಯಾವುದಾದ್ರೂ ಬಿಟ್ವಾ ನಾವು? ಇಲ್ಲ ತಾನೆ. ನೇಪಾಳ, ಎಸ್, ನೇಪಾಳನ್ನ ಬಿಟ್ಟಿದ್ವಿ ನಾವು. ಫಿಸಿಕಲ್ ಫೀಚರ್ಸ್ಗಳ ಬಗ್ಗೆ ಬಂದ್ವಿ. ಹೇಗೆ ಬಹಳಷ್ಟು ಲಕ್ಷ ವರ್ಷಗಳ ಕಾಲ ಹೇಗೆ ಭೂಮಿಯಲ್ಲಿ ಚೇಂಜಸ್ ಆಗ್ತಾ ಇದೆ, ಹೇಗೆ ಅದು ಭೂ ಇತಿಹಾಸದ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಭಾರತವನ್ನ 4 ಡಿವಿಷನ್ಸ್ಗಳಾಗಿ ನಾವು ವಿಂಗಡಿಸ್ತೇವೆ. ಯಾವುದವು? ಮೊದಲನೇದು ನಾರ್ದರ್ನ್ ಮೌಂಟೇನ್ಸ್. ಇದು ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ? ಪಾಮೀರ್ ನಾಟ್ನಿಂದ, ಲಡಾಖ್ನ ಪಾಮೀರ್ ನಾಟ್ನಿಂದ ಆರಂಭವಾಗಿ ಅರುಣಾಚಲ್ ಪ್ರದೇಶದವರೆಗೆ ಇದು ಇರುತ್ತೆ. ಹಾಗೆ ಇವುಗಳಲ್ಲಿ ಏರಿಳಿತವನ್ನು ನಾವು ಕಾಣಬಹುದಾಗಿದೆ. ಸಿವಾಲಿಕ್ ರೇಂಜ್, ಇದನ್ನ ಫುಟ್ ಹಿಲ್ಸ್ ಅಂತ ಕರಿತೇವೆ. ಬಹಳಷ್ಟು ಕಡಿಮೆ ಹೈಟ್ಗಳಿರುತ್ತೆ ಕಂಪೇರ್ ಟು ಅದರ್ಸ್. ಇವುಗಳಲ್ಲಿ ಡ್ಯೂನ್ಸ್ಗಳು ಫಾರ್ಮ್ ಆಗೋದನ್ನು ಸಹ ನಾವು ನೋಡಬಹುದಾಗಿದೆ. ದ ಹಿಮಾಚಲ್, ಮಿಡ್ಲ್ ಅಂತ ಕರಿತೇವೆ, ಮಿಡ್ಲ್ ಹಿಮಾಲಯ ಅಂತ ಕರಿತೇವೆ. ಪ್ಯಾರಲಲ್ ಮೌಂಟೇನ್ ರೇಂಜಸ್ ಅನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಮಸೂರಿ ಇರಬಹುದು, ಹಾಗೆ ಮಹಾಭಾರತ್ ರೇಂಜಸ್ ಇರಬಹುದು. ಇವೆಲ್ಲವೂ ಇಲ್ಲಿ ಫಾರ್ಮ್ ಆಗುತ್ತೆ. ಹಿಲ್ ಸ್ಟೇಷನ್ಸ್, ಗಿರಿಧಾಮಗಳು, ಟೂರಿಸ್ಟ್ ಪ್ಲೇಸಸ್ಗಳನ್ನೆಲ್ಲ ನಾವು ಇಲ್ಲಿ ಕಾಣಬಹುದು. ಗ್ರೇಟರ್ ಹಿಮಾಲಯಾಸ್, ಏನು ಇದು ಗ್ರೇಟರ್ ಹಿಮಾಲಯ ಅಂದ್ರೆ ಇಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಕಾಣಬಹುದಾಗಿದೆ. ನಾವು ಹಿಮಾದ್ರಿ ಅಂತಾನು ಕರಿತೇವೆ, ಬಹಳಷ್ಟು ಸ್ನೋ ಇರುತ್ತೆ ಇಲ್ಲಿ. ಹಾಗೆ ಗಂಗೋತ್ರಿ ಅಂತಾನು ಇಲ್ಲಿ ಕಾಣಬಹುದು. ಗಂಗೋತ್ರಿ ಏನು? ಗಂಗಾ ನದಿಯ ಉಗಮ ಸ್ಥಾನ ತಾನೆ, ಕರೆಕ್ಟ್. ಅಷ್ಟೇ ಅಲ್ಲದೆ ಟ್ರಾನ್ಸ್ ಹಿಮಾಲಯಸ್ಗಳನ್ನು ನಾವು ಕಾಣಬಹುದು. ಹೊರ ಹಿಮಾಲಯಗಳು, ಈ ಗ್ರೇಟರ್ ಹಿಮಾಲಯನ ಮತ್ತು ಉತ್ತರಕ್ಕೆ ಇರುವಂತಹದ್ದನ್ನ ಟ್ರಾನ್ಸ್ ಹಿಮಾಲಯಾಸ್ ಅಥವಾ ಹೊರ ಹಿಮಾಲಯ ಅಂತ ಕರಿತೇವೆ. K2 ಯಾಕೆ ಇಂಪಾರ್ಟೆಂಟು? K2 ಭಾರತದ ಅತ್ಯಂತ ಎತ್ತರದ್ದಾಗಿದೆ ಈ ಶಿಖರ. ಈ ಮೌಂಟ್ ಎವರೆಸ್ಟ್ ಎಲ್ಲಿ ಬರುತ್ತೆ? ನೇಪಾಳ ಮತ್ತೆ ಟಿಬೆಟ್ನ ಮಧ್ಯದಲ್ಲಿ ಬರುತ್ತೆ. ಭಾರತಕ್ಕೆ K2. ಹಾಗೆ ಇಂಪಾರ್ಟೆನ್ಸ್ ಆಫ್ ದ ಹಿಮಾಲಯಸ್ ಅನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಹೇಗೆ ಅವು ನಮಗೆ ಉತ್ತರ ಏಷ್ಯಾದಿಂದ ಬರುವಂತಹ ಶೀತ ಗಾಳಿಗಳಿಂದ ರಕ್ಷಿಸುತ್ತೆ. ಅಷ್ಟೇ ಅಲ್ಲದೆ ಟೂರಿಸಂಗೆ ಹೇಗೆ ಹೆಲ್ಪ್ ಮಾಡುತ್ತೆ, ಹಾಗೆ ರಿಲಿಜಿಯಸ್ ಸೆಂಟರ್ಸ್ಗಳನ್ನ ಹೇಗೆ ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿದೆ. ಅಷ್ಟೇ ಅಲ್ಲದೆ ಹೇಗೆ ಪ್ಲೇನ್ಸ್ಗಳನ್ನ ಅದು ಫಾರ್ಮ್ ಮಾಡುತ್ತೆ. ಪ್ಲೇನ್ಸ್ಗಳ ಜೊತೆಗೆ ಅಲ್ಲಿ ಬಹಳಷ್ಟು ಡೈವರ್ಸಿಟಿಯನ್ನು ಸಹ ನಾವು ಕಾಣಬಹುದಾಗಿದೆ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಎರಡರಲ್ಲೂ. ಅದಾದ ಮೇಲೆ ಸೆಕೆಂಡ್ ಬರುವಂತಹದ್ದು ನಾರ್ದರ್ನ್ ಗ್ರೇಟ್ ಪ್ಲೇನ್ಸ್, ಉತ್ತರದ ಮಹಾ ಮೈದಾನಗಳು ಅಂತ ಕರಿತೇವೆ. ಇವು ಹೇಗೆ ಫಾರ್ಮ್ ಆಗಿದ್ದಾವೆ? ಡಿಪೋಸಿಷನ್ ಆಫ್ ಅಲ್ಯುವಿಯಲ್ ಸಾಯಿಲ್ಸ್, ಸಂಚಯನ ಮೈದಾನ, ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವಂತಹದ್ದು. ಹಿಮಾಲಯದ ನದಿಗಳು ಹೊತ್ತು ತಂದ ಮಣ್ಣಿನಿಂದ ನಿರ್ಮಿತವಾಗಿರುವಂತಹದ್ದು. ಇಲ್ಲಿ ನಾವು ಬಬರ್, ಭಂಗಾರ್, ಖದರ್ಗಳನ್ನ ಕಾಣಬಹುದಾಗಿದೆ. ಬಬರ್ ಯಾವುದರ ಫಾರ್ಮ್ನಲ್ಲಿರುತ್ತೆ? ರಾಕ್ಸ್ ಫಾರ್ಮ್ನಲ್ಲಿರುತ್ತೆ. ಭಂಗಾರ್ ಮತ್ತೆ ಖದರ್ ಏನಾಗಿರುತ್ತೆ? ಟೈಮ್ ಫ್ರೇಮಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಒಂದು ಏನ್ಸಿಯಂಟ್ ಆದರೆ ಒಂದು ಇತ್ತೀಚಿನದ್ದು. ಮೂರನೇದು ಪೆನಿನ್ಸುಲಾರ್ ಪ್ಲಾಟೋ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಾಗಿದೆ. ಸೊ ಏನ್ಸಿಯಂಟ್ ಅಂಡ್ ಟ್ರಯಾಂಗ್ಯುಲರ್ ಶೇಪ್, ಭಾರತದಲ್ಲಿ ಅತ್ಯಂತ ದೊಡ್ಡದು ಹಾಗೆ ಏನ್ಸಿಯಂಟ್ ಆಗಿರುವಂತಹದ್ದು, ಟ್ರಯಾಂಗಲ್ ಶೇಪ್ ನಲ್ಲಿರುವಂತಹದ್ದು. ನಾರ್ತ್ ಅಲ್ಲಿ ಸೆಂಟ್ರಲ್ ಪ್ಲಾಟೋ ಅಂತ ಬರುತ್ತೆ. ಸೊ ಉತ್ತರದಲ್ಲಿ ಕೇಂದ್ರ ಪ್ರಸ್ಥಭೂಮಿ ಅಂತ ನಾವು ಕರಿತೇವೆ. ಹಾಗೆ ದಕ್ಷಿಣದಲ್ಲಿ ಬರುವಂತಹದ್ದು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೇವೆ. ಇಕನಾಮಿಕಲಿ ಸಹ ಬಹಳಷ್ಟು ಸಿಗ್ನಿಫಿಕೆನ್ಸ್ ಅನ್ನ ಈ ಪೆನಿನ್ಸುಲಾರ್ ಪ್ಲಾಟೋ ತನ್ನ ರಿಚ್ ಮಿನರಲ್ಸ್ ನಿಂದ ಹೊಂದಿದೆ. ನೆಕ್ಸ್ಟ್ ಡಿಸ್ಕಸ್ ಮಾಡಿದಂಥದ್ದು ಫೋರ್ತ್ ಒನ್, ಕೋಸ್ಟಲ್ ಪ್ಲೇನ್ಸ್ ಅಥವಾ ಕರಾವಳಿ ತೀರಗಳು. ವೆಸ್ಟರ್ನ್ ಘಾಟ್ಸ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಅನ್ನ ನೋಡಿದ್ವಿ. ಹಾಗೆ ವೆಸ್ಟರ್ನ್ ಕೋಸ್ಟ್ ಮತ್ತೆ ಈಸ್ಟರ್ನ್ ಕೋಸ್ಟ್ಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ವೆಸ್ಟರ್ನ್ ಕೋಸ್ಟ್ ಅನ್ನ ನಾವು ಹೇಗೆ ಡಿವಿಷನ್ ಮಾಡ್ತೇವೆ? ಸ್ಟೇಟ್ಸ್ಗಳ ಆಧಾರದ ಮೇಲೆ. ಗುಜರಾತಿನ ಕಚ್ನಿಂದ ಪ್ರಾರಂಭ ಆಗುತ್ತೆ. ಗುಜರಾತಿನ ತೀರ ಇರಬಹುದು, ಕೊಂಕಣ ತೀರ ಇರಬಹುದು, ಕೆನರಾ ತೀರ ಇರಬಹುದು, ಮಲಬಾರ್ ತೀರ ಇರಬಹುದು. ಈ ರೀತಿಯಾಗಿ ಡಿವಿಷನ್ ಮಾಡ್ತೇವೆ. ಮೇಜರ್ ಪೋರ್ಟ್ಸ್ ಅನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ನವಶೇವ ಇರಬಹುದು, ಮಂಗಳೂರು, ಕಾರವಾರ, ಇವೆಲ್ಲವೂ ಕಾಂಡ್ಲಾ ಇರಬಹುದು, ಮೇಜರ್ ಪೋರ್ಟ್ಸ್ಗಳಾಗಿವೆ. ಈಸ್ಟ್ ಕೋಸ್ಟ್ ಅಲ್ಲಿ ಬರೋದಾದ್ರೆ ಇಲ್ಲೂ ಸಹ 2 ಡಿವಿಷನ್ಸ್ಗಳನ್ನ ನಾವು ಕಾಣಬಹುದಾಗಿದೆ. ಉತ್ಕಲ ತೀರ ಒಂದಿರಬಹುದು. ಹಾಗೆ ಮತ್ತೊಂದು ಡಿವಿಷನ್ ಯಾವುದು? ಯೋಚನೆ ಮಾಡಿ, ಆನ್ಸರ್ಗೆ ನಾನು ಕಾಯ್ತಾ ಇರ್ತೇನೆ. ಹಾಗೆ ಲಗೂನ್ಸ್ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಲಗೂನ್ಸ್ಗಳು ಹೇಗೆ ಫಾರ್ಮ್ ಆಗುತ್ತೆ? ಯೋಚನೆ ಮಾಡ್ತಾ ಇದ್ದೀರಾ? ಲಗೂನ್ಸ್ ಮತ್ತೆ ಡೆಲ್ಟಾಸ್, ನದಿಗಳು ಸಮುದ್ರಗಳು ಭೇಟಿ ಆಗತ್ತೆ. ಮಣ್ಣಿನ ಫಾರ್ಮೇಶನ್ ಅಲ್ಲಿ ಇದ್ರೆ ಅದು ಡೆಲ್ಟಾಸ್ ಆಗತ್ತೆ. ಅದೇ ಸಮುದ್ರ ನೀರಿನಿಂದ ಮಿಶ್ರಿತವಾಗಿ ಸರೋವರವಾಗಿದ್ರೆ ಅದೇನಾಗುತ್ತೆ? ಅದು ಲಗೂನ್ಸ್ಗಳಾಗುತ್ತೆ. ಅಷ್ಟೇ ಅಲ್ಲದೆ ಐಲ್ಯಾಂಡ್ಸ್ಗಳನ್ನು ಸಹ ನಾವು ನೋಡಿದ್ವಿ. 204 + 43. ಸೊ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಪ್ಲಸ್ ನಮ್ಮ ಅರೇಬಿಯನ್ ಪ್ಲಸ್ ಯಾವ್ದು ಮತ್ತೊಂದು ಬರುತ್ತೆ ಲಕ್ಷದ್ವೀಪದಲ್ಲಿ ಕಂಡು ಬರುವಂತಹದ್ದು. ಅಷ್ಟೇ ಅಲ್ಲದೆ ಗಲ್ಫ್ ಆಫ್ ಮನ್ನಾರ್ ಅಥವಾ ಮನ್ನಾರ್ ಖಾರಿಯಲ್ಲೂ ಕೆಲವು ಹವಳದ ನಾವು ಕೋರಲ್ ಐಲ್ಯಾಂಡ್ಸ್ಗಳನ್ನ ಕಾಣಬಹುದಾಗಿದೆ. ಸೊ ರೀಕಾಲ್ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಯಾವಾಗ ನಾನು ರೀಕಾಲ್ ಮಾಡ್ತೇನೋ ಅದರ ಜೊತೆಗೆ ನೀವು ಸಹ ನಿಮ್ಮ ಮೈಂಡ್ನಲ್ಲಿ ರೀಕಾಲ್ ಮಾಡಿ. ಏಕೆಂದರೆ ಅದು ಬಹಳಷ್ಟು ಸಮಯದ ಕಾಲ ನಿಮ್ಮ ಜೊತೆಗೆ ಉಳಿಯುತ್ತೆ.
ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಇರುವಂತಹದ್ದು ನನ್ನ ಫೇವರೇಟ್ ಸೆಕ್ಷನ್, ಏನು PYQ ಪೀಸ್. ಪ್ರಶ್ನೆನ ಓದ್ತೇನೆ, ಗೊತ್ತಿದ್ದವರು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ನನ್ನ ಜೊತೆ ಯೋಚನೆಯನ್ನು ಸಹ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆಯ ಪ್ರಶ್ನೆ. ದ ಗ್ರೇಟರ್ ಹಿಮಾಲಯಾಸ್ ಆರ್ ಆಲ್ಸೋ ಕಾಲ್ಡ್ ಆಸ್, ಮಹಾ ಹಿಮಾಲಯವನ್ನ ಹೀಗೆಂದು ಕರೆಯಲಾಗುತ್ತದೆ. 1 ಮಾರ್ಕಿಗೆ ಜುಲೈ 2021ರಲ್ಲಿ ಬಂದಿರುವಂತಹ ಪ್ರಶ್ನೆ. ಆಪ್ಷನ್ ಎ ಹಿಮಾದ್ರಿ, ಆಪ್ಷನ್ ಬಿ ಹಿಮಾಚಲ, ಆಪ್ಷನ್ ಸಿ ಶಿವಾಲಿಕ್, ಆಪ್ಷನ್ ಡಿ ಡೂನ್ಸ್. ಯಾವುದು ಸರಿಯಾದ ಉತ್ತರ? ಮಹಾ ಹಿಮಾಲಯ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಏನಂತ ಕರೀತಾರೆ? ಮಹಾ ಹಿಮಾಲಯವನ್ನ. ಸ್ನೋ ಏನಾದ್ರೂ ನೆನಪಿಗೆ ಬರ್ತಾ ಇದೆಯಾ? ಎಸ್, ಮಹಾ ಹಿಮಾಲಯವನ್ನ ಹಿಮಾದ್ರಿ ಅಂತ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ, ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ಇಸ್, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು? 1 ಮಾರ್ಕಿಗೆ ಏಪ್ರಿಲ್ 2024ರಲ್ಲಿ ಬಂದಿರುವಂತಹ ಪ್ರಶ್ನೆ. ಆಪ್ಷನ್ ಎ ಅರಮಕೊಂಡ, ಆಪ್ಷನ್ ಬಿ ಅನೈಮುಡಿ, ಆಪ್ಷನ್ ಸಿ ಮಹೇಂದ್ರಗಿರಿ, ಆಪ್ಷನ್ ಡಿ ಗೌರಿ ಶಂಕರ್. ಯಾವುದು ಸರಿಯಾದ ಉತ್ತರ? ಸೌತ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸೌತ್ ಇಂಡಿಯಾದಲ್ಲಿ? ಅಣ್ಣಾಮಲೈ ಶ್ರೇಣಿ. ಅಣ್ಣಾಮಲೈ ಶ್ರೇಣಿಯಲ್ಲಿ ಬರುವಂತಹದ್ದು ಯಾವುದು? ಎಸ್, ಅನೈಮುಡಿ. ಅನೈಮುಡಿ ಸೌತ್ ಇಂಡಿಯಾದಲ್ಲಿರುವಂತಹ ಅತ್ಯಂತ ಎತ್ತರವಾದ ಶಿಖರವಾಗಿದೆ. 3ನೇ ಪ್ರಶ್ನೆ, ದ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ಸ್ ಇಸ್, ಪೂರ್ವ ಘಟ್ಟದ ಅತ್ಯುನ್ನತ ಶಿಖರ ಯಾವುದಾಗಿದೆ? 1 ಮಾರ್ಕಿಗೆ ಜುಲೈ 2021ರಲ್ಲಿ ಬಂದಿರುವಂತಹ ಪ್ರಶ್ನೆ. ಅಣ್ಣಾಮಲಯ, ಆಮ್ರಪಲ್ಲಿನ, ಅರಮಕೊಂಡನ, ಅಮರಕಂಟಕನ. ಯಾವುದು ಸರಿಯಾದ ಉತ್ತರ? ಟಿಕ್ ಟಿಕ್ 3, 2, 1 ಕಮೆಂಟ್ ಮಾಡಿದ್ದೀರಾ ತಾನೆ? ಎಸ್. ಸೊ ಸರಿಯಾದ ಉತ್ತರ ಅರಮಕೊಂಡ. ಇದು ಪೂರ್ವ ಘಟ್ಟದಲ್ಲಿರುವಂತಹ ಅತ್ಯುನ್ನತ ಶಿಖರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಿಗೆ ವಾಕ್ಯದಲ್ಲಿ ಉತ್ತರಿಸಬೇಕು. ದ ನಾರ್ದರ್ನ್ ಪ್ಲೇನ್ಸ್ ಆರ್ ಕಾಲ್ಡ್ ಡೆಪಾಸಿಟೆಡ್ ಪ್ಲೇನ್ಸ್ ವೈ? ಉತ್ತರದ ಮಹಾಮೈದಾನವನ್ನ ಸಂಚಯನ ಮೈದಾನ ಅಂತ ಕರೆಯಲಾಗ್ತದೆ. ಏಕೆ? 1 ಮಾರ್ಕಿಗೆ ಏಪ್ರಿಲ್ 2017ರಲ್ಲಿ ಬಂದಿರುವಂತಹ ಪ್ರಶ್ನೆ. ಯೋಚನೆ ಮಾಡ್ತಿದ್ದೀರಾ ತಾನೆ? ಮಾಡಿ ಮಾಡಿ ಮಾಡಿ. ಯಾಕೆ ಸಂಚಯನ ಮೈದಾನ? ಮೆಕ್ಕಲು ಮಣ್ಣು, ಎಲಿವಿಯಲ್ ಸಾಯಿಲ್ ಎಲ್ಲಿಂದ ಬರುತ್ತೆ ಅಲ್ಲಿ? ಮೌಂಟೇನ್ ರೇಂಜಸ್, ಹಿಮಾಲಯ, ನದಿಗಳು. ನೆನಪಾಗ್ತಾ ಇದೆಯಾ? ನಾರ್ದರ್ನ್ ಪ್ಲೇನ್ಸ್ ಆರ್ ಕಾಲ್ಡ್ ಡೆಪಾಸಿಟೆಡ್ ಪ್ಲೇನ್ಸ್ ಬಿಕಾಸ್ ಇಟ್ ಈಸ್ ಫಾರ್ಮ್ಡ್ by the deposition of alluvial soil brought down by the river Ganga and Satluj. ಉತ್ತರದ ಮಹಾಮೈದಾನವನ್ನ ಸಂಚಯನ ಮೈದಾನ ಎಂದು ಕರೆಯುತ್ತಾರೆ. ಏಕೆಂದರೆ ಇದು ಗಂಗಾ ಮತ್ತು ಸಟ್ಲೇಜ್ ನದಿಗಳು ಹೊತ್ತು ತಂದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆರ್ ದ ಫೇಮಸ್ ಹಿಲ್ ಸ್ಟೇಷನ್ಸ್ ಫೌಂಡ್ ಆನ್ ದ ಹಿಮಾಚಲ್? ನಾವೆಲ್ಲರೂ ಗ್ರೂಪ್ ಟೂರ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಅಲ್ಲ, ಯಾವುದದು? ಹಿಮಾಚಲದಲ್ಲಿ ಕಂಡು ಬರುವಂತಹ ಪ್ರಸಿದ್ಧ ಗಿರಿಧಾಮಗಳು ಯಾವುವು? 2 ಮಾರ್ಕ್ಸ್ಗೆ ಕೇಳಿರುವಂತಹದ್ದು, ಜೂನ್ 2016ನಲ್ಲಿ. ದ ಫೇಮಸ್ ಹಿಲ್ ಸ್ಟೇಷನ್ಸ್ ಫೌಂಡ್ ಆನ್ ದ ಹಿಮಾಚಲ್ ಆರ್ ಶಿಮ್ಲಾ ಇರಬಹುದು, ಮಸೂರಿ ಇರಬಹುದು, ನೈನಿತಾಲ್ ಇರಬಹುದು, ಡಾರ್ಜಿಲಿಂಗ್. ಇವೆಲ್ಲವೂ ಅಲ್ಲಿ ಬರುವಂತಹ ಫೇಮಸ್ ಹಿಲ್ ಸ್ಟೇಷನ್ಸ್ಗಳಾಗಿವೆ, ಗಿರಿಧಾಮಗಳು. ನೆಕ್ಸ್ಟ್, ಕೆಳಗಿನವುಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. 2 or 3 sentences. Differentiate between Andaman and Nicobar Island and Andaman Nicobar and Lakshadweep Islands. ಬಹಳಷ್ಟು ಬಾರಿ ಡಿಸ್ಕಸ್ ಮಾಡಿರುವಂತಹದ್ದೇ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳ ನಡುವೆ ವ್ಯತ್ಯಾಸವನ್ನ ಹೇಳಿ. 2 ಮಾರ್ಕಿಗೆ ಏಪ್ರಿಲ್ 2018ರಲ್ಲಿ ಬಂದಿರುವಂತಹ ಪ್ರಶ್ನೆ. ಸಿಂಪಲ್ ಇದೆ. ಒಂದು ಬಂಗಾಳ ಕೊಲ್ಲಿಯಲ್ಲಿ, ಒಂದು ಅರಬ್ಬಿ ಸಮುದ್ರದಲ್ಲಿ ಜ್ವಾಲಾಮುಖಿ ನಿರ್ಮಿತ ಶಿಲೆ. ಇದು ಹವಳದ ದ್ವೀಪ. ಇಲ್ಲಿ 204 ಗ್ರೂಪ್ ಆಫ್ ಐಲ್ಯಾಂಡ್ಸ್, ಇಲ್ಲಿ 43. ನೆಕ್ಸ್ಟ್, ಓಕೆ, ಬಹಳಷ್ಟು ಬಾರಿ ಎಕ್ಸಾಮ್ನಲ್ಲಿ ರಿಪೀಟ್ ಆಗಿರುವಂತಹದ್ದು ಇಲ್ಲಿ ನೋಡ್ಬೋದು. 16, 17, 18, 23, 24. ಪ್ರಶ್ನೆ ಏನು? ಡ್ರಾ ಆನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ ಅಂಡ್ ಮಾರ್ಕ್ ದ ಫಾಲೋವಿಂಗ್. ಭಾರತದ ನಕ್ಷೆಯನ್ನ ಬಿಡಿಸಿ ಮತ್ತು ಕೆಳಗಿನವುಗಳನ್ನ ಗುರುತಿಸಿ. ಏನನ್ನ? ಭಾರತದ ನಕ್ಷೆಯನ್ನು ಬಿಡಿಸಬೇಕು, ಹಾಗೆ ಇವುಗಳನ್ನ ಗುರುತಿಸಬೇಕು. ಏನೇನಿವೆ? ಮೊದಲನೇದು 82 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಲಾಂಗಿಟ್ಯೂಡ್, ಪೂರ್ವ ರೇಖಾಂಶ. ಸೆಕೆಂಡ್, 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡ್, ಉತ್ತರ ಅಕ್ಷಾಂಶ. ಸೊ ಎಲ್ಲಿ ಬರುತ್ತೆ ಯೋಚನೆ ಮಾಡಿ. 82 ಡಿಗ್ರಿ 30 ಅಂತ ಹೇಳ್ತಾ ಇದ್ದಾರೆ, ಹಾಗೆ 23 ಡಿಗ್ರಿ 30 ಮಿನಿಟ್ಸ್ ಅಂತ ಇದ್ದಾರೆ. ಇದಂತೂ ಈಸಿ ಇದೆ ಅಲ್ಲ, ಬಹಳಷ್ಟು ಬಾರಿ ಹೇಳಿದ್ದೇನೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಹೇಳಿದ್ದೇನೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿದ್ದೇನೆ. ಇಲ್ಲಿದೆ
ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ 23 ಡಿಗ್ರಿ 30 ಮಿನಿಟ್ಸ್ ನಾರ್ತ್ ಉತ್ತರ ಅಕ್ಷಾಂಶ, ಹಾಗೆ 82 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಪೂರ್ವ ರೇಖಾಂಶದಲ್ಲಿ ಬರುತ್ತೆ. ಇದನ್ನ IST ಅಂತಾನು ಸಹ ನಾವು ಕರಿತೇವೆ. ಕರೆಕ್ಟ್ ತಾನೆ? ಓಕೆ, ಸೂಪರ್, ಆಸಮ್, ಫ್ಯಾಂಟಾಸ್ಟಿಕ್. ನಾವು ಇಂದು ಕವರ್ ಮಾಡಬೇಕಿದ್ದಂತಹ ಎಲ್ಲಾ ಟಾಪಿಕ್ಸ್ಗಳನ್ನ A to Z ಸಮಗ್ರವಾಗಿ ಕವರ್ ಮಾಡಿದ್ದೇವೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಯಾಕೆ ಇಲ್ಲಿ ತನಕ ನನ್ನ ಜೊತೆ ಈ ಪಾಠವನ್ನ ಕೇಳಿದ್ದಕ್ಕೆ, ಹಾಗೆ ಇನ್ವಾಲ್ವ್ ಆಗಿದ್ದಕ್ಕೆ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ಚಾಪ್ಟರ್ನೊಂದಿಗೆ ಡೀಟೇಲ್ ಆಗಿ ಒನ್ ಶಾರ್ಟ್ ಆಗಿ ಎಲ್ಲವನ್ನ ಕವರ್ ಮಾಡ್ತೇನೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರತಿಯೊಂದು ಡೌಟ್ಸ್ ಇರಬಹುದು ಅಥವಾ ರಿಕ್ವೆಸ್ಟ್ಗಳಿರಬಹುದು, ಅದನ್ನ ನಮ್ಮ ಹತ್ರ ತಲುಪಿಸಿ. ನಮ್ಮ ಟೆಲಿಗ್ರಾಮ್ ಚಾನಲ್ಸ್, ವಾಟ್ಸಪ್ ಗ್ರೂಪ್ಸ್ ಇರಬಹುದು. ಅಷ್ಟೇ ಅಲ್ಲದೆ ಮತ್ತೇನಿದೆ, ಇನ್ಸ್ಟಾಗ್ರಾಮ್ DMs ಇದೆಯಲ್ಲ ಅದು ಸಹ ಇದೆ, ಯೂಟ್ಯೂಬ್ ಕಮೆಂಟ್ಸ್. ಈ ಎಲ್ಲ ಮಾಧ್ಯಮಗಳ ಮೂಲಕ ನೀವು ಯಾವುದೇ ಸಮಯದಲ್ಲೂ ಸಹ ನಮ್ಮನ್ನ ತಲುಪಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಅದಕ್ಕೂ ಹೆಚ್ಚಾಗಿ ಶೇರ್ ಅಂತ ಖಂಡಿತವಾಗಿಯೂ ಮಾಡಿ ನಿಮ್ಮ ಫ್ರೆಂಡ್ಸ್ನ ಜೊತೆಗೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರೆತಿಲ್ಲ ತಾನೆ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ನೋ ಭರವಸೆ ನನಗಿದೆ. ಇದು ಕೇವಲ ನಿಮ್ಮ ಪರೀಕ್ಷೆ ಮಾತ್ರವಲ್ಲ, ಇದು ನಿಮ್ಮ ಜೊತೆಗೆ ನಮ್ಮ ಪರೀಕ್ಷೆನೂ ಸಹ ಹೌದು. ಇಬ್ಬರೂ ಕೂಡಿ ಬರೆಯೋಣ, ಇಬ್ಬರೂ ಕೂಡಿ ವಿಜಯಶಾಲಿ ಆಗೋಣ. ಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.